Yes. Namaste. Happy morning. Excellent morning, all of you. Namaste, sir. Happy morning, Good sir. morning, sir. Happy 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 morning, ಶುಭ sir. ಗುರುವಾರದ ಗುರುವಂದೇ ಓಂ ಶ್ರೀ ಗುರುಭ್ಯೋ Happy ನಮಃ. morning, sir. Happy morning. Happy morning, sir. 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 Happy morning. Happy morning, sir. Happy morning, sir. ಹ್ಯಾಪಿ ಮಾರ್ನಿಂಗ್ ಸರ್. Happy morning. ಆಗ್ತಾ ಇಲ್ಲ ನಮಗೆ. Happy morning. ಅವ್ರು ಯಾವಾಗ ಬರ್ತಾರೆ? Happy morning, ಗುರುಗಳೇ. Happy morning. Happy morning, all of you. ಯಾರೆಲ್ಲ ವಿಶ್ ಮಾಡಿಲ್ಲ ಅವ್ರಿಗೂ ಸಹ ಇನ್ನೊಮ್ಮೆ ಹ್ಯಾಪಿ ಮಾರ್ನಿಂಗ್, ಎಕ್ಸಲೆಂಟ್ ಮಾರ್ನಿಂಗ್. Happy morning, sir. Happy morning. ಹ್ಯಾಪಿ ಮಾರ್ನಿಂಗ್ ಗುರುಗಳೇ. Happy morning, sir. Happy morning. Happy morning, sir. Happy morning, sir. Happy morning, sir. Happy morning, Guruji. Happy morning, Guruji. We are happy, Guruji. ಶುಭೋದಯ ಗುರುಗಳೇ. ಥ್ಯಾಂಕ್ ಯು. ಆಸಮ್, ಅಮೇಝಿಂಗ್. ಗುರುವಾರ ಬೆಳಗ್ಗೆ ಐ ನೋ ಎಲ್ಲರೂ ವರ್ಕಿಂಗ್ ಡೇ ಬ್ಯುಸಿ ಇರ್ತೀರ ಅಂತ ಗೊತ್ತು, ಬಟ್ ಸ್ಟಿಲ್ ಸೋ ಮೆನಿ ಪೀಪಲ್ 300+ ಮೆಂಬರ್ಸ್ ಜಾಯಿನ್ ಆಗಿದ್ದೀರಾ. ಐ ರಿಯಲಿ ಅಪ್ರಿಷಿಯೇಟ್ ಫಾರ್ ಯುವರ್ ಕಮಿಟ್ಮೆಂಟ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಸ್ನೇಹಿತರೆ, ವೆಲ್ಕಮ್ ಆಲ್ ಆಫ್ ಯು ಫಾರ್ ವಿವಿನ್ ಅಕಾಡೆಮಿಗೆ ಸ್ವಾಗತ. ವಿ ವಿನ್ ನೋಡಿ, ನಾವೆಲ್ಲರೂ ವಿನ್ನರ್ ಆಗಬೇಕು. ದಟ್ಸ್ ದ ಅಲ್ಟಿಮೇಟ್ ಉದ್ದೇಶ, ರೈಟ್? ವಿ ವಿನ್ ಅಂದರೆ ನಾನು, ನೀವು, ನಾವೆಲ್ಲರೂ ಗೆಲ್ಲಬೇಕು, ಲೈಫಲ್ಲಿ ವಿನ್ನರ್ ಆಗಬೇಕು ಅಲ್ವಾ? ಸೊ ದಟ್ ಈಸ್ ವೈ ವಿ ವಿನ್ ಅಕಾಡೆಮಿ ಅಂತ ಹೇಳಿ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಮಾಡಿರೋಂಥದ್ದು. ಸೊ ಇವತ್ತಿನ ಸೆಷನ್ ವಂಡರ್ಫುಲ್ ಸೆಷನ್, ನಾಟ್ ಫಾರ್ ಪೀಪಲ್ ಶಾರ್ಟ್ಕಟ್ ಹುಡುಕ್ತಾ ಇದ್ದೀರಾ, ಜಡ್ಜ್ಮೆಂಟಲ್ ಮೈಂಡಲ್ಲಿ ಇದ್ದೀರಾ, ಐ ನೋ ಮೈಂಡ್ಸೆಟ್ ಅಥವಾ ಡೌಟ್ಫುಲ್ ಮೈಂಡಲ್ಲಿ, ಅಥವಾ ಪ್ಯಾಸಿವ್ ಪಾರ್ಟಿಸಿಪೆಂಟ್ಸ್, ಪೂರ್ತಿ ಇನ್ವಾಲ್ವ್ಮೆಂಟ್ ಆಗಿಲ್ಲ ಅಂದರೆ ಅಂಥವ್ರಿಗೆ ಈ ಸೆಷನ್ ಅಲ್ಲ. ಓಕೆ, ಸೊ ಇವತ್ತಿನ ಸೆಷನ್ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗಬೇಕಂದ್ರೆ, ಬೆಸ್ಟ್ ರಿಸಲ್ಟ್ ಸಿಗಬೇಕಂದ್ರೆ ಫಾಲೋ ದಿಸ್. ಏನು ಮಾಡಬೇಕು? ಫುಲ್ ಎನರ್ಜಿ ಇಂಟೆನ್ಸಿಟಿಯಿಂದ ಕೂತ್ಕೋಬೇಕು, ಸರಿನಾ? ಬಿ ಎ ಆ್ಯಕ್ಷನ್ ಓರಿಯೆಂಟೆಡ್. 1 hour ಸೆಷನ್, ಒಂದು ಕಾಲ್ ಅವರ್ ಅಷ್ಟೇ. ವಿಲ್ ಫಿನಿಶ್ ಇಟ್ ಆಫ್. ಓಕೆ, ಒಂದು ಜಾಗದಲ್ಲಿ ಕೂತ್ಕೊಳ್ಳಿ, ಹೆಡ್ಫೋನ್ ಅಥವಾ ಇಯರ್ಫೋನ್, ಬ್ಲೂಟೂತ್ ಆ ಥರ ಇದ್ದರೆ ಹಾಕ್ಕೊಳ್ಳಿ. ಓಪನ್ ಮೈಂಡಿಂದ ಇರಿ, ಬುಕ್ಕು ಪೆನ್ ಇಟ್ಕೊಳ್ಳಿ ಬರ್ಕೊಳ್ಳೋದಕ್ಕೆ. ಆ್ಯಂಡ್ anything is there, we'll discuss in the ending. Okay, yes. So how many of you, ಎಷ್ಟು ಜನ ನಿಮ್ಮಲ್ಲಿರ್ತಕ್ಕಂಥ ಅಂತರ್ಶಕ್ತಿಯನ್ನ ಜಾಗೃತಗೊಳಿಸ್ಕೋಬೇಕಂತಿದ್ರ? how many of you want to awaken your inner power? ಅನ್ಮ್ಯೂಟ್ ಮಾಡಿ ಹೇಳಿ. Me, sir. Me, sir. Me, Me, sir. Me, sir. family. Me, sir. Me also, sir. ಆಲ್ ಆಫ್ ಯು, ಎಲ್ಲರೂ ಅಲ್ವಾ? ಎಲ್ಲರಿಗೂ ನಮ್ಮಲ್ಲಿರ್ತಕ್ಕಂಥ ಒಂದು ಅಂತಃಶಕ್ತಿ, ಇನ್ನರ್ ಪವರ್, ಹಿಡನ್ ಪವರ್, ಸೂಪರ್ ಪವರ್ನ ನಾವು ಜಾಗೃತಿಗೊಳಿಸ್ಕೋಬೇಕು, ಆಕ್ಟಿವೇಟ್ ಮಾಡಬೇಕು, ಅವೇಕನ್ ಮಾಡಬೇಕು. ಎಲ್ಲರಿಗೂ ಆಸೆ ಇದೆ, ಎಲ್ಲರಿಗೂ ಮಾಸ್ಟ್ರಿ ಮಾಡಬೇಕನ್ನೋ ಒಂದು ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ, isn't it? ಸೊ ಬಟ್ ಬಿಫೋರ್ ದಟ್, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಬಿಗ್ಗೆಸ್ಟ್ ಬ್ಯಾಟಲ್ ಇನ್ ದ ವರ್ಲ್ಡ್. ಈ ಭೂಮಿ ಮೇಲೆ ಅತಿ ದೊಡ್ಡ ಒಂದು ಯುದ್ಧ, ಮಹಾಯುದ್ಧ ನಡೆಯುವಂಥದ್ದು. ಓಕೆ, ಅತಿ ದೊಡ್ಡ ಮಹಾಯುದ್ಧ ನಡೆಯೋದು ಯಾವ್ದು ಗೊತ್ತಾ? ವಿಚ್ ಇಸ್ ದ ಬಿಗ್ಗೆಸ್ಟ್ ವಾರ್, ಬಿಗ್ಗೆಸ್ಟ್ ಬ್ಯಾಟಲ್ ಯಾವ್ದು ಗೊತ್ತಾ? ದಟ್ ಈಸ್ ಇನ್ ಬಿಟ್ವೀನ್ 2 years, 2 ಕಿವಿಗಳ ಮಧ್ಯೆ ಇಲ್ಲಿ ನಡೆಯುತ್ತೆ ಬಿಗ್ಗೆಸ್ಟ್ ಬ್ಯಾಟಲ್, ವಾರ್, ಯುದ್ಧ ನಡೆಯೋದೆ ಇಲ್ಲಿ. ಪ್ರಪಂಚದಲ್ಲಿ ಎಲ್ಲಿ ನಡೆಯುತ್ತೆ? ಅಲ್ಲ, ಇಲ್ಲಿ ನಡೆಯುತ್ತೆ, ರೈಟ್? ದ ಬಿಗ್ಗೆಸ್ಟ್ ಬ್ಯಾಟಲ್ ಬಿಟ್ವೀನ್ 2 years, ದಟ್ ಈಸ್ ಇನ್ ದ ಮೈಂಡ್. ಯಾವುದಕ್ಕೆ? ಟು ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಬೆಳಗ್ಗೆ ಎದ್ದೇಳೋದಕ್ಕೆ
ದೊಡ್ಡ ಮಹಾಯುದ್ಧ ನಡೆಯುತ್ತೆ ಬೆಳಗ್ಗೆ ಎದ್ದೇಳೋದಿಕ್ಕೆ. ಓಕೆ, ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ವಾರ್. ಇನ್ಯಾವುದೂ ಅಲ್ಲ ಪ್ರಪಂಚದಲ್ಲಿ. ಬೆಳಗ್ಗೆ ಎದ್ದೇಳೋದಿದೆಯಲ್ವಾ, ಅದು ದೊಡ್ಡ ಒಂದು ಮಹಾಯುದ್ಧ ಥರ ಇರುತ್ತೆ. ಸೊ ಸಾಕಷ್ಟು ಮನಸ್ಸು ಒಳಗಡೆಯಿಂದ ಡಿಸಿಷನ್ ಎಲ್ಲ ಆಗಿರುತ್ತೆ. ಜನವರಿ 1ನೇ ತಾರೀಕಿಂದ ಬೆಳಗ್ಗೆ ಬೇಗ ಎದ್ದೇಳ್ತೀನಿ, ಇದ್ಮೇಲೆ ಎದ್ದು ಎಕ್ಸಸೈಸ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಬಟ್ ಬೆಳಗ್ಗೆ ಎಚ್ಚರನೂ ಆಗುತ್ತೆ, ಬಟ್ ಒಳ ಮನಸ್ಸು ಇನ್ನೊಂದು ಹೇಳುತ್ತೆ, ಇನ್ನೇನು 7 ದಿನ ಹೋದರೆ ಈ ತಿಂಗಳು ಮುಗಿದೋಗುತ್ತೆ, ನೆಕ್ಸ್ಟ್ ಮಂತ್ 1ನೇ ತಾರೀಕಿಂದ ಶುರು ಮಾಡೋಣ. ಈ ಥರ ಒಳಗಡೆಯಿಂದ ಒಂದು ಧ್ವನಿ ಬರುತ್ತೆ. ಓಕೆ, ಆ ಕಡೆ ಈ ಕಡೆ ಅದು ಇದು ಅಂತ ಮೈಂಡ್ ಓಡುತ್ತೆ. ಯುದ್ಧ ನಡೀತಾ ಇದೆ, ಯುದ್ಧ, ಇದೇಳು ಇಲ್ಲ ಅಂಥೇಳಿ. ಇನ್ನೊಂದು ಮನ್ಸು ಹೇಳುತ್ತೆ, ಇಲ್ಲ ಪರವಾಗಿಲ್ಲ, ಅಲ್ಲಿ ನೆನ್ನೆ ಲೇಟಾಗಿ ಮಲ್ಕೊಂಡೆ, ತುಂಬ ಟಯರ್ಡ್ ಆಗಿತ್ತು, ನೆನ್ನೆ ಜಾಸ್ತಿ ಕೆಲಸ ಮಾಡಿದ್ದೆ, ಅದು ಇದು ಅಂತ ರೀಸನ್ಸ್ ಕೊಡುತ್ತೆ. ಕೊನೆಗೇನಾಗುತ್ತೆ, ಬೆಡ್ಶೀಟ್ ಒಳಗಡೆಯಿಂದ ಕೈ ಸೀದಾ ಹಿಂಗೆ ಆಚೆ ಬರುತ್ತೆ. ಆಚೆ ಬಂದು ಅಲಾರ್ಮ್ ಎಲ್ಲ ಸೆಟ್ ಮಾಡಿರ್ತೀರಲ್ಲ, ಟಪಕ್ ಅಂತೇಳಿ ಆಫ್ ಮಾಡುತ್ತೆ, ಅಥವಾ ಸ್ನೂಸ್ ಬಟನ್ ಅಥವಾ ಆಫ್ ಬಟನ್ ಮಾಡಿ ಸೀದಾ ಮತ್ತೆ ಒಳಗಡೆ ಕೈ ಒಳಗಡೆ ಹೋಗಿ. ಸೊ ದಿಸ್ ಈಸ್ ದ ಬಿಗ್ಗೆಸ್ಟ್ ಬ್ಯಾಟಲ್ ಇನ್ ದ ವರ್ಲ್ಡ್. ಹೌದಾ, ನಿಜನಾ? ಮೇ ಬಿ ಹೌದು ಸರ್. Yes, sir. ಇವಾಗಿಲ್ಲ ಗುರುಜಿ ಅದು. ಮೋಸ್ಟ್ ಆಫ್ ದಮ್ ಇದ್ದೇ ಇರುತ್ತೆ. ಓಕೆ, ಮೇ ಬಿ ಕೆಲವರು ಎಕ್ಸೆಪ್ಷನ್ಸ್, ಕೆಲವರೆಲ್ಲ ನಮ್ಮ ಸ್ಟೂಡೆಂಟ್ಸ್ ಆಲ್ರೆಡಿ ಇವಾಗ ಕಲಿತು ಎಲ್ಲ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದರಲ್ಲೂ DMCಲಿರೋರೆಲ್ಲ ಬೆಳಗ್ಗೆ ಅಭ್ಯಾಸ ಆಗೋಗಿರುತ್ತೆ. ಅದರ್ವೈಸ್ ಮೋಸ್ಟ್ ಆಫ್ ದೆಮ್, ಅಥವಾ ನಿಮಗೂ ಒಂದಲ್ಲ ಒಂದ್ಸರಿ ಮೊದಲು ಲೈಫಲ್ಲಿ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗೇ ಆಗಿರುತ್ತೆ. ಅಥವಾ ನಿಮ್ಮ ಮನೆಯಲ್ಲೂ ನೋಡಿರ್ತೀರ, ನೀವು ತುಂಬ ಜನ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಎಲ್ಲ ನೋಡಿರ್ತೀರ. ಎಸ್ಆರ್ನು ಬೆಳಗ್ಗೆ ಎದ್ದೇಳೋದಂದ್ರೆ ದೊಡ್ಡ ಸಾಹಸ, ದೊಡ್ಡ ಅಲಾರಾಮ್ ಬಂದ್ ಮಾಡಿ Yes, sir. ಹೌದು ಹೌದು. ಎಸ್ ಸರ್, ನಾನು ಹಂಗೆ ಹೌದು ಮಾಡ್ತೀನಿ. ಗುರುಗಳೇ, ಅಲಾರಾಮ್ ಬಂದ್ ಮಾಡಿ ಮಲ್ಕೊಂಡ್ಬಿಡ್ತಾರ್ರಿ. ಎಸ್, ಬಿಗ್ಗೆಸ್ಟ್ ಬ್ಯಾಟಲ್ ಇದು. ಅಂಡರ್ಸ್ಟ್ಯಾಂಡ್, ದೊಡ್ಡ ಯುದ್ಧ ನಡೆಯೋದೇ ಬೆಳಗ್ಗೆ ಎದ್ದೇಳೋದು, ದೊಡ್ಡ ಯುದ್ಧ ಅದು, ರೈಟ್? ಅದನ್ನ ಗೆದ್ಬಿಟ್ರೆ ಲೈಫಲ್ಲಿ ಗೆದ್ದಂಗೆ ಲೆಕ್ಕ. ಬೆಳಗ್ಗೆ ಬೇಗ ಎದ್ದೇಳೋದನ್ನ ಯಾರಾದರೂ ಗೆದ್ಬಿಟ್ರೆ, ಅದನ್ನ ಮಾಸ್ಟ್ರಿ ಮಾಡಿಬಿಟ್ರೆ, ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ವಾರ್ ವಿಚ್ ಯು ಹವ್ ವನ್. ಅದೇ ದೊಡ್ಡ ಒಂದು ಯುದ್ಧ, ನೀವು ಗೆದ್ದಂಗೆ ಲೆಕ್ಕ. isn't it? So first of all, how many of you want to, like, how many of you want to wake up early morning? ಬ್ರಹ್ಮ ಮುಹೂರ್ತದಲ್ಲಿ ಎಷ್ಟು ಜನಕ್ಕೆ ಎದ್ದೇಳಕ್ಕೆ ಆಸೆ ಇದೆ? How many of you want to wake up early morning? ಎಷ್ಟು ಜನಕ್ಕೆ ಆಸೆ ಇದೆ ಬೆಳಗ್ಗೆ ಬೇಗ ಎದ್ದೇಳಕ್ಕೆ? ಬಟ್ ಲೆಟ್ ಮಿ ನೋ, ಈಗ ರೈಟ್ ನಾವು ಎಷ್ಟು ಗಂಟೆಗೆ ಎದ್ದೇಳ್ತಾ ಇದ್ದಾರೆ? ಚಾಟ್ ಬಾಕ್ಸ್ ಹಾಕಿ. ಈಗ ರೈಟ್ ನಾವು ಅಂದಾಜು ಎಷ್ಟು ಗಂಟೆಗೆ ಎದ್ದೇಳ್ತಾ ಇದ್ದೀರಾ? ಓಕೆ, ರೈಟ್ ನಾವು ಅಂದಾಜು ಎಷ್ಟು ಗಂಟೆಗೆ ಎದ್ದೇಳ್ತಾ ಇದ್ದೀರಾ? 7. ಹಾನೆಸ್ಟ್ ಆಗಿ ಹಾಕಿ. ಓಕೆ, ಹಾನೆಸ್ಟ್ ಆಗಿ ಹಾಕಿ. 7 ಗಂಟೆ, 6:30, 8 ಗಂಟೆ, 6:30, 7, 8 ಗಂಟೆ, 4:30, 3, 7:30, 7:30, 7:30, 5, 5:30, 7 ಗಂಟೆ, 7 ಗಂಟೆ, 7 ಗಂಟೆ, 6:30, 6:30, 5, 7 ಗಂಟೆ, ಎಸ್, 6:30, 7:30, 7:30, 5:30, 5:30, 4 ಗಂಟೆ, 6:30, 6:30, 7 ಗಂಟೆ, 6:30, 7:30. ಓಕೆ 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 7 o'clock, 4 o'clock, 4:30, 4 a.m., 4 a.m., 4 a.m., 4 a.m., 4 a.m., 5 a.m., okay, 5 a.m., 8 o'clock, 7:30, 6:30. ರೈಟ್. ಈಗ ನೋಡಿ, ಯಾರು ಕಮಿಟ್ಮೆಂಟ್ ಇದೆ ಅಂದರೆ ಬೆಳಗ್ಗೆ ಏನೋ ಕ್ಲಾಸ್ ಇದೆ, ಅಥವಾ ಮಕ್ಕಳಿಗೆ 7 ಗಂಟೆಗೆ ಸ್ಕೂಲಿಗೆ ಕಳಿಸ್ಬೇಕು, ಬಸ್ ಬರುತ್ತೆ, ಟಿಫನ್ ಎಲ್ಲ ರೆಡಿ ಆಗಿರಬೇಕು, ಅವರೆಲ್ಲ ರೆಡಿ ಆಗಿರಬೇಕು ಅಂದರೆ ಅಫ್ಕೋರ್ಸ್ ಎದ್ದೇಳ್ತೀರಾ 5 ಗಂಟೆಗೆ. ಯಾಕೆ? ಎದ್ದೆಲ್ಲ ಅಡುಗೆ ಎಲ್ಲ ಮಾಡಬೇಕು, ಬ್ರೇಕ್ಫಾಸ್ಟ್ ತಿಂಡಿ ಪ್ಯಾಕ್ ಎಲ್ಲ ಮಾಡಬೇಕು, ಅವನ್ನೆಲ್ಲ ರೆಡಿ ಮಾಡಿ ಕಳಿಸ್ಬೇಕು, ಅದು ಬೇರೆ ಮಾಡಲೇಬೇಕು, ಅದು ಎದ್ದೇಳ್ತಾರೆ. ಬಟ್ ಜನರಲಿ ಈಗ ಯಾರು ಆಫೀಸ್ಗೆ ಹೋಗೋರು 10 ಗಂಟೆಗೆ ಆಫೀಸ್ ಹೋಗೋದು, 9 ಗಂಟೆಗೆ ಆಫೀಸ್ ಹೋಗೋದು, ಆರಾಮಾಗಿ 7 ಗಂಟೆ 7:30 ಎದ್ದು ಅರ್ಧ ಗಂಟೆಯಲ್ಲಿ ರೆಡಿಯಾಗಿ ರೈಟ್ 8 ಗಂಟೆಗೆ ಹೊರಡ್ತೀನಿ. ಈ ರೀತಿ ತುಂಬ ಜನರ ಲೈಫಲ್ಲಿ
ಇದ್ದೇ ಇರುತ್ತೆ. ಸರ್ ನೋ ಹಾಗೆ ಐ ನೋ ಇಲ್ಲಿನ ಸಾಕಷ್ಟು ಜನ ನಮ್ಮ ಸ್ಟೂಡೆಂಟ್ಸು ಬೆಳಗ್ಗೆ ಬೇಗ ಎದ್ದೇಳಂತ ಅಭ್ಯಾಸ ಮಾಡ್ಕೊಂಡಿದ್ದೀರಾ ಅಥವಾ ಮೊದಲಿಂದನೂ ಇರ್ಬೋದು ನಿಮ್ಮದು. ಐ ಅಪ್ರಿಷಿಯೇಟ್ ದ್ಯಾಟ್. ಸರಿನಾ? ಬಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಇವತ್ತಿನ ಒಂದು ಓಕೆ ಈ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ ಓಕೆ ಬೆನಿಫಿಟ್ಸ್ ಆಫ್ ರೈಸಿಂಗ್ ಅರ್ಲಿ ಇನ್ ದ ಮಾರ್ನಿಂಗ್. ಲೆಟ್ ಮಿ ನೋ ಫಸ್ಟ್ ಆಫ್ ಆಲ್ ನನಗೆ ಹೇಳಿ, ನೀವು ಏನು ಬೆನಿಫಿಟ್ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಏನು ಲಾಭ ಇದೆ, ಯಾಕೆ ಬೆಳಗ್ಗೆ ಬೇಗ ಎದ್ದೇಳಬೇಕು, ಏನು ಬೆನಿಫಿಟ್ ಸಿಗುತ್ತೆ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಹೇಳಿ ನನಗೆ. ಒಂದೊಂದು ಮೈಂಡ್ ಪೀಸ್ ಆಗಿರುತ್ತೆ Full ಸರ್. day ಪೀಸ್ ಆಗಿರುತ್ತೆ ಗುರುಗಳೇ. ಆಗಿರ್ತದೆ ಗುರುಗಳೇ. ಮೈಂಡ್ ಫ್ರೆಶ್ ಆಗುತ್ತೆ. ಫ್ರೆಶ್ ಆಗಿರುತ್ತೆ ಗುರುಗಳೇ. ಟೈಮ್ ಸಿಗುತ್ತೆ ಗುರುಗಳೇ. ಟೈಮ್ ಸಿಗುತ್ತೆ ಬೆಳಿಗ್ಗೆ ಏನೂ ಇರೋದಿಲ್ಲ. ಇದ್ರೂ ಆದ್ರೆ ಓದ್ಕೊಂಡು ವೆರಿ ಗುಡ್ ವೆರಿ ಗುಡ್. ಐ ನೋ ನೀವೆಲ್ಲ ಆನ್ಸರ್ ಮಾಡ್ತಿರೋಂಥದ್ದು ಆದಷ್ಟು ಎಲ್ಲ ಕರೆಕ್ಟಾಗೇ ಇರುತ್ತೆ ಅಂತ ಗೊತ್ತು. ಬಟ್ ಟೆಲ್ ಮಿ, ಯಾಕೆ ಎದ್ದೇಳಕ್ಕೆ ಆಗ್ತಾಯಿಲ್ಲ? ಯಾರು ಎದ್ದೇಳ್ತಾ ಇಲ್ಲ ಅವ್ರು ಆನ್ಸರ್ ಮಾಡಿ ನನಗೆ. ಯಾರು ಎದ್ದೇಳ್ತಾ ಇಲ್ಲ ಅವ್ರು ಆನ್ಸರ್ ಮಾಡಿ. ವಾಟ್ ಈಸ್ ದ ರೀಸನ್? ವಾಟ್ ಆರ್ ದ ರೀಸನ್ಸ್ ಯು ಆರ್ ನಾಟ್ ಏಬಲ್ ಟು ವೇಕ್ ಅಪ್? ಎದ್ದೇಳದೇ ಇರೋದಕ್ಕೆ ಏನು ಕಾರಣಗಳಿರ್ಬೋದು ಅದನ್ನು ಹೇಳಿ. ಏನು ಒಂದೋ ಎರಡೋ ಏನು ರೀಸನ್ಸ್ ಇರ್ಬೋದು ಹೇಳಿ. ಸೋಷಿಯಲ್ ಮೀಡಿಯಾ ವಾಚ್ ಮಾಡೋದು, ಹಾರ್ಡ್ ವರ್ಕ್ ಮಾಡಿರ್ತಾರೆ. ಸಣ್ಣ ಸಣ್ಣ ಮಕ್ಕಳು ಓಕೆ ರೈಟ್. ಸಿ ಎಲ್ಲರೂ ಒಂದೊಂದು ರೀಸನ್ ಇದ್ದೇ ಇರುತ್ತೆ. ಫುಲ್ ಎಫರ್ಟ್ ಹಾಕಿದ್ದೀನಿ, ಹಾರ್ಡ್ ವರ್ಕ್ ಮಾಡಿದ್ದೀನಿ, ಲೇಟಾಗಿ ಮಲ್ಕೊಂಡೆ, ರೈಟ್? ದಿನ ಪೂರ್ತಿ ಕಷ್ಟಪಟ್ಟಿದ್ದೆ, ಸೊ ಲೇಟಾಗಿ ಮಲ್ಕೊಂಡೆ. ನಿದ್ದೆ ಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಸೊ ಒಳ್ಳೆ ನಿದ್ದೆ ಬೇಕು ನನಗೆ. ಅಥವಾ ನಾನು ಇರೋದೇ ಹಾಗೆ ಸರ್, ನನಗೆ ಮೊದಲಿಂದ ನನ್ನ ಅಭ್ಯಾಸ ಹಾಗೆ ಇರೋದು. ನಾನು ಬೆಳಗ್ಗೆ ಎದ್ದೇಳೋದೇ ಲೇಟು, ನಮ್ಮ ಅಮ್ಮ ಹಂಗೆ ಬೆಳೆಸಿರೋದು ನನ್ನನ್ನು. ಓಕೆ, ಈ ಥರನೆಲ್ಲ ರೀಸನ್ಸ್ ಇರ್ಬೋದು. ವಾಟ್ ಎವರ್ ಇಟ್ ಈಸ್, ಅರ್ಥ ಮಾಡ್ಕೊಳ್ಳಿ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ 2 types ಆಫ್ ಮೈಂಡ್ ಸೆಟ್. 2 ತರಹದ ಮೈಂಡ್ ಸೆಟ್ ವ್ಯಕ್ತಿಗಳು. 2 types ಆಫ್ ಮೈಂಡ್ ಸೆಟ್ ಪೀಪಲ್. ಓಕೆ, ಸೊ ಮೊದಲನೇದು ಗ್ರೋತ್ ಮೈಂಡ್ ಸೆಟ್. ಒಂದು ಥರ ವ್ಯಕ್ತಿಗಳಿರ್ತಾರೆ ಗ್ರೋತ್ ಮೈಂಡ್ ಸೆಟ್. ಇನ್ನೊಂದು ಥರ ವ್ಯಕ್ತಿಗಳಿರ್ತಾರೆ ಫಿಕ್ಸ್ಡ್ ಮೈಂಡ್ ಸೆಟ್. ಓಕೆ, ಗ್ರೋತ್ ಮೈಂಡ್ ಸೆಟ್ ಅಂದ್ರೇನು? ಓಕೆ, ಸೊ ನಾನು ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ ಇದೆಯಾ? ಸೊ ಹಾಗಾದ್ರೆ ನಾನು ಯಾಕೆ ಎದ್ದೇಳಬಾರ್ದು? ಬೇರೆಯವರೆಲ್ಲ ಎದ್ದೇಳ್ತಾ ಇದ್ದಾರೆ, ನಾನು ಯಾಕೆ ಎದ್ದೇಳಬಾರ್ದು? ನಾನು ಎದ್ದೇಳ್ತೀನಿ. ಸೊ ಯಾಕೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ? ನಾನು ಹೆಂಗೆ ಚೇಂಜ್ ಮಾಡ್ಕೋಬೋದು, ಹೆಂಗೆ ಇಂಪ್ರೂವ್ ಆಗ್ಬೋದು, ಹೆಂಗೆ ನಾನು ಬೇಗ ಎದ್ದೇಳ್ಬೋದು, ಏನೇನು ಮಾಡ್ಬೋದು? ಈ ರೀತಿ ಥಿಂಕ್ ಮಾಡೋಂಥವ್ರು ಗ್ರೋತ್ ಮೈಂಡ್ ಸೆಟ್. ಫಿಕ್ಸ್ ಮೈಂಡ್ ಸೆಟ್ ಅಂದರೆ ಯಾರು? ಯಾಕೆ ಆಗ್ತಾ ಇಲ್ಲ ಅಂತಕ್ಕೆ ಕಾರಣ ಹುಡುಕ್ತಾರೆ. ಓ ಇದಕ್ಕೆ ಆಗ್ತಾ ಇಲ್ಲ, ಓ ಇದಕ್ಕೆ ಆಗ್ತಾ ಇಲ್ಲ, ಓ ನನಗೂ ಇಷ್ಟನೇ ಬಟ್ ಸ್ಟಿಲ್ ನನಗೆ ಈ ಕಾರಣ ಇರೋದ್ರಿಂದ ಮಾಡೋಕ್ಕಾಗಲ್ಲ. ಸೊ ಅಂದರೆ ದೇ ಆರ್ ಫಿಕ್ಸ್ಡ್. ಅವ್ರ ಮೈಂಡ್ ಸೆಟ್ ಏನಾಗಿದೆ? ದೇ ಆರ್ ಫಿಕ್ಸ್ಡ್. ಹಿಂಗೇನೆ ನಾನು ಇರೋದೇ ಹಿಂಗೆ, ನನಗಾಗದೇ ಹಿಂಗೆ, ನನ್ನ ಜೀವನನೇ ಹಿಂಗೆ ಅಂತ ಹೇಳ್ಬಿಟ್ಟು ದೇ ಆರ್ ಫಿಕ್ಸ್ಡ್ ಮೈಂಡ್. ದೇ ಡೋಂಟ್ ವಾಂಟ್ ಟು ಚೇಂಜ್. ಅಥವಾ ಚೇಂಜ್ ಮಾಡಬೇಕಂದ್ರೂ ಕೂಡ ದೇ ಡೋಂಟ್ ವಾಂಟ್ ಟು ಪುಟ್ ಎಫರ್ಟ್ ಆಗೋಕ್ಕೆ ರೆಡಿ ಇಲ್ಲ. ಫಿಕ್ಸ್ಡ್ ಮೈಂಡ್ ಅವ್ರದ್ದು. ಆಗದೆ ಇರೋದಕ್ಕೆ ರೀಸನ್ಸ್ ಕೊಡ್ತಾರೆ, ಕಾರಣಗಳನ್ನ ಹುಡುಕ್ತಾರೆ, ನೆಪಗಳನ್ನ ಹುಡುಕ್ತಾರೆ. ಬಟ್ ನಾನು ಹೆಂಗೆ ಚೇಂಜ್ ಮಾಡ್ಕೊಳ್ಳಿ ಅದನ್ನು ಯೋಚನೆ ಮಾಡೋದಿಲ್ಲ. ದೇ ಹ್ಯಾವ್ ಫಿಕ್ಸ್ಡ್ ಮೈಂಡ್ ಸೆಟ್. ಅರ್ಥ ಆಗ್ತಾ ಇದೆಯಾ? ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಇ ಸ್ಟ್ಯಾಂಡ್ಸ್ ಫಾರ್ ಎಫರ್ಟ್ ಆ್ಯಕ್ಚುಲಿ, ನಾಟ್ ಎಕ್ಸ್ಕ್ಯೂಸ್. ಇ ಸ್ಟ್ಯಾಂಡ್ಸ್ ಫಾರ್ ಏನು? ಎಫರ್ಟ್. ಬಟ್ ತುಂಬ ಜನ ಏನು ಮಾಡ್ತಾರೆ? ಇ ಸ್ಟ್ಯಾಂಡ್ಸ್ ಫಾರ್ ಎಕ್ಸ್ಕ್ಯೂಸ್. ಅದಕ್ಕೆ ಆಗ್ತಾ ಇಲ್ಲ ಸರ್, ಇದಕ್ಕೆ ಆಗ್ತಾ ಇಲ್ಲ, ಅದಕ್ಕಾಗಲ್ಲ, ಇದಕ್ಕಾಗಲ್ಲ. ಸಾಕಷ್ಟು ರೀಸನ್ಸ್, ಅವ್ರದ್ದೇ ಆದಂಥ ರೀಸನ್ಸ್ ಕೊಡ್ತಾರೆ. ರೈಟ್? ಬಟ್ ತಿಳ್ಕೊಳ್ಳಿ, ಆ್ಯಕ್ಚುಲಿ ರೀಸನ್ ಕೊಡೋದು ಈಸಿ, ಬಟ್ ಎಕ್ಸ್ಕ್ಯೂಸ್ ಕೊಡೋದು ಈಸಿ. ಅದ್ರ ಬದಲು ಎಫರ್ಟ್ ಹಾಕೋದಿದೆಯಲ್ವಾ, ದಟ್ ಟೇಕ್ಸ್ ಚಾಲೆಂಜ್. ಅದು ನಿಮ್ಮಲ್ಲಿ ಒಂದು ನಿಮ್ಮತನವನ್ನು ತೋರಿಸುತ್ತೆ, ನಿಮ್ಮಲ್ಲಿ ಒಂದು ಚಾಲೆಂಜ್ನೆಸ್ನ ತೋರಿಸುತ್ತೆ. ನನ್ನ ಕೈಲಿ ಯಾಕಾಗಲ್ಲ, ನಾನು ಯಾಕಾಗಲ್ಲ, ಮಾಡಿ ತೋರಿಸೇ ಬಿಡೋಣ. ಸೊ ನೋಡಿ, ಈ ಕ್ಲಾಸ್ ಯಾಕೆ ತೊಗೊಳ್ತಾ ಇದ್ದೀನಿ? ಈ ಕ್ಲಾಸ್ ನಾನು ಸುಮಾರು ತೊಗೊಳ್ತಾ ಇದ್ದೆ. ನಾನು ಮೊದಲು 2-3 years ಬ್ಯಾಗು ರೆಗ್ಯುಲರಾಗಿ ತೊಗೊಳ್ತಾ ಇದ್ದೆ ಇದನ್ನು. ಓಕೆ, ಬಟ್ ಇವತ್ತು ಯಾಕೆ ತೊಗೊಳ್ತಾ ಇದೆ ಅಂದರೆ ಬಿಕಾಸ್ ಲಾಟ್ ಆಫ್ ಪೀಪಲ್ ಐ ಹ್ಯಾವ್ ಸೀನ್ ತುಂಬ ಜನ ಬೆಳಗ್ಗೆ ಎದ್ದೇಳ್ತಾ ಇಲ್ಲ ಬೇಗ. ಸೊ ಅದಕ್ಕೆ ಐ ಥಾಟ್ ಲೆಟ್ ಮೀ 2025 ನಿಮ್ಗೆಲ್ಲರಿಗೂ ಸ್ವಲ್ಪ ಬೆನಿಫಿಟ್ ಆಗೋ ಥರ ಮಾಡೋಣ, ಎಚ್ಚರ ಆಗೋ ಥರ ಮಾಡಿಸೋಣ, ಅಭ್ಯಾಸ ಚೇಂಜಸ್ ಮಾಡೋ ಥರ, ಅಥವಾ ಯಾವ ಥರ ಈಸಿಯಾಗಿ ನೀವು ಬೆಳಗ್ಗೆ ಬೇಗ ಎದ್ದೇಳ್ಬೋದು,
ಒಂದು ಟಿಪ್ಸ್ ಅಥವಾ ಟೆಕ್ನಿಕ್ಸ್ ಹೇಳ್ಕೊಡೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ. ಓಕೆ, ಸೊ ದ್ಯಾಟ್ಸ್ ದ ರೀಸನ್. ಸೊ ಇ ಸ್ಟ್ಯಾಂಡ್ಸ್ ಫಾರ್ ಎಫರ್ಟ್. ಎಫರ್ಟ್ ಹಾಕಕ್ಕೆ ರೆಡಿ ಇರಬೇಕು. ಎಫರ್ಟ್ ಹಾಕಕ್ಕೆ ರೆಡಿ ಇದ್ರೆ ಮಾತ್ರ ಯು ಕ್ಯಾನ್ ಚೇಂಜ್ ಯುವರ್ ಸೆಲ್ಫ್. ಅರ್ಥ ಆಗ್ತಾ ಇದೆಯಾ? ರೈಟ್. ಸೊ ಟೆಲ್ ಮಿ, ಎಷ್ಟು ಜನ ನಿಮ್ಮ ಒಂದು ಆಟಿಟ್ಯೂಡ್, ನಿಮ್ಮ ಮೈಂಡ್ ಸೆಟ್ನ ಎಕ್ಸ್ಕ್ಯೂಸ್ ಕಡೆಯಿಂದ ಎಫರ್ಟ್ ಕಡೆಗೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀರಾ? ಹೌ ಮೆನಿ ಆಫ್ ಯು ಆರ್ ರೆಡಿ? ಯಾರು ಎದ್ದೇಳ್ತಾ ಇಲ್ಲ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎದ್ದೇಳ್ತಾ ಇರೋರು ರೆಡಿ ಸರ್. ಸೊ ವಿಲ್ ಯು ಟೇಕ್ ದ ಚಾಲೆಂಜ್? ಕಂಫರ್ಟ್ ಝೋನ್ ನ ಬ್ರೇಕ್ ಮಾಡಿ. ಹೌದು ಸರ್. ಎಸ್. ಸೊ ನಾನೇನಾದ್ರೂ ಹಾಗಾದ್ರೆ ಬೆಳಗ್ಗೆ 5 ಗಂಟೆ ಕ್ಲಾಸ್ ಇಟ್ಟರೆ ಅಟೆಂಡ್ ಮಾಡ್ತೀರಾ? ನೀವು ಕ್ಲಾಸ್ ಇಟ್ಟರೆ ಅಟೆಂಡ್ ಮಾಡ್ತೀವಿ ಸರ್. ಯಾಕೆ? ನಾನು ಸರ್ ಕ್ಲಾಸ್ ಅಟೆಂಡ್ ಮಾಡ್ಬೇಕು, ಅದಕ್ಕೆ ಎಚ್ಚರ ಆಗ್ತೀನಿ, ಎದ್ದು ಹೇಳ್ತೀನಿ. ಹಂಗಲ್ಲ. ಕ್ಲಾಸ್ ಇರಲಿ, ಕ್ಲಾಸ್ ಇಲ್ದರೆ ಇಲ್ಲಿ ಎದ್ದೇಳೋ ಅಭ್ಯಾಸ ಮಾಡ್ಕೋಬೇಕು ನೀವು. ಅರ್ಥ ಆಗ್ತಾ ಇದೆಯಾ? ರೈಟ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್, ಕಲಿಯೋಣ. ಓಕೆ, ಸೊ ಇವತ್ತಿನ ಕ್ಲಾಸ್ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ, 500 ಜನ ಈ ಕ್ಲಾಸ್ನ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ ಅಂದರೆ ದಟ್ ಮೀನ್ಸ್ ಯು ಆರ್ ರೆಡಿ ಫಾರ್ ದಿಸ್. ಈ ಕ್ಲಾಸು, ಈ ಸೆಷನ್ನ ನೀವು ಕೇಳಬೇಕಂತಿತ್ತು, ನೀವು ಇದನ್ನು ಅಟ್ರ್ಯಾಕ್ಟ್ ಮಾಡಿದ್ರಿ. ಇದು ಯಾವುದೋ ಒಂದು ಬೈ ಚಾನ್ಸಿಂದ ಅಟೆಂಡ್ ಮಾಡ್ತಿರೋ ಸೆಷನ್ ಅಲ್ವೇ ಅಲ್ಲ, ಬಟ್ ಬೈ ಯುವರ್ ಥಾಟ್ಸ್. ನೀವು ಇದನ್ನು ಅಟ್ರ್ಯಾಕ್ಟ್ ಮಾಡಿದ್ದೀರಾ. ಓಕೆ, ಈ ಸೆಷನ್ನ, ಈ ಕ್ಲಾಸನ್ನು ಅಟ್ರ್ಯಾಕ್ಟ್ ಮಾಡಿದ್ದೀರಾ. ಎಲ್ಲೋ ಒಂದು ಕಡೆ ಅಂದ್ಕೊಳ್ತಾ ಇದ್ರಿ, ನಾನು ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಹೇಳಿ, ಆ ಕಾರಣದಿಂದ ಈ ಒಂದು ಕ್ಲಾಸನ್ನು ಅಟ್ರ್ಯಾಕ್ಟ್ ಮಾಡಿದ್ದೀರಾ. ಎಸ್ ಸರ್ ನೋ? ಎಷ್ಟು ಜನಕ್ಕೆ ಅನ್ಸುತ್ತೆ ಕರೆಕ್ಟ್ ಅಂತ ಹೇಳಿ? ಎಷ್ಟು ಜನಕ್ಕೆ ಅನ್ಸುತ್ತೆ? ಅನ್ಮ್ಯೂಟ್ ಮಾಡಿ ಹೇಳಿ. ಚಕ್ರ ಕ್ಲಾಸ್ಗೆ ಜಾಯ್ನ್ ಆಗಿದ್ದೀನಿ ಸರ್. ನಿಜ. ವೆರಿ ಗುಡ್. ಓಕೆ, ಸೊ conducted many classes like this. ಸಾಕಷ್ಟು ಸಾವಿರಾರು ಜನ ಕ್ಲಾಸಸ್ನ ಅಟೆಂಡ್ ಮಾಡಿ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅಪ್ಕಮಿಂಗ್ ಅಲ್ಲಿ ಯು ವಿಲ್ ಬಿ ಲರ್ನಿಂಗ್ ಮೆನಿ ಕ್ಲಾಸಸ್. ರೈಟ್, ಈ ವರ್ಷದಲ್ಲಿ ಯು ವಿಲ್ ಬಿ ಲರ್ನಿಂಗ್ ಮೆನಿ ಕ್ಲಾಸಸ್. ಸೂಪರ್ ಹೀಲರ್, ರಿಸ್ಟ್ ವಾಚ್, ಪೆಂಡುಲಮ್, ಪ್ಯಾರೆಂಟಿಂಗ್, ಟ್ಯಾರೋ, ಟೈಮ್ ನ್ಯೂಮರಾಲಜಿ, ವಾಸ್ತು, ಪಾಮಿಸ್ಟ್ರಿ, astrology, Yantra, law of attraction, many other things, and many free classes also will be conducting. Okay, so be ready to learn. ಅರ್ಥ ಆಗ್ತಾ ಇದೆಯಾ? ಡನ್. ಸೊ ವೈ ಆಮ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್? ಯಾಕೆ ಇದೆಲ್ಲ ನಾನು ಮಾಡ್ತಾ ಇದ್ದೀನಿ ಅಂದರೆ, ಬಿಕಾಸ್ ಸ್ನೇಹಿತರೆ, ಐ ವಾಸ್ ಅ ಪರ್ಸನ್, ನಾನು ಸಾಕಷ್ಟು ನನ್ನಲ್ಲೇ ಬ್ಲಾಕೇಜಸ್ ಇಟ್ಕೊಂಡಿದ್ದೆ. ನನ್ನಲ್ಲೇ ನನ್ನ ಲೈಫ್ ಹೀಗೇನೆ, ನಾನು ಇದೇ ಥರಾನೇ, ನನ್ನ ಜೀವನ ಹೀಗೆ ಅಂಥೇಳಿ ತುಂಬ ಒಂದು ನೆಗೆಟಿವ್ಸು, ಬ್ಲಾಕೇಜಸ್ ಇಟ್ಕೊಂಡಿದ್ದೆ. ಸೊ ಐ ರಿಯಲೈಸ್, ನಾನು ಕಲಿತೆ ಒಂದು ಮೈಂಡ್ ಕ್ಲಾಸಿಂದ, ಮೈಂಡ್ ವರ್ಕ್ಶಾಪಿಂದ ಎಲ್ಲ ಇಲ್ಲಿರೋದು. ಇಲ್ಲಿ ಚೇಂಜ್ ಆದರೆ ಎಲ್ಲ ಚೇಂಜ್ ಆಗುತ್ತೆ ಅಂತೇಳಿ ಕಲಿತೆ. ಅಲ್ಲಿಂದ ನನ್ನ ಮೇಲೆ ನಾನು ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ಐ ಕಂಪ್ಲೀಟ್ಲಿ ರೀಟ್ರಾನ್ಸ್ಫಾರ್ಮ್ ಮೈ ಸೆಲ್ಫ್. ಸೊ ಟುಡೇ ಐ ಆಮ್ ಅನ್ ಎಂಟರ್ಪ್ರೈನರ್, ಎಜುಕೇಟರ್, like master numerologist, mind and money coach. Many things I'll do. I'm doing this on a mission. ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾರಂಥದ್ದು. ಏನಪ್ಪ ಅಂದರೆ, ನಾನೇನು ಸ್ಟ್ರಗಲ್ ಆಗಿದ್ದೆ, ಅಥವಾ ನಂತರ ಲಕ್ಷಾಂತರ ಜನ ಸ್ಟ್ರಗಲ್ ಆಗ್ತಾ ಇರ್ತಾರೆ, ಅವರೆಲ್ಲರಿಗೂ ಹೆಲ್ಪ್ ಆಗೋ ಥರ ಮಾಡಬೇಕು, ಅವರ ಕನಸು ಗುರಿಗಳನ್ನು ಅಚೀವ್ ಮಾಡಿಸ್ಬೇಕು. ದಿಸ್ ಇಸ್ ಮೈ ಇಂಟೆನ್ಷನ್. ಸೊ ಥಿಂಕ್ ರಿಚ್ ಕರ್ನಾಟಕ. ಎಲ್ಲರನ್ನ ದೊಡ್ಡದಾಗಿ ಆಲೋಚನೆ ಮಾಡೋ ಥರ ಮಾಡಿಸ್ಬೇಕು, ಬದಲಾವಣೆಗೆ ತರಿಸ್ಬೇಕು. ಇದು ಒಂದು ನನ್ನ ಉದ್ದೇಶ ಇರೋಂಥದ್ದು. ಓಕೆ, ಸೊ ಐ ಆಮ್ ಪ್ಲಾನಿಂಗ್ ಸಮಥಿಂಗ್ ಬಿಗ್ ಆ್ಯಕ್ಚುಲಿ. ಮೇ ಬಿ ಇನ್ ದ ಮಂತ್ ಆಫ್ ಏಪ್ರಿಲ್ ಆರ್ ಮೇನಲ್ಲಿ ಐ ಆಮ್ ಪ್ಲಾನಿಂಗ್ ಟು ಕಂಡಕ್ಟ್ ಒಂದು ಅಮೇಝಿಂಗ್ ಥಿಂಕ್ ಥಿಂಕ್ ಬಿಗ್ ಕರ್ನಾಟಕ ಅಂಥೇಳಿ ಒಂದು ಪ್ರೋಗ್ರಾಮ್ನ ಆನ್ಲೈನಲ್ಲಿ ಫ್ರೀ 11 days ಆರ್ 21 daysದು ಕ್ಲಾಸ್ ಮಾಡಬೇಕಂತ ಇದ್ದೀನಿ. ವೇರಿನ್ ಐ ವಾಂಟ್ ಟು ಟಚ್ ಅಟ್ ಲೀಸ್ಟ್ ಹೌ ಮಚ್ 10 lakh ಪೀಪಲ್ ಟಚ್ ಆಗಬೇಕು. ಈ ಥರ ಲೈವ್ ಕ್ಲಾಸಲ್ಲಿ ಆಗಿರ್ಬೋದು, ಅಥವಾ ಲೈವ್ ಯೂಟ್ಯೂಬಲ್ಲಿ ಆಗಿರ್ಬೋದು, ಅಥವಾ ಲೈವ್ ಫೇಸ್ಬುಕ್ಕಿಂದ ಅಥವಾ ಲೈವ್ ಇನ್ಸ್ಟಾಗ್ರಾಮಿಂದ ಆಗಿರ್ಬೋದು, 10 lakh ಪೀಪಲ್ ರೀಚ್ ಆಗಬೇಕು. ಫ್ರೀ ಕ್ಲಾಸ್, ಕಂಪ್ಲೀಟ್ ಡಿಫ್ರೆಂಟ್ ಟಾಪಿಕ್ಸ್ ಇರುತ್ತೆ. ಪರ್ಸ್ನಾಲಿಟಿ ಮೇಲೆ ಇರುತ್ತೆ. ಕಂಪ್ಲೀಟ್ಲಿ ಒಬ್ಬ ವ್ಯಕ್ತಿ ಹೇಗೆ ಪರ್ಸ್ನಾಲಿಟಿನ ಬದಲಾವಣೆ ಮಾಡಿಕೊಂಡು ಥಿಂಕ್ ಬಿಗ್, ಥಿಂಕ್ ರಿಚ್ ಹೇಗೆ ಮಾಡೋಂಥದ್ದು ಅಂತ ಹೇಳ್ಬಿಟ್ಟು. ಸೊ ಅಷ್ಟು ಜನಕ್ಕೆ ರೀಚ್ ಆಗಬೇಕಂದ್ರೆ, ಇಸ್ ಇಟ್ ಪಾಸಿಬಲ್ ಫ್ರಮ್ ಒನ್ ಪರ್ಸನ್? ನನ್ನ ಕಡೆ ಒಬ್ಬನಿಂದ ಸಾಧ್ಯ ಆಗುತ್ತಾ? ನೋ. ಐ ವಾಂಟ್ ಯುವರ್ ಸಪೋರ್ಟ್. ಐ ವಾಂಟ್ ವಾಲಂಟಿಯರ್ಸ್ ಆ್ಯಕ್ಚುಲಿ.
So I'll be looking for volunteers who will take some initiative and want to reach 10 lakh people record ಮಾಡ್ಬೇಕಂತ ಹೇಳ್ಬಿಟ್ಟು ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ? ನಾನ್ We will, sir. ಮಾಡ್ತೀವಿ ಸರ್, ಮಾಡ್ತೀವಿ ಸರ್. ಮಾಡ್ತೀನಿ ಗುರುಗಳೇ. ಗುರುಗಳೇ, ನಾನ್ ಮಾಡ್ತೀನಿ. ಆಲ್ರೆಡಿ ನಾನು ಕಳಿಸಿದೀನಿ ಲಿಂಕ್ ಒಂದು 4 ಜನರಿಗೆ ಗುರುಗಳೇ. ಕ್ಲಾಸ್ ಅಟೆಂಡ್ ಮಾಡೋ ತರ ಮಾಡ್ತೀವಿ. Done. Thank you so much. Thank you. I really appreciate it. Thank you all of you. Thank you for your continuous support. Thank you so much. So let's learn ಇವತ್ತಿನ ಕ್ಲಾಸ್ ಅಲ್ಲಿ ಕಲಿಯೋಣ 10 steps to wake up early morning in ಬ್ರಹ್ಮ ಮುಹೂರ್ತ. Okay, so ಇವತ್ತಿನ ಕ್ಲಾಸ್ ಬಗ್ಗೆ ಕಲಿಯೋಣ 10 steps how to wake up early morning in ಬ್ರಹ್ಮ ಮುಹೂರ್ತ. Okay, ಡನ್? ಎಲ್ಲ ರೆಡಿ? ಗಮನ ಈ ಕಡೆ. ಎಸ್, ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಅದಕ್ಕೆ 2-3 months ಬೇಕು. ಕೆಲವು ಪ್ರಿಪ್ರೇಷನ್ಸ್ ಆಗಬೇಕು. ಸೋಷಿಯಲ್ ಮೀಡಿಯಾ ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಟೀಮ್ ಸಪೋರ್ಟ್ ಎಲ್ಲನೂ ಬೇಕು. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮೆಲ್ಲರ ಸಪೋರ್ಟು ಬೇಕು. ವಿಲ್ ರೀಚ್ 10 lakh ಪೀಪಲ್ ರೀಚ್ ಮಾಡೋಣ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಕಲಿಯೋಣ ವೈ ವೇಕಿಂಗ್ ಅಪ್ ಅರ್ಲಿ ಮಾರ್ನಿಂಗ್. ಯಾಕೆ ಬೆಳಗ್ಗೆ ಬೇಗ ಎದ್ದೇಳಬೇಕು? ಓಕೆ, ಯಾಕೆ ಬೆಳಗ್ಗೆ ಬೇಗ ಎದ್ದೇಳಬೇಕು, ಏನು ಬೆನಿಫಿಟ್ ಆಗುತ್ತೆ, ಏನು ಹೆಲ್ಪ್ ಆಗುತ್ತೆ ನಿಮಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ಅದಾದಮೇಲೆ ತಿಳ್ಕೊಳ್ಳೋಣ ವಾಟ್ ಈಸ್ ಬ್ರಹ್ಮ ಮುಹೂರ್ತ. ಓಕೆ, ಏನು ಬ್ರಹ್ಮ ಮುಹೂರ್ತ ಅಂದರೆ ಏನದರ ಮಹತ್ವ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಕಲಿಯೋಣ ಸ್ಟೆಪ್ಸನ್ನು ಅಥವಾ ಏನು ಕೆಲವು ರಿಚುವಲ್ಸ್ ನೀವು ಫಾಲೋ ಮಾಡೋದ್ರಿಂದ ನೀವು ಬೆಳಗ್ಗೆ ಬೇಗ ಎದ್ದೇಳ್ಬೋದು. ಕೆಲವು ಸ್ಟೆಪ್ಸ್ನ ಹೇಳ್ಕೊಡ್ತೀನಿ. ಆ್ಯಂಡ್ ವೇಟ್ ಟಿಲ್ ದ ಎಂಡ್. ಸೊ ಯಾವ ಥರ ಬೆಳಗ್ಗೆ ಎದ್ದೇಳ್ಬೋದು ವಿತ್ ಸಮ್ ಕ್ಲಾಸಸ್ ವಿಲ್ ಲರ್ನ್ ಅಬೌಟ್ ದಟ್. ಓಕೆ, ಐ ಅನೌನ್ಸ್ ದಟ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, ಈ ಬ್ರಹ್ಮಾಂಡದಲ್ಲಿ ಅಬೆಂಡೆನ್ಸಲ್ಲಿ ಸಿಗೋಂಥದ್ದು, ಯೂನಿವರ್ಸಲ್ಲಿ ಅಬೆಂಡೆನ್ಸಲ್ಲಿ ಸಿಗೋಂಥದ್ದು ಈ ವಸ್ತುಗಳು: ಸ್ಪೇಸ್, ಲೈಟ್, ಎನರ್ಜಿ, ವಾಟರ್, ಲ್ಯಾಂಡ್, ಇದೆಲ್ಲನೂ. ಸೊ ನಮ್ಮಲ್ಲಿ ಕೂಡ ಎನರ್ಜಿ ಅಬೆಂಡೆನ್ಸಲ್ಲಿ ಸಿಗುತ್ತೆ. ಬಟ್ ಕೆಲವರೆಲ್ಲ ಹ್ಯೂಮನ್ ಅಬೆಂಡೆನ್ಸಲ್ಲಿ, ನಮ್ಮ ಥಿಂಕಿಂಗು ಕೂಡ ಅಬೆಂಡೆನ್ಸ್ ಇದೆ, ಪೊಟೆನ್ಷಿಯಲ್ನೆಸ್ ಅಬೆಂಡೆನ್ಸಲ್ಲಿದೆ, ಎನರ್ಜಿ ಅಬೆಂಡೆನ್ಸಲ್ಲಿದೆ, ಮೈಂಡ್ ಇಮ್ಯಾಜಿನೇಷನ್ ಅಬೆಂಡೆನ್ಸಲ್ಲಿದೆ, ವಿಲ್ ಪವರ್ ಕೂಡ ಅಬೆಂಡೆನ್ಸಲ್ಲಿದೆ, ಅಚೀವ್ಮೆಂಟ್ ಕೂಡ ಅಬೆಂಡೆನ್ಸಲ್ಲಿ ಮಾಡ್ಬೋದು. ಬಟ್ ಏನಾಗಿರುತ್ತೆ, ತುಂಬ ಜನ ಸ್ಟಕ್ ಆಗಿಬಿಟ್ಟಿರ್ತಾರೆ. ಓಕೆ, ನಮ್ಮ ಹ್ಯೂಮನ್ ಬೀಯಿಂಗಲ್ಲೂ, ಮನುಷ್ಯನಲ್ಲಿ ಕೂಡ ಎಲ್ಲವೂ ಕೂಡ ಅಬೆಂಡೆನ್ಸಲ್ಲಿ ಇದೆ, ಅಗಾಧವಾಗಿದೆ. ಥಿಂಕಿಂಗು ಯಾವುದೇ ಕೊನೆ ಇಲ್ಲ, ಸಾಮರ್ಥ್ಯಕ್ಕೆ ಕೊನೆ ಇಲ್ಲ, ಎನರ್ಜಿಗೆ ಕೊನೆ ಇಲ್ಲ, ಮೈಂಡ್ ಇಮ್ಯಾಜಿನೇಷನ್ಗೆ ಯಾವುದೂ ಕೊನೆ ಇಲ್ಲ, ವಿಲ್ ಪವರ್ ಎಸ್ ಅನ್ಲಿಮಿಟೆಡ್ ಸಿಗುತ್ತೆ, ಅಚೀವ್ಮೆಂಟ್ ಕೂಡ ಅನ್ಲಿಮಿಟೆಡ್ ನಾವು ಮಾಡ್ಬೋದು. ಬಟ್ ಎಲ್ಲರೂ ಸ್ಟಕ್ ಆಗಿರ್ತಾರೆ, ಲಿಮಿಟೆಡ್, ದೇ ಹ್ಯಾವ್ ಬ್ಲಾಕ್ಡ್, ಅವ್ರಿಗವರು ಬ್ಲಾಕ್ ಮಾಡ್ಕೊಂಡಿರ್ತಾರೆ. ಒಂದು ಫಿಸಿಕಲ್ ಎನರ್ಜಿ, ದೈಹಿಕ ಶಕ್ತಿ ಲಿಮಿಟೆಡ್ ಇರೋಂಥದ್ದು. ಓಕೆ, ಪ್ರತಿಯೊಬ್ಬರಲ್ಲೂ ಒಂದು ಲಿಮಿಟ್, ಫಿಸಿಕಲ್ ಎನರ್ಜಿ ಲಿಮಿಟೆಡ್ ಇರುತ್ತೆ. ಡೈಲಿ ರುಟೀನಲ್ಲಿ ಸ್ಟಕ್ ಆಗಿರ್ತಾರೆ, ದಿನನಿತ್ಯದ ಒಂದು ಜಂಜಾಟದಲ್ಲಿ. ಬೆಳಗ್ಗೆ ಎದ್ದೇಳು, ಅದು ಮಾಡು, ಇದು ಮಾಡು, ಆಫೀಸ್ಗೆ ಹೋಗೋ, ಕೆಲಸ ಮಾಡು, ಬಾ, ಡೈಲಿ ರುಟೀನಲ್ಲಿ ಸ್ಟಕ್ ಆಗೋಗಿರ್ತಾರೆ. ಅದಕ್ಕೆ ಅವರು ಅವರ ಸಾಮರ್ಥ್ಯವನ್ನು ಮೀರಕ್ಕಾಗ್ತಾ ಇರೋದಿಲ್ಲ, ಅಥವಾ ಎಕ್ಸ್ಕ್ಯೂಸಸಲ್ಲಿ ಸ್ಟಕ್ ಆಗಿರ್ತಾರೆ. ಈ ಒಂದು ಕಾರಣದಿಂದ, ಆ ಒಂದು ಕಾರಣದಿಂದ, ಓಕೆ, ದಿಸ್ ಇಸ್ ದ ರೀಸನ್, ಅದಕ್ಕೆ ನಾನು ಮಾಡೋಕ್ಕಾಗ್ತಾ ಇಲ್ಲ ಅಂಥೇಳಿ ಅವ್ರು ಏನು ಮಾಡ್ತಾ ಇರ್ತಾರೆ, ಸಾಕಷ್ಟು ಎಕ್ಸ್ಕ್ಯೂಸಸ್ನ ಕೊಡ್ತಾ ಇರ್ತಾರೆ. ಅವ್ರಿಗವ್ರು ಎಕ್ಸ್ಕ್ಯೂಸ್, ಆ್ಯಕ್ಚುಲಿ ಬೇರೆಯವ್ರಿಗಂತ ಅಂದ್ಕೊಳ್ತಾರೆ, ಬಟ್ ಆ್ಯಕ್ಚುಲಿ ಅದು ಬೇರೆಯವ್ರಿಗೆಲ್ಲ ಕೊಡ್ತಾ ಇರೋದು ಅವ್ರಿಗವ್ರು ಎಕ್ಸ್ಕ್ಯೂಸ್ ಕೊಡ್ತಾ ಇರ್ತಾರೆ. ರೈಟ್, ಸಣ್ಣ ಆಲೋಚನೆ ಮಾಡ್ತಾ ಇರ್ತಾರೆ, ಸ್ಮಾಲ್ ಥಿಂಕಿಂಗ್. ಸಾಕು ಬಿಡು, ಇರೋದ್ರಲ್ಲಿ ಮಾಡ್ಕೊಂಡು ಹೋಗೋಣ, ಹೆಂಗೋ ಒಂದು ಜೀವನ ನಡೀತಾ ಇದೆ, ಇಷ್ಟು ಸಂಬಳ ಬರ್ತಾ ಇದೆ, ಒಂದು ಬಿಸ್ನೆಸ್ ನಡೀತಾ ಇದೆ, ಒಂದು ಮನೆ ಇದೆ ಬಿಡು, ಒಂದು ಕಾರ್ ಇದೆ ಬಿಡು, ಸಾಕು ಬಿಡು, ಇರೋದ್ರಲ್ಲಿ ಹ್ಯಾಪಿಯಾಗಿರೋಣ ಅಂಥೇಳಿ ಸಣ್ಣ ಆಲೋಚನೆಗೆ ಸ್ಟಕ್ ಆಗೋಗಿರ್ತಾರೆ. ಜೊತೆಗೆ ಟೈಮ್ ಈಸ್ ಲಿಮಿಟೆಡ್. ಓಕೆ, ಟೈಮ್ ಈಸ್ ಲಿಮಿಟೆಡ್. ಇನ್ಫ್ಯಾಕ್ಟ್ ಟೈಮ್ ನೋಡಿ, ಎಲ್ಲರಿಗೂ 24 ಗಂಟೆನೇ ಇರೋದು, ಕರೆಕ್ಟಾ? ಎಲ್ಲರಿಗೂ 24 ಗಂಟೆನೇ. ಯಾರಿಗಾದ್ರೂ ಜಾಸ್ತಿ ಇದೆಯಾ? ಹಲೋ, ಈ ಕ್ಲಾಸಲ್ಲಿ ಅಟೆಂಡ್ ಮಾಡ್ತಿರೋ ಯಾರಿಗಾದ್ರೂ ಜಾಸ್ತಿ ಟೈಮ್ ಇದೆಯಾ ಹೇಳಿ ನನಗೆ. ಓಕೆ, ಸೊ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದ್ಸರಿ ಕ್ಲಾಸ್ ತಗೊಳ್ತೀನಿ, ಅದು ಒಂದು ಫ್ರೀ ಸೆಷನ್ ತಗೊಳ್ತೀನಿ. ಯು ಲರ್ನ್ ಕಂಪ್ಲೀಟ್ಲಿ ಅಬೌಟ್ ಟೈಮ್ ಮ್ಯಾನೇಜ್ಮೆಂಟ್. ಓಕೆ,
ಎಲ್ಲರಿಗೂ ಸೇಮ್ 24 ಗಂಟೆನೆ. ಸೊ ನರೇಂದ್ರ ಮೋದಿ ಅವ್ರಿಗೂ ಕೂಡ, ಓಕೆ, ಅಥವಾ ಒಬ್ಬ ಬಿಸ್ನೆಸ್ ಮ್ಯಾನ್ಗೂ ಕೂಡ, ನನಗೂ ಕೂಡ, ನಿಮಗೂ ಕೂಡ 24 ಗಂಟೆನೇ ಇರೋಂಥದ್ದು. ಸೊ ಇಟ್ ಈಸ್ ಆಲ್ಸೋ ಲಿಮಿಟೆಡ್. 24 ಅವರ್ಸ್ ಲಿಮಿಟೆಡ್. ಒಂದು ದಿನಕ್ಕೆ ಇಷ್ಟೇ ಟೈಮ್ ಸಿಗೋದು. ಓಕೆ, ಸೊ ತುಂಬ ಜನ ಇದರಲ್ಲೇ ಸ್ಟಕ್ ಆಗೋಗಿರ್ತಾರೆ, ಈ ಒಂದು ಲಿಮಿಟೆಡ್ ವಿಚಾರಗಳಲ್ಲಿ ಸ್ಟಕ್ ಆಗೋಗಿರ್ತಾರೆ. ಸೊ ಆಸ್ಕ್ ಯುವರ್ ಸೆಲ್ಫ್, ನಿಮಗೆ ನೀವು ಕೇಳ್ಕೋಬೇಕು ಯಾವುದ್ರಲ್ಲಿ ನೀವು ಸ್ಟಕ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು. ಅರ್ಥ ಆಗ್ತಾ ಇದೆಯಾ? ಸೊ ಟು ಅವೇಕನ್ ಯುವರ್ ಇನ್ನರ್ ಪವರ್, ನಿಮ್ಮ ಅಂತಃಶಕ್ತಿಯನ್ನು ಜಾಗೃತಗೊಳಿಸ್ಕೋಬೇಕಂತ ಹೇಳಿದ್ರೆ ಇಟ್ ಈಸ್ ಪಾಸಿಬಲ್ ವಿತ್ ಬೈ ವೇಕಿಂಗ್ ಅಪ್ ಅರ್ಲಿ ಮಾರ್ನಿಂಗ್ ಇನ್ ಬ್ರಹ್ಮ ಮುಹೂರ್ತ. ಓಕೆ, ಇಟ್ ಈಸ್ ಪಾಸಿಬಲ್. ನಿಮ್ಮ ಇನ್ನರ್ ಪವರ್, ಅಂತಃಶಕ್ತಿನ ಜಾಗೃತಗೊಳಿಸೋದು ಹೇಗೆ ಸಾಧ್ಯಪ್ಪ ಅಂದರೆ ಬೈ ವೇಕಿಂಗ್ ಅಪ್ ಅರ್ಲಿ ಮಾರ್ನಿಂಗ್ ಇನ್ ಬ್ರಹ್ಮ ಮುಹೂರ್ತ. ಉದಾಹರಣೆ ತಗೊಳ್ಳೋಣ. ಓಕೆ, ಉದಾಹರಣೆ. ಓಕೆ, ಅನಿಮಲ್, ಬರ್ಡ್ಸ್ ನೋಡಿದ್ದೀರಾ? ಪ್ರಾಣಿಗಳು, ಪಕ್ಷಿಗಳು, ಹಲೋ, ಪ್ರಾಣಿಗಳು, ಪಕ್ಷಿಗಳು 8 ಗಂಟೆ 9 ಗಂಟೆಗೆ ಎದ್ದೇಳೋದು ನೋಡಿದ್ದೀರಾ? ಯಾರಾದ್ರೂ ಎದ್ದೇಳೋದು ನೋಡಿದ್ದೀರಾ? ಇಲ್ಲ ಗುರುಗಳೇ. No, No. no, no. ಇಲ್ಲ ಗುರುಗಳೇ. No, sir. ಇಲ್ಲ ಗುರುಗಳೇ. 4 ಗುರೂಜಿ. ಗಂಟೆಗೆಲ್ಲ ಒಳಗೆ ಎದ್ದಿರ್ತಾರೆ. 5 ಗಂಟೆ ಒಳಗಡೆ ಎಲ್ಲ ಎದ್ದು ಲರ್ನ್ ಫ್ರಮ್ ದ ನೇಚರಿಂದ ಕಲಿಬೇಕು ನಾವು. ಅರ್ಥ ಆಗ್ತಾ ಇದೆಯಾ? ಎಲ್ಲ ಪ್ರಾಣಿ ಪಕ್ಷಿಗಳು ನೋಡಿ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ಬಿಡುತ್ತೆ. 4 ಗಂಟೆ, 4:15, 5 ಗಂಟೆಗೆ ಎಲ್ಲ ಎದ್ಬಿಡುತ್ತೆ. ಆ್ಯಕ್ಚುಲಿ ನಾವು ಹಾಗೆ ಇದ್ದಿದ್ರಿ, ನಿಜ ತಾನೇ? ಮೊದಲಿನ ಕಾಲದಲ್ಲಿ ನಾವು ಹಾಗೆ ಇದ್ದಿದ್ದು. ಈಗಲೂ ಹಳ್ಳಿಗಳ ಕಡೆ ನೋಡಿ ಎಲ್ಲ 4, 4:15, 5 ಗಂಟೆಗೆಲ್ಲ ಎದ್ದು ಬಿಡ್ತಾರೆ. ಓಕೆ, ರೈಟ್? ಬಟ್ ಇವಾಗ ಏನಾಗೋಗಿದೆ, ಜೀವನ ಶೈಲಿ ಚೇಂಜ್ ಆಗೋಗಿದೆ. ಮೊದಲೇನಾಗಿತ್ತು, ಮೊದಲು ಕತ್ಲೆ ಆಗ್ತಿದ್ದಂಗೆನೆ ಪವರ್, ಎಲೆಕ್ಟ್ರಿಸಿಟಿ ಇರ್ತಾ ಇರಲಿಲ್ಲ, ದೀಪ ಇರ್ತಾ ಇತ್ತು. ಹಣತೆ ಅಥವಾ ಬತ್ತಿ ದೀಪ, ಸಿಮೆಂಟ್ ದೀಪ ಎಲ್ಲ ಇಟ್ಕೊಂಡು ಜೀವನ ಮಾಡೋರು. 7 ಗಂಟೆ, 7:30, 6 ಗಂಟೆಗೆಲ್ಲ ಮನೆ ಸೇರ್ಕೊಂಡ್ಬಿಡೋರು. 7, 7:30 ಎಲ್ಲ ಊಟ ಮಾಡಿ ಪಾಚ್ ಡನ್, 8 ಗಂಟೆಗೆಲ್ಲ ತಾಚಿ ಮಾಡ್ಬಿಡ್ತಾ ಇದ್ರು ಅಲ್ವಾ? ಸೊ ಅದಕ್ಕೆ ಬೆಳಗ್ಗೆ ಬೇಗ ಕೂಡ 4 ಗಂಟೆಗೆ ಎದ್ದೇಳ್ತಾ ಇದ್ರು. ಇಸಂಟ್ ಇಟ್? ಈಗಲೂ ಎಷ್ಟೋ ಕಡೆ ಹಳ್ಳಿಗಳ ಕಡೆ ಎಲ್ಲ ಹೀಗೆ ಆಗಂಥದ್ದು. ಎಸ್ ಆರ್ ನೋ? ಕರೆಕ್ಟಾ? ಎಸ್ ಸರ್. Yes, sir. ಹೌದು. ಮನೆಯಲ್ಲಿ ಇದೆ ಆ ತರ. ಎಸ್ ಸರ್. ಬಟ್ ಸಿಟಿ ಲೈಫಲ್ಲಿ ಮಾಡ್ರನೈಸ್ ಆಗ್ತಾ ಆಗ್ತಾ ಟೆಕ್ನಾಲಜಿ ಬರ್ತಾ ಬರ್ತಾ ಏನಾಯಿತು, ಚೇಂಜ್ ಆಗೋಗಿದೆ ತುಂಬ. ಓಕೆ, ಲೇಟ್ ನೈಟ್ ಎಚ್ಚರ ಇರೋದು, ಲೇಟ್ ನೈಟ್ ವರ್ಕ್ ಮಾಡೋದು, ಲೇಟ್ ನೈಟ್ವರೆಗೂ ಎದ್ದಿದ್ದು 10:30, 11 ಗಂಟೆ, 12 ಗಂಟೆ ಈ ಥರ ಮಲಗಿದಾಗ ಅಫ್ಕೋರ್ಸ್ ಬೆಳಗ್ಗೆ ಎದ್ದೇಳೋದು ಲೇಟೇ ಅಂತ ನೀವು ಹೇಳ್ತೀರ. ಕರೆಕ್ಟಾ? ಕರೆಕ್ಟ್. ಸರಿನಾ? ಸೊ ಹಾಗಾದ್ರೆ ಏನು ಮಾಡಬೇಕು? ಆ್ಯಕ್ಚುಲಿ ನೀವು ನಿಮ್ಮ ಜೀವನ ಶೈಲಿನ ಚೇಂಜ್ ಮಾಡ್ಕೋಬೇಕು. ಯು ಚೇಂಜ್ ಯುವರ್ ಲೈಫ್ ಸ್ಟೈಲ್. ಅರ್ಥ ಆಗ್ತಾ ಇದೆಯಾ? ಸೊ ಪ್ರಾಣಿ ಪಕ್ಷಿಗಳು ನೋಡಿ ಹೇಗೆ ಒಂದು ಬೆಳಗ್ಗೆ ಬೇಗ ಎದ್ದೇಳುತ್ತೆ. ಸೊ ಬೆಳಗ್ಗೆ ಬೇಗ ಎದ್ದಾಗ ಸೂರ್ಯ ಎದ್ದೇಳ್ತಾನೆ ಅಂದರೆ ಸನ್ರೈಸ್ ಆಗುತ್ತೆ. ಆ ಟೈಮಲ್ಲಿ ಎಲ್ಲ ರೆಡಿ ಇರುತ್ತೆ, ಅವರ ದಿನಚರಿಗೆ, ಅವರ ದಿನಕ್ಕೆ ಎಲ್ಲ ಕಂಪ್ಲೀಟ್ಲಿ ರೆಡಿ ಇರುತ್ತೆ. ಸೊ ವಿ ಹ್ಯಾವ್ ಟು ಬಿ ಲೈಕ್ ದ್ಯಾಟ್. ನಾವು ಕೂಡ ಆ್ಯಕ್ಚುಲಿ ಹಾಗೆ ಇರಬೇಕಾಗಿರೋದು. ದಟ್ ಈಸ್ ದ ರೈಟ್ ವೇ, ರೈಟ್ ಮೆಥಡ್. ನಮ್ಮ ಜೀವನ ಆ್ಯಕ್ಚುಲಿ ಅದೇ ಥರ ಮಾಡಬೇಕಾಗಿರೋಂಥದ್ದು. ಬಟ್ ಕಾರಣಾಂತರಗಳಿಂದ ಲೈಫ್ ಸ್ಟೈಲ್ ಚೇಂಜ್ ಆಗೋಗಿದೆ. ತುಂಬ ಜನ 7:30, 8 ಗಂಟೆ ಆದರೂ ಎದ್ದೇಳೋದಿಲ್ಲ. ಕರೆಕ್ಟಾ? ಸೊ ಸ್ನೇಹಿತರೆ, ರೈಟ್ ಟೈಮ್ ಟು ವೇಕಪ್ ಈಸ್ ಬ್ರಹ್ಮ ಮುಹೂರ್ತ. ಅರ್ಲಿ ಮಾರ್ನಿಂಗ್ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಂಥದ್ದು. ಓಕೆ, ಸೊ ಫಸ್ಟ್ ಆಫ್ ಆಲ್ ಬ್ರಹ್ಮ ಮುಹೂರ್ತದ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ವಾಟ್ ಈಸ್ ಬ್ರಹ್ಮ ಮುಹೂರ್ತ? ನೋಡಿ, ಮುಹೂರ್ತ ಅಂದ್ರೆ ಏನು ಗೊತ್ತಾ? ಮುಹೂರ್ತ ಅಂತ ಹೇಳಿದ್ರೆ ಇಟ್ಸ್ ಅ ಟೈಮ್ ಪೀರಿಯಡ್. 48 ನಿಮಿಷಗಳಿಗೆ ಒಂದು ಮುಹೂರ್ತ ಅಂತ ಕರಿತೀವಿ. 24 ಗಂಟೆಗಳಲ್ಲಿ ಎಷ್ಟೊಂದು ಮುಹೂರ್ತಗಳು ಚೇಂಜ್ ಆಗ್ತಾ ಇರುತ್ತೆ. ಘಳಿಗೆಗಳು, ಮುಹೂರ್ತಗಳು ಚೇಂಜ್ ಆಗ್ತಾ ಇರುತ್ತೆ. ಸರಿನಾ? ಸೊ 48 ಮಿನಿಟ್ಸ್ಗೆ ಒಂದು ಮುಹೂರ್ತ ಚೇಂಜ್ ಆಗುತ್ತೆ. ಅದೇ ಥರ ನಮ್ಮ ದಿನದಲ್ಲಿ 14ನೇ ಮುಹೂರ್ತ, ರಾತ್ರಿ, ಮಧ್ಯರಾತ್ರಿಯಿಂದ 14ನೇ ಮುಹೂರ್ತ, ದಟ್ ಈಸ್ ಬ್ರಹ್ಮ ಮುಹೂರ್ತ. ಓಕೆ, ಸೊ ಒಂದು ಮುಹೂರ್ತ ಎಷ್ಟು ಗಂಟೆ ಇರುತ್ತೆ? 48 ಮಿನಿಟ್ಸ್ ಇರುತ್ತೆ. 48 ಮಿನಿಟ್ಸ್ ಇರುತ್ತೆ ಒಂದು ಮುಹೂರ್ತ. ಓಕೆ, ಸೊ ಬ್ರಹ್ಮ ಮುಹೂರ್ತ ಯಾವಾಗ ಶುರು ಆಗತ್ತೆ?
ಓಕೆ, ಬ್ರಹ್ಮ ಮುಹೂರ್ತ ಯಾವಾಗ ಶುರು ಆಗುತ್ತೆ. ಬ್ರಹ್ಮ ಮುಹೂರ್ತ ಅನ್ನೋಂಥದ್ದು ಎಕ್ಸಾಕ್ಟ್ಲಿ ಇಷ್ಟು ಗಂಟೆಗೆ ಶುರು ಆಗುತ್ತೆ ಅಂತ ಏನಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಸನ್ರೈಸ್. ಅವತ್ತಿನ ದಿನ ಸೂರ್ಯ ಉದಯ ಎಷ್ಟು ಗಂಟೆಗೆ ಆಗ್ತಾನೆ ಅದಕ್ಕಿಂತ 2 ಮುಹೂರ್ತಗಳ ಹಿಂದೆ ಶುರು ಆಗುತ್ತೆ ಬ್ರಹ್ಮ ಮುಹೂರ್ತ. ಐ ರಿಪೀಟ್, ಸನ್ರೈಸ್ ಎಷ್ಟು ಗಂಟೆಗೆ ಆಗುತ್ತೆ ಅದಕ್ಕಿಂತ ಹಿಂದೆ 2 ಗಳಿಗೆ 2 ಮುಹೂರ್ತದ ಹಿಂದೆ ಶುರು ಆಗುತ್ತೆ ಬ್ರಹ್ಮ ಮುಹೂರ್ತ. ಅಂದರೆ 1 hour 36 minutes ಬಿಫೋರ್ ಸನ್ರೈಸ್ ಶುರು ಆಗುತ್ತೆ ಬ್ರಹ್ಮ ಮುಹೂರ್ತ. ಓಕೆ, ಒಂದು ಅಂದಾಜು ಉದಾಹರಣೆಗೆ ಇಟ್ಕೊಳ್ಳಿ, ನೀವು 1 hour 36 minutes ಅಂದರೆ 90 minutes ಅಂತ ಲೆಕ್ಕ ಇಟ್ಕೊಳ್ಳಿ. ಓಕೆ, ಈಗ ನಿಮ್ಮ ಊರಲ್ಲಿ ನೀವು ಕಾರವಾರಲ್ಲಿದ್ದೀರಾ, 1 hour ಅಂದರೆ ಈಗ ನಿಮ್ಗೆ ಸನ್ರೈಸ್ ಸ್ವಲ್ಪ ಲೇಟಾಗಿ ಆಗುತ್ತೆ. ಓಕೆ, ನೀವು ಈ ಕಡೆ ರಾಯಚೂರು ಕಡೆ ಇದ್ದೀರಾ, ಬೀದರ್ ಕಡೆ ಇದ್ದೀರಾ, ಅಥವಾ ಹೈದರಾಬಾದ್ ಕಡೆ ಇದ್ದೀರಾ, ಸ್ವಲ್ಪ ಬೇಗ ಶುರು ಆಗುತ್ತೆ. ಸೊ ಸನ್ರೈಸ್ 6 ಗಂಟೆಗೆ ಆಗುತ್ತೆ ಅಂದರೆ ರಿವರ್ಸ್ ಕ್ಯಾಲ್ಕುಲೇಷನ್ ಮಾಡಿ, 1.25 hour ಹಿಂದೆ ಶುರು ಆಗುತ್ತೆ ಬ್ರಹ್ಮ ಮುಹೂರ್ತ. ಅಂದರೆ 6 ಗಂಟೆಗೆ ಸನ್ರೈಸ್ ಅಂದರೆ 4:15 ಶುರು ಆಗುತ್ತೆ ಬ್ರಹ್ಮ ಮುಹೂರ್ತ. ಕ್ಲಿಯರ್? ಈಗ ಲೆಟ್ಸ್ ಸೇ ಈಗ ನಮಗೆ ವಿಂಟರ್ ಸಾಲಿಸ್ಟರ್ ನಡೀತಾ ಇದೆ. ಓಕೆ, ಅಂದರೆ ಅರ್ಥ ದಿನ ಕಡಿಮೆ, ರಾತ್ರಿ ಜಾಸ್ತಿ, ಸೂರ್ಯೋದಯ ಲೇಟಾಗಿ ಆಗುತ್ತೆ. 6:30 ಆದರೂ ಇನ್ನು ಅಷ್ಟು ಬೆಳಕಾಗಿರಲ್ಲ, ಅಥವಾ 6:30ಗೆ ಸನ್ರೈಸ್ ಅಂದ್ಕೊಳ್ಳಿ. ಸೊ 6:30 ಅಂದರೆ ಬ್ರಹ್ಮ ಮುಹೂರ್ತ ಅವಾಗ ಎಷ್ಟು ಗಂಟೆಗೆ ಶುರು ಆಗುತ್ತೆ? 5 ಗಂಟೆಗೆ ಶುರು ಆಗುತ್ತೆ, ಅಂದಾಜು. ಐ ಆಮ್ ನಾಟ್ ಟೆಲಿಂಗ್ ಎಕ್ಸಾಕ್ಟ್ಲಿ ಅಂತ ಹೇಳ್ತಲ್ಲ, ಅಂದಾಜು. ಕ್ಲಿಯರ್? ಆರ್ ಲೆಟ್ಸ್ ಸೇ ಈಗ ಸಮ್ಮರ್ ಶುರು ಆಗುತ್ತೆ ಅಂದ್ಕೊಳ್ಳಿ, ಏಪ್ರಿಲ್, ಮೇ, ಜೂನ್ ಟೈಮಲ್ಲಿ ಅಂದ್ಕೊಳ್ಳಿ. ಸನ್ರೈಸ್ ಬೇಗ ಆಗಿಬಿಡುತ್ತೆ, 5 ಗಂಟೆ, 5:15, 5:15 ನೀವು ಸನ್ರೈಸ್ ನೋಡ್ಬೋದು, ಬೇಗ ನೋಡ್ಬೋದು ಅವಾಗ. ಅಂದರೆ ಅರ್ಥ ಅವಾಗ ಬ್ರಹ್ಮ ಮುಹೂರ್ತ 1.25 hour ಹಿಂದೆ, ಅಂದರೆ 4 ಗಂಟೆಗೆಲ್ಲ ಬ್ರಹ್ಮ ಮುಹೂರ್ತ ಸ್ಟಾರ್ಟ್ ಆಗಿಬಿಡುತ್ತೆ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಆರ್ ಏಬಲ್ ಟು ಗೆಟ್? ಸರ್. ಸೊ ಬ್ರಹ್ಮ ಮುಹೂರ್ತ 2 ಮುಹೂರ್ತ ಹಿಂದೆ ಶುರು ಆಗುತ್ತೆ ಸನ್ರೈಸ್ಕಿನ ಮೊದಲು. ಅರ್ಥ ಆಗ್ತಾ ಇದೆಯಾ? ಇಟ್ ಲಾಸ್ಟ್ ಫಾರ್ 48 minutes, ಅಂದರೆ 48 ನಿಮಿಷಗಳು ಮಾತ್ರ ಇರುತ್ತೆ ಈ ಬ್ರಹ್ಮ ಮುಹೂರ್ತ. ಓಕೆ, 48 ನಿಮಿಷಗಳು ಮಾತ್ರ ಇರುತ್ತೆ ಈ ಬ್ರಹ್ಮ ಮುಹೂರ್ತ. ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಆಸ್ಪೀಷಿಯಸ್, ತುಂಬ ಪವಿತ್ರವಾದದ್ದು. ಓಕೆ, ಆ್ಯಂಡ್ ಇಟ್ ಈಸ್ ವೆರಿ ಆಸ್ಪೀಷಿಯಸ್. ಬ್ರಹ್ಮ ಮುಹೂರ್ತ ಅನ್ನೋಂಥದ್ದು ತುಂಬಾ ಒಂದು ಬೆನಿಫಿಷಿಯಲ್ ಆಗಂಥದ್ದು, ಪವಿತ್ರವಾದಂಥದ್ದು, ಸ್ಪಿರಿಚುವಲ್ ಆಗಿರೋಂಥದ್ದು. ಏನೇನು ಬೆನಿಫಿಟ್ ಅದನ್ನು ತಿಳ್ಕೊಳ್ಳೋಣ, ಬ್ರಹ್ಮ ಮುಹೂರ್ತದ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೀಕ್ರೆಟ್ಸ್ ಆಫ್ ಬ್ರಹ್ಮ ಮುಹೂರ್ತ ನೋಡಿ. ಇಟ್ ಈಸ್ ಅ ಅವರ್ ಆಫ್ ಕ್ರಿಯೇಷನ್. ಅಂದರೆ ಸೃಷ್ಟಿಯ ಸಮಯ ಅದು. ಬ್ರಹ್ಮ ಅಂತ ಏನಕ್ಕೆ ಹೆಸರು ಕೊಟ್ಟಿರೋದು? ಬ್ರಹ್ಮ ಏನು ಮಾಡ್ತಾರೆ? ಹಲೋ, ಬ್ರಹ್ಮ ಏನು ಮಾಡ್ತಾರೆ? ಬ್ರಹ್ಮ ಇದೆಯಲ್ಲ, ಆ ಮುಹೂರ್ತ ಇದೆಯಲ್ಲ, ಅದು ಸೃಷ್ಟಿಯ ಸಮಯ, ಕ್ರಿಯೇಷನ್ನ ಸಮಯ. ಅದಕ್ಕೆ ಬ್ರಹ್ಮ ಮುಹೂರ್ತ ಅಂತ ಹೆಸರಿಟ್ಟಿರೋಂಥದ್ದು. ಆ ಸಮಯದಲ್ಲಿ ಎಷ್ಟೊಂದು ಕ್ರಿಯೇಟ್ ಆಗುತ್ತೆ. ಓಕೆ, ಕ್ರಿಯೇಟ್ ಅಂದರೆ ಜನ್ಮ ತಾಳತ್ತೆ ಅಥವಾ ಸೃಷ್ಟಿ ಆಗುತ್ತೆ ಆ ಟೈಮಲ್ಲಿ. ಸೊ ಇಟ್ಸ್ ಅ ಅವರ್ ಆಫ್ ಕ್ರಿಯೇಷನ್. ಅಂದರೆ ನೋಡಿ ಎಷ್ಟು ಪವಿತ್ರವಾಗಿರುತ್ತೆ, ಎಷ್ಟು ಪವರ್ಫುಲ್ ಆಗಿರುತ್ತೆ ಆ ಸಮಯ ಅಂತ ಹೇಳ್ಬಿಟ್ಟು. ಕಾಸ್ಮಿಕ್ ಎನರ್ಜಿ ಅಬೆಂಡೆನ್ಸಲ್ಲಿರುತ್ತೆ. ಕಾಸ್ಮಿಕ್ ಎನರ್ಜಿ ಅಂದರೆ ನಮ್ಮ ಬ್ರಹ್ಮಾಂಡದ ಶಕ್ತಿ ಅಥವಾ ವಿಶ್ವಶಕ್ತಿ ಅಂತ ಏನು ಕರಿತೀವಿ, ಇದು ಸಾಕಷ್ಟು ಹೇರಳವಾಗಿ ಅಬೆಂಡೆನ್ಸಲ್ಲಿ ಸಿಗುತ್ತೆ ಅಲ್ವಾ? ಬೇಕಾ ಬೇಡವಾ? ಅಬೆಂಡೆನ್ಸ್ ಎನರ್ಜಿ ಬೇಕು ತಾನೆ, ಕಾಸ್ಮಿಕ್ ಎನರ್ಜಿ ಬೇಕು ತಾನೆ. ಬಟ್ ನೀವಾಗ ಚೆನ್ನಾಗಿ ಗೊರಕೆ ಹೊಡಿತಾ ಇದ್ರೆ ಎಲ್ಲಿ ಸಿಗುತ್ತೆ? ಸಿಗಲ್ಲ ಅಲ್ವಾ? ನಾಟ್ ಪಾಸಿಬಲ್. ಸೊ ಕಾಸ್ಮಿಕ್ ಎನರ್ಜಿ ಹೇರಳವಾಗಿ ಸಿಗುತ್ತೆ, ಬಟ್ ನಾವು ಪಡ್ಕೊಳ್ಳೋಕ್ಕೆ ಎದ್ದೇಳ್ಬೇಕು ಅದಕ್ಕೆ, ರೈಟ್? ಹಾಗೆ ಆ ಸಮಯ, ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಇಟ್ಸ್ ಅ ಪವರ್ಫುಲ್ ಸಮಯ ಟು ಅವೇಕನ್ ಯುವರ್ ಚಕ್ರಾಸ್. ನಿಮ್ಮ ಚಕ್ರ ಸಾಧನೆ ಮಾಡಲಿಕ್ಕೆ, ಚಕ್ರ ಧ್ಯಾನ ಮಾಡಲಿಕ್ಕೆ, ಚಕ್ರಗಳನ್ನು ಜಾಗೃತಿಗೊಳಿಸ್ಕೊಳ್ಳಿಕ್ಕೆ ಅದ್ಭುತವಾದ ಸಮಯ, ಅಮೇಝಿಂಗ್ ಸಮಯ ಬ್ರಹ್ಮ ಮುಹೂರ್ತ, ಇಸ್ಂಟ್ ಇಟ್? ನೆಕ್ಸ್ಟ್
ಫಿಸಿಕಲಿ ಮೆಂಟಲಿ ತುಂಬ ಚೆನ್ನಾಗಿ ಹೀಲ್ ಆಗ್ಬೋದು ನೀವು. ಮೈ ಡಿಯರ್ ಫ್ರೆಂಡ್ಸ್, ಕೇಳಿಸ್ಕೊಳ್ಳಿ, ಬ್ರಹ್ಮ ಮುಹೂರ್ತದಲ್ಲಿ ತುಂಬ ಸುಲಭವಾಗಿ ನಿಮ್ಮ ದೈಹಿಕ ಅಥವಾ ಮಾನಸಿಕ ಗುಣಮುಖ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯಾವುದೇ ಒಂದು ಆರೋಗ್ಯದ ಬಗ್ಗೆ ಇರ್ಬೋದು, ಮಾನಸಿಕ ಒಂದು ಖಿನ್ನತೆ ಬಗ್ಗೆ ಇರ್ಬೋದು, ಯಾವುದೇ ಒಂದು ನಿಮಗೆ ಸರಿ ಹೋಗಬೇಕು, ಗುಣಮುಖ ಆಗಬೇಕಂದ್ರೆ ಇದು ಸೂಕ್ತ ಸಮಯ ಹೀಲ್ ಆಗಲಿಕ್ಕೆ, ಬ್ರಹ್ಮ ಮುಹೂರ್ತ, ರೈಟ್? ಸೊ ಈ ಟೈಮಲ್ಲಿ ನಾವು ಏನು ಎದ್ದು ಕೆಲವು ಅಭ್ಯಾಸಗಳನ್ನ ಮಾಡ್ತೀವಿ, ಅದು ತುಂಬ ಒಳ್ಳೆ ಹೀಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಟ್ ಈಸ್ ಅ ಪವರ್ ಹೌಸ್. ಬ್ರಹ್ಮ ಮುಹೂರ್ತ ಏನು? ಇಟ್ಸ್ ಅ ಪವರ್ ಹೌಸ್. ಅಂದರೆ ಅಷ್ಟು ಶಕ್ತಿ ಇರುತ್ತೆ ಆ ಸಮಯದಲ್ಲಿ. ಇಟ್ಸ್ ಅ ಪವರ್ ಹೌಸ್. ಹಾಗೆ ಓಕೆ, ಯು ಕ್ಯಾನ್ ಪ್ರೋಗ್ರಾಮ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್. SM ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್. ಲಾಸ್ಟ್ ಟೈಮ್ ಕೂಡ ನಾನು ತೊಗೊಂಡಿದ್ದೆ ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ಕ್ಲಾಸು. ಈ ಸಮಯದಲ್ಲಿ ಅಂದರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಬೆಳಗ್ಗೆ ಎದ್ದಾಗ ನಿಮ್ಮ ಮನಸ್ಥಿತಿ ಏನಿರುತ್ತೆ, ಆಲ್ಫಾ ಸ್ಥಿತಿಯಲ್ಲಿರುತ್ತೆ. ಬರ್ಕೊಳ್ಳಿ, ಆಲ್ಫಾ ಸ್ಟೇಟ್. ಸೊ ಆಲ್ಫಾ ಸ್ಟೇಟಲ್ಲಿದ್ದಾಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ತುಂಬ ಈಸಿಯಾಗಿ ಪ್ರೋಗ್ರಾಮಿಂಗ್ ಚೇಂಜ್ ಮಾಡ್ಕೋಬೋದು. ಅರ್ಥ ಆಗ್ತಾ ಇದೆಯಾ? ಈಗ ಕೆಲವು ಬ್ಲಾಕೇಜಸ್ ಇರುತ್ತೆ, ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲ, ಈ ಬ್ಲಾಕೇಜ್ ಇರುತ್ತೆ, ಅದನ್ನು ಚೇಂಜ್ ಮಾಡ್ಕೋಬೇಕಾ? ಯಾವಾಗ ಸಾಧ್ಯ? ಬ್ರಹ್ಮ ಮುಹೂರ್ತದಲ್ಲಿ ಸಾಧ್ಯ. ಈಸಿಲಿ, ತುಂಬ ಈಸಿಯಾಗಿ ಚೇಂಜ್ ಮಾಡ್ಕೋಬೋದು. ಯಾಕೆ? ನಿಮ್ಮ ಮನಸ್ಥಿತಿ ಆಲ್ಫಾ ಸ್ಥಿತಿಯಲ್ಲಿರುತ್ತೆ. ಸೊ ದಟ್ಸ್ ದ ಸೀಕ್ರೆಟ್. ಕ್ಲಿಯರ್? ಅಷ್ಟೇ ಅಲ್ಲ, ಮೈಂಡ್ ತುಂಬ ಫೋಕಸ್ ಲೆವೆಲ್ ಜಾಸ್ತಿ ಇರುತ್ತೆ. ರೈಟ್? ಎಷ್ಟು ಜನ ಬೆಳಗ್ಗೆ ಬೇಗ ಎದ್ದು ಓದೋ ಅಂತ ಅಭ್ಯಾಸ ಮಾಡಿದ್ರಿ ಸ್ಕೂಲ್ ಟೈಮಲ್ಲೆಲ್ಲ? ಈಗಲೂ ಟೀಚರ್ಸ್ ಎಲ್ಲ ಹೇಳ್ತಾರಲ್ವಾ? ಕೇಳಿದ್ದೀರಾ? ನಾನು ಡಿಗ್ರಿ ಅಷ್ಟೇ ಓದಿದ್ದು. ಎಸ್, ಯಾರೆಲ್ಲ ಎಸ್ ಅಂದ್ರಿ ಎಲ್ಲ ನಮ್ಮ ಪಾರ್ಟಿ. ಸೊ ಬೆಳಗ್ಗೆ 3 ಗಂಟೆ 4 ಗಂಟೆಗೆ ಅದು ಓದಿದ್ರೆ ಎಲ್ಲ ಚೆನ್ನಾಗಿ ತಲೆಯಲ್ಲಿ ರಿಜಿಸ್ಟರ್ ಆಗ್ಬಿಡುತ್ತೆ, ಚೆನ್ನಾಗಿ ಅಚ್ಚುಳಿಯುತ್ತೆ, ಈಸಿಯಾಗಿ ಎಕ್ಸಾಮಲ್ಲಿ ಪಾಸ್ ಆಗ್ಬೋದಲ್ವಾ? ಬೆಳಗ್ಗೆ ಬೇಗ ಎದ್ದು ಓದೋದ್ರಿಂದ ಫೋಕಸ್ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ, ಮೈಂಡ್ ತುಂಬ ಕಾಮ್ ಆಗಿರುತ್ತೆ, ಆಲೋಚನೆಗಳಿಗೆ ಏನೂ ಇರೋದಿಲ್ಲ, ತುಂಬ ತೀರಾ ಕಡಿಮೆ ಇರುತ್ತೆ. ಆ ಸಮಯದಲ್ಲಿ ಎದ್ದು ಓದೋದ್ರಿಂದ ತುಂಬ ಫೋಕಸ್ ಜಾಸ್ತಿ ಇರುತ್ತೆ. ಕೇಳಿದ್ವಲ್ಲ, ಈಗಲೂ ಟೀಚರ್ಸ್ ಎಲ್ಲ ಹೇಳ್ತಾರೆ ನಿಮಗೆ. ಸೊ ಅಂದರೆ ಕಾರಣ ಇಷ್ಟೇ, ಫೋಕಸ್ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ ಈ ಸಮಯದಲ್ಲಿ, ಬ್ರಹ್ಮ ಮುಹೂರ್ತ ಸಮಯದಲ್ಲಿ. ಕ್ಲಿಯರ್? ಆ್ಯಂಡ್ ಇನ್ನೊಂದು ನೋಡಿ, ಈ ಸಮಯದಲ್ಲಿ ಗಾಳಿ ತುಂಬ ಪ್ಯೂರ್ ಆಗಿರುತ್ತೆ, ಆಕ್ಸಿಜನ್ ಲೆವೆಲ್ ಜಾಸ್ತಿ ಇರುತ್ತೆ, ಹೈಯೆಸ್ಟ್ ಪ್ಯೂರ್ ಆಫ್ ಏರ್. ಆಕ್ಸಿಜನ್ ಲೆವೆಲ್ ಕೂಡ ತುಂಬ ಹೈ ಆಗಿ ಇರುತ್ತೆ. ವಾತಾವರಣದಲ್ಲಿ ಗಾಳಿ ತುಂಬ ಒಂದು ಪ್ಯೂರ್ ಆಗಿರುತ್ತೆ, ಆ್ಯಂಡ್ ಆಮ್ಲಜನಕ ಕೂಡ ಜಾಸ್ತಿ ಇರುತ್ತೆ. ಆ್ಯಂಡ್ ಕನೆಕ್ಟ್ ವಿತ್ ಆಲ್ಫಾ ಸ್ಟೇಟ್. ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಜೊತೆ ಕನೆಕ್ಟ್ ಆಗ್ಬೋದು ನೀವು. ಆಲ್ಫಾ ಸ್ಥಿತಿಯಲ್ಲಿ ನಿಮ್ಮ ಒಂದು ಸಬ್ ಕಾನ್ಷಿಯಸ್ನ ಆ್ಯಕ್ಟಿವೇಟ್ ಮಾಡ್ಕೋಬೋದು, ರೈಟ್? ಸೊ ದಟ್ ಈಸ್ ವೈ, ಸೊ ನಿಮ್ಮ ಮನಸ್ಥಿತಿಯನ್ನು ನೀವು ಬದಲಾಯಿಸ್ಕೋಬೇಕು ಅನ್ನೋದಾದರೆ ಇದು ಸೂಕ್ತ ಸಮಯ, ಇದು ರೈಟ್ ಟೈಮ್ ಟು ಚೇಂಜ್ ಯುವರ್ ಪ್ರೋಗ್ರಾಮಿಂಗ್. ಓಕೆ, ಸೊ ಏನೇನು ಬೆನಿಫಿಟ್ಟು, ಬೆಳಗ್ಗೆ ಎದ್ದೇಳೋದ್ರಿಂದ ಏನೇನು ಬೆನಿಫಿಟ್ಟು? ಆಟೋಮೆಟಿಕಲಿ ನಿಮ್ಮ ಕಾನ್ಫಿಡೆನ್ಸ್ ಏನಾಗುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ವಿಲ್ ಗೋ ಲೈಕ್ ಅ ರಾಕೆಟ್ ಹೈ. ಓಕೆ, ಇಟ್ ವಿಲ್ ಗ್ರೋ ಲೈಕ್ ಅ ರಾಕೆಟ್ ಹೈ ಥರ ತುಂಬ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಹೈ ಆಗಿಬಿಡುತ್ತೆ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ. ಮೈಂಡು ಫೋಕಸ್ಸು ತುಂಬ ಕ್ಲಾರಿಟಿ ಇರುತ್ತೆ, ಮೈಂಡ್ ತುಂಬ ಫೋಕಸ್ಸು ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ. ಮನಸ್ಥಿತಿ ಹೇಗಪ್ಪ ಅಂದರೆ, ಮೈಂಡ್ಗೆ ಏನು ಬೇಕು, ನನಗೆ ಏನು ಬೇಕು ಲೈಫಲ್ಲಿ ಅನ್ನೋ ಕ್ಲಾರಿಟಿ ಸಿಕ್ಬಿಡುತ್ತೆ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ. ಹೈ ಎನರ್ಜಿ, ನಿಮ್ಮಲ್ಲಿ ಒಂದು ಹೈ ಎನರ್ಜಿನ ನೀವು ನೋಡ್ಬೋದು ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ, ರೈಟ್? ಹಾಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಏನಪ್ಪ ಅಂದರೆ ಬೀಟ್ ಅದರ್ಸ್ ಬೈ ಗೆಟಿಂಗ್ ಎಕ್ಸ್ಟ್ರಾ 2 hours. ನೋಟ್ ಡೌನ್ ಮಾಡ್ಕೊಳ್ಳಿ. ಯು ಕ್ಯಾನ್ ಬೀಟ್ ಅದರ್ಸ್ ಬೈ ಗೆಟಿಂಗ್ ಎಕ್ಸ್ಟ್ರಾ 2 hours. ನೋಡಿ, 24 ಗಂಟೆ ಎಲ್ಲರಿಗೂ ಸೇಮ್ ಇರೋಂಥದ್ದು. ಬಟ್ ಇವತ್ತಿಂದ ನೀವು ಅಂದರೆ ನಾಳೆಯಿಂದ ನೀವು ಬೆಳಗ್ಗೆ ಬೇಗ ಎದ್ದೇಳೋ ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ 2 hour ಎಕ್ಸ್ಟ್ರಾ ಸಿಗುತ್ತೆ. ಲೆಟ್ಸ್ ಸೇ, ಇಮ್ಯಾಜಿನ್ ಮಾಡಿ, ಎಲ್ಲ 6:30 ಎದ್ದೇಳಂಥ ವ್ಯಕ್ತಿಗಳು ಅಂದ್ಕೊಳ್ಳಿ, 6:30 ಎದ್ದೇಳಂಥವ್ರು. ನಾಳೆಯಿಂದ ಏನಾದರೂ ನೀವು ಡಿಸಿಷನ್ ತೊಗೊಂಡು 4:30 ಎದ್ದೇಳ್ತೀನಿ ಅಂತ ಡಿಸೈಡ್ ಮಾಡಿದ್ರೆ 2 hour ಎಕ್ಸ್ಟ್ರಾ ಸಿಗುತ್ತೆ ಅಲ್ವಾ? 2 hour ಎಕ್ಸ್ಟ್ರಾ ಸಿಗುತ್ತೆ. ತುಂಬ ಜನ ಹೇಳ್ತಾರೆ, ಸರ್ ನಾನು ಸಖತ್ ಬ್ಯುಸಿ ಸರ್, ನನಗೆ ಟೈಮೇ ಇರಲ್ಲ ಸರ್, ಟೈಮೇ ಇರಲ್ಲ. ಅರೆ 2 ಗಂಟೆ ಬೇಗ ಎದ್ದೇಳಿ, ಬೇಗ
ಯಾಕೆ ಟೈಮ್ ಸಿಗಲ್ಲ? 2 ಅವರ್ ಬೇಗ ಇದ್ರೆ ಎಲ್ಲದಕ್ಕೂ ಟೈಮ್ ಸಿಗುತ್ತೆ. ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಬಗ್ಗೆ ನೀವು ವರ್ಕ್ ಮಾಡಲಿಕ್ಕೆ, ಕೆಲವು ರಿಚುವಲ್ಸ್ ಫಾಲೋ ಮಾಡಲಿಕ್ಕೆ ಎಲ್ಲದಕ್ಕೂ ಟೈಮ್ ಸಿಗುತ್ತೆ. ಬೆಳಗ್ಗೆ 2 ಅವರ್ ಬೇಗ ಇದ್ರೆ ಏನಾಗುತ್ತೆ? ಸೊ ದಿನಕ್ಕೆ 2 ಅವರ್ ಅಂದರೆ ಅರ್ಥ 30 ದಿನಕ್ಕೆ 60 ಗಂಟೆ. 30 ದಿನಕ್ಕೆ 60 ಗಂಟೆ ಟೈಮ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅರ್ಥ 60 ಗಂಟೆ ಅಂದ್ರೆ ಎಷ್ಟು? 48 ಅವರ್ಸ್ಗೆ 2 ದಿನ ಲೆಕ್ಕ, 2 ಡೇಸ್ ಪ್ಲಸ್ 12 ಅವರ್, 2.5 ದಿನ ಎಕ್ಸ್ಟ್ರಾ ಸಿಗುತ್ತೆ ಯಾರು ಬೆಳಗ್ಗೆ ಬೇಗ ಎದ್ದೇಳ್ತಾರೆ. 1 ತಿಂಗಳಿಗೆ 2.5 ದಿನ ಅಂತ ಹೇಳಿದ್ರೆ 12 ತಿಂಗಳಿಗೆ ಎಷ್ಟಾಯ್ತು? 12 ತಿಂಗಳಿಗೆ ಯಾರಿದ್ದೀರಾ ಗಣಿತದ ಟೀಚರ್ಸ್? ಸರ್ 36 ಇದೆ. 36 ದಿವಸ. 2.5 ದಿನ, 2 ದಿನ ಸಿಗುತ್ತೆ ಅಂದ್ರೂ ಕೂಡ ನಮಗೆ 10 ತಿಂಗಳಿಗೆ 20 ದಿನ ಅಲ್ವಾ? ಇನ್ನು 2 ತಿಂಗಳಿಗೆ, ಇನ್ನು 2 ತಿಂಗಳಿಗೆ ಇನ್ನು 4 ದಿನ, 24 ದಿನ ಪ್ಲಸ್ ಹಾಫ್ ಡೇ ಇದೆಯಲ್ವಾ? 12 ಮಂತ್ಸ್ಗೆ 6 ಡೇಸು, 12 ಡೇಸ್ ಬದಲು 6 ಡೇಸ್, 30 ದಿನ ಎಕ್ಸ್ಟ್ರಾ ಸಿಕ್ತು. ಎಷ್ಟು? 30 ದಿನ ಎಕ್ಸ್ಟ್ರಾ. ಸ್ನೇಹಿತರೆ 2025 ನಿಮಗೆ 12 ಅಲ್ಲ 13 ತಿಂಗಳಾಗತ್ತೆ. ಬೇಕಾ 13 ತಿಂಗಳು? ಎಷ್ಟು ಜನಕ್ಕೆ ಬೇಕು 1 ಮಂತ್ ಎಕ್ಸ್ಟ್ರಾ? ಗುರುಜಿ ಬೇಕು ಸರ್. ಬೇಕು ಗುರುಜಿ, ಬೇಕು. ಸೊ ನೋಡಿ ಲೆಕ್ಕ ಹಾಕಿ. ಬೇರೆಯವರೆಲ್ಲರೂ ನಿದ್ದೆ ಹೊಡಿತಾ ಇರ್ತಾರೆ, ಗೊರಕೆ ಹೊಡಿತಾ ಇರ್ತಾರೆ. ಆ ಟೈಮಲ್ಲಿ ನೀವು ನಿಮಗೋಸ್ಕರ, ನಿಮ್ಮ ಲೈಫ್ಗೋಸ್ಕರ, ನಿಮ್ಮ ಬೆಳವಣಿಗೆಗೋಸ್ಕರ, ನಿಮ್ಮ ಸಾಧನೆಗೋಸ್ಕರ ಎದ್ದು ಎಫರ್ಟ್ ಹಾಕ್ತಾ ಇದ್ದೀರಾ ಅಂದರೆ ವಾವ್, ಇಸ್ಂಟ್ ಇಟ್ ವಾವ್? ಸೂಪರ್ ಅನ್ಸಲ್ವಾ? ಸೊ ಯು ಕ್ಯಾನ್ ಸಿ ಹೈ ಪ್ರೊಡಕ್ಟಿವಿಟಿ. ನಿಮ್ಮಲ್ಲಿ ಒಂದು ಹೈ ಪ್ರೊಡಕ್ಟಿವಿಟಿನ ನೀವು ನೋಡ್ಬೋದು. ಅದ್ಭುತವಾದ ಒಂದು ಪ್ರೊಡಕ್ಟಿವಿಟಿ ನಿಮ್ಮಲ್ಲಿ, ಒಂದು ರಿಸಲ್ಟ್ಸು, ಡೇ ಟು ಡೇ ರಿಸಲ್ಟ್ಸ್ ಎಲ್ಲ ಸಾಕಷ್ಟು ಹೈ ಪ್ರೊಡಕ್ಟಿವಿಟಿ ನೋಡ್ಬೋದು. ಜೊತೆಗೆ ಇದರಿಂದ ಏನಾಗುತ್ತೆ ಅಪ್ಪ ಅಂದರೆ ಇನ್ನೊಂದು ಸೂಪರ್ ಬೆನಿಫಿಟ್ ಏನು ಸಿಗುತ್ತೆ? ಅವಾಯ್ಡ್ ಸ್ನೋಬಾಲ್ ಎಫೆಕ್ಟ್. ಬರ್ಕೊಳ್ಳಿ ಇದನ್ನು, ಅವಾಯ್ಡ್ ಸ್ನೋಬಾಲ್ ಎಫೆಕ್ಟ್. ಏನು ಸರ್ ಅದು ಸ್ನೋಬಾಲ್ ಎಫೆಕ್ಟ್ ಅಂತ ಹೇಳಿದ್ರೆ? ಐಲ್ ಎಕ್ಸ್ಪ್ಲೈನ್ ಯು. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಸ್ನೋಬಾಲ್ ಎಫೆಕ್ಟ್ ಅಂತ ಹೇಳಿದ್ರೆ. ನೋಡಿ, ಈ ಪರ್ವತದಿಂದ ಸುಮ್ಮನೆ ಶೇಕ್ ಆದಾಗ ಕೆಲವು ಬಂಡೆಗಳು ಉರುಳುತ್ತೆ ಅಂದ್ಕೊಳ್ಳಿ. ಒಂದು ಕಲ್ಲು ಉರುಳುತ್ತೆ, ಸಣ್ಣ ಕಲ್ಲೇ, ತುಂಬ ಸಣ್ಣ ಕಲ್ಲೇ ಉರುಳೋದು. ಬಟ್ ಅದು ಉರುಳಿದಾಗ ಇಷ್ಟು ಸಣ್ಣ ಕಲ್ಲಿರೋಂಥದ್ದು ಏನಾಗುತ್ತೆ, ಮೇಲ್ಗಡೆಯಿಂದ ಉರುಳ್ಕೊಂಡು ಬರ್ತಾ 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 ಅದ್ರ ಜೊತೆ ಸುತ್ತ ಏನಾಗುತ್ತೆ, ಹಿಮವನ್ನು ಸೇರಿಸಿ 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 ಕೆಳಗಡೆ ಬರೋಷ್ಟು ದೊಡ್ಡ ಹಿಮ ಬಂಡೆ ಆಗೋಗುತ್ತೆ. ಶುರು ಆಗಬೇಕಾದ್ರೆ ಸುಮ್ಮನೆ ಒಂದು ಸ್ಮಾಲ್ ಕಲ್ಲು, ಬಟ್ ಕೆಳಗಡೆ ಬರಬೇಕಾದ್ರೆ ದೊಡ್ಡ ಹಿಮ ಬಂಡೆ ಆಗೋಗುತ್ತೆ. ಅದೇ ಥರ ಅವಾಯ್ಡ್ ಸ್ನೋಬಾಲ್ ಎಫೆಕ್ಟ್ ಅಂದರೆ ಏನು? ನೀವು ಬೆಳಗ್ಗೆ ಎದ್ದೇಳೋದು ಲೇಟಾಗಿ, ಸ್ವಲ್ಪನೇ, ಜಾಸ್ತಿ ಏನಿಲ್ಲ, 10 ನಿಮಿಷ ಲೇಟಾಗಿ ಎದ್ದಿದ್ದು. ಎಷ್ಟು ನಿಮಿಷ? 10 ನಿಮಿಷ ಲೇಟಾಗಿ ಎದ್ದಿದ್ದು. ಬಟ್ 10 ನಿಮಿಷ ಯಾವ ಥರ ಎಫೆಕ್ಟ್ ಆಗುತ್ತೆ? 10 ನಿಮಿಷ ಲೇಟಾಗಿ ಎದ್ದಿದ್ರಿಂದ ಏನಾಯಿತು? ನೀವೆದ್ದು ರೆಡಿ ಆಗಬೇಕಾಗಿತ್ತು, ಅಷ್ಟೊತ್ತು ಬೇರೆ ಯಾರೋ ಹೋಗ್ಬಿಟ್ಟಿದ್ರು, ಅಲ್ಲಿ ಟೈಮ್ ಆಯಿತು. ಸೊ ಲೇಟ್ ಆಯಿತು, ಅರ್ಜೆಂಟ್ ಆಯಿತು ಅಂತ ಹೇಳ್ಬಿಟ್ಟು ಐರನ್ ಮಾಡೋಕ್ಕಾಗಿರಲ್ಲ. ಐರನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಐರನ್ ಮಾಡ್ತಾ ನಿಂತ್ಕೊಂಡ್ರಿ, ಟಿಫನ್ ಮಾಡೋಕ್ಕೆ ಟೈಮ್ ಆಗೋಯ್ತು. ಟಿಫನ್ ಮಾಡೋಕ್ಕೆ ಟೈಮ್ ಆಗೋಯ್ತು ಅಂತ ಸರಿಯಾಗಿ ಊಟ ಮಾಡಿಲ್ಲ, ಸರಿಯಾಗಿ ನೀರು ಕುಡ್ದಿಲ್ಲ, ಸರಿಯಾಗಿ ತಿಂಡಿ ಮಾಡಿಲ್ಲ, ಮತ್ತೇನೋ ಒಂದು ಫೈಲ್ ಮರ್ತ್ಬಿಟ್ರಿ, ಅರ್ಜೆಂಟ್ ಆಯಿತು ಅಂತ ಹೇಳ್ಬಿಟ್ಟು. ಮತ್ತೆ ಅಲ್ಲಿಂದ ಹೋಗಬೇಕಾದ್ರೆ ಟೈಮ್ ಆಗೋಗಿದೆ, ಟ್ರಾಫಿಕ್ ಬೇರೆ ಜಾಸ್ತಿ ಆಯಿತು ಅಂತೇಳಿ ಫಾಸ್ಟಾಗಿ ಹೋಗೋಕೆ ಹೋದ್ರಿ, ಟಚ್ ಆಯಿತು, ಏನೋ ಒಂದು ಇಶ್ಯೂ ಆಯಿತು. ಆಫೀಸ್ಗೆ ಹೋದ್ರಿ, ಅಲ್ಲಿ ವಿಶ್ ಮಾಡಿದ್ರು ಸೆಕ್ಯೂರಿಟಿ ಗಾರ್ಡು, ಆಲ್ರೆಡಿ ಲೇಟ್ ಆಗಿತ್ತು, ಗೊರ್ ವಿಶ್ ಮಾಡಿದ್ರೆ ನೀವು ವಿಶ್ ಮಾಡಲ್ಲ, ಆಲ್ರೆಡಿ ಶುರು ಆಯಿತು ತಲೆನೋವು, ಟೆನ್ಷನ್ನು. ಸೊ ಲೇಟಾಗಿ ಹೋದ್ರಿ ಅಂತ ಹೇಳ್ಬಿಟ್ಟು ಸುತ್ತ ನಿಮ್ಮ ಕಲೀಗ್ಸ್ ಹತ್ರ, ಫ್ರೆಂಡ್ಸ್ ಹತ್ರ ಸರಿಯಾಗಿ ಮಾತಾಡಲ್ಲ, ಯಾಕೆ? ಆಲ್ರೆಡಿ ಟೈಮ್ ಆಗಿದೆ ಅಲ್ವಾ? ಸೊ ದಿನಾಪೂರ್ತಿ ಏನಾಯಿತು, ಆ ಹೆಡೇಕು, ಟೆನ್ಷನು ದಿನಾಪೂರ್ತಿ ಕ್ಯಾರಿ ಆಗುತ್ತೆ, ಹೌದಾ? ಆ ಟೆನ್ಷನಿಂದ ನಿಮ್ಮ ಕ್ಲೈಂಟ್ಸ್ ಹತ್ರನೋ, ಯಾರ ಹತ್ರನೋ, ಕಸ್ಟಮರ್ ಹತ್ರ ಮಾತಾಡಿದ್ರಿ, ಅಲ್ಲಿ ಸರಿಯಾಗಿ ಕೆಲಸ ಆಗಬೇಕಾಗಿದೆ, ಸರಿಯಾಗಿ ಕೆಲಸ ಆಗಿಲ್ಲ, ಅದರಿಂದ ನಿಮ್ಮ ಬಾಸ್ ನಿಮ್ಮ ಮೇಲೆ ರೇಗಾಡ್ತಾರೆ. ಈ ಥರ ಎಲ್ಲ ಆಗಿದೆಯಾ? ಆಗುತ್ತಲ್ವಾ? ಎಫೆಕ್ಟ್ 5 minutes ತುಂಬಾ ಎಫೆಕ್ಟ್ ಆಗುತ್ತೆ. ತುಂಬಾ ಎಫೆಕ್ಟ್ ಆಗುತ್ತೆ. ಹೌದು ಗುರುಗಳೇ.
ಕಾಲೇಜ್ 5 ಹೋಗ್ಬೇಕಾರಂಗ ಮಿನಿಟ್ಸ್ ಲೇಟ್ ಆಗಿದ್ದು ಎಫೆಕ್ಟ್ ಆಗುತ್ತೆ ಮಾತೆಲ್ಲ ಸತ್ಯವಾದ ಮಾತು. ಇಟ್ಸ್ ದ ಸ್ನೋಬಾಲ್ ಎಫೆಕ್ಟ್. ರಾತ್ರಿ ಎಂಡ್ ಆಗಷ್ಟೊತ್ತಿಗೆ ದಿನ ಸಾಕಾಯ್ತಪ್ಪ ಇವತ್ತಿನ ದಿನ ಅಂತೂ ನಂಗೆ ಸಾಕಾಗೋಯ್ತು. ಕಾರಣ ಇಷ್ಟೇನೆ, 10 ನಿಮಿಷ ಲೇಟ್ ಆಗಿ ಎದ್ದಿದ್ದು. ಎಷ್ಟು? 10 ನಿಮಿಷ ಲೇಟ್ ಆಗಿ ಎದ್ದಿದ್ದು. ಬಟ್ ದ ಎಂಡ್ ಆಫ್ ದ ಡೇ ನೀವು 1 ಅವರ್ 2 ಅವರ್ ಲೇಟ್ ಆಗಿ ಓಡ್ತಾ ಇರ್ತೀರ. ಟೈಮ್ ಶೆಡ್ಯೂಲ್ಗಿನ 1 ಅವರ್ 2 ಅವರ್ ಲೇಟ್ ಆಗಿ ಹೋಗ್ತಾ ಇರ್ತೀರ. ಸೊ ದ್ಯಾಟ್ ಈಸ್ ದ ರೀಸನ್. ಯಾವ್ದು ರೀಸನು? ಬೆಳಗ್ಗೆ ಲೇಟ್ ಆಗಿ ಎದ್ದಿದ್ದು. ಸ್ಮಾಲ್ ಕಲ್ಲು ಕೊನೆಗೆ ಬರ್ಬೇಕಾದ್ರೆ ಏನಾಯ್ತು? ದೊಡ್ಡ ಸ್ನೋಬಾಲ್ ಆಗೋಯ್ತು. ಸೊ ಲೈಕ್ ದಟ್ ಜಸ್ಟ್ 5 ನಿಮಿಷ 10 ನಿಮಿಷ ಲೇಟ್ ಆಗಿ ಎದ್ದೇಳಂಥದ್ದು ಅಟ್ ದ ಎಂಡ್ ಆಫ್ ದ ಡೇ ಎಷ್ಟೋ ದೊಡ್ಡ ರಿಸಲ್ಟ್ಸ್ ನೆಗೆಟಿವ್ ಏನಲ್ಲಿ ನೋಡ್ಬೋದು ನೀವು, ಇಸಂಟ್ ಇಟ್? ಸೊ ಈ ಒಂದು ಕಾರಣದಿಂದ ಏನು ಮಾಡ್ಬೋದು ನೀವು? ಬೆಳಗ್ಗೆ ಬೇಗ ಎದ್ದೇಳಬೇಕು. ಇದು ಬೆಳಗ್ಗೆ ಎದ್ದೇಳೋದ್ರಿಂದ ಏನಾಗುತ್ತೆ? ಬೇಗ ಬ್ರಹ್ಮ ಮುಹೂರ್ತದಿಂದ ಈ ಸ್ನೋಬಾಲ್ ಎಫೆಕ್ಟ್ನ ಅವಾಯ್ಡ್ ಮಾಡ್ಬೋದು ನೀವು. ಅರ್ಥ ಆಗ್ತಾ ಇದೆಯಾ? ಜೊತೆಗೆ ಯುವರ್ ಮೈಂಡ್ ವಿಲ್ ಬಿಕಮ್ ಲೈಕ್ ಅ ಐಡಿಯಾ ಜನರೇಷನ್ ಮಿಷಿನ್. ನಿಮ್ಮ ಮೈಂಡ್ ಏನಾಗುತ್ತೆ ಸ್ನೇಹಿತರೆ? ಒಂದು ಐಡಿಯಾ ಮಿಷಿನ್ ಥರ ಆಗ್ಬಿಡುತ್ತೆ. ಓಕೆ, ನೀವು ಎದ್ದು ನೋಡಿ, ಬೆಳಗ್ಗೆ ಹೊತ್ತು ಬೇಗ ಎದ್ದಾಗ ಮೈಂಡ್ ಹೆಂಗೆ ಓಡುತ್ತಪ್ಪ ಅಂದರೆ ಅಷ್ಟು ಐಡಿಯಾಸ್ ಬರುತ್ತೆ ನಿಮಗೆ. ಅಷ್ಟು ಐಡಿಯಾಸ್ ಬರುತ್ತೆ. ಅರೆ ನನ್ನ ಲೈಫಲ್ಲಿ ಇದು ಮಾಡ್ಬೋದು, ಅರೆ ನನ್ನ ಲೈಫಲ್ಲಿ ಅದು ಮಾಡ್ಬೋದು, ಹಿಂಗೆ ಮಾಡ್ಬೋದು, ಅದು ಮಾಡ್ಬೋದು. ಐಡಿಯಾಸ್ ಬಂದ್ಬಿಡುತ್ತೆ ನಿಮಗೆ. ಎಷ್ಟೊಂದು ಐಡಿಯಾಸ್ ಬರುತ್ತೆ. ಯಾಕೆ ಬರುತ್ತೆ ಅಂದರೆ ಬ್ರಹ್ಮ ಮುಹೂರ್ತನೇ ಆ ಥರ. ಸೃಷ್ಟಿಯ ಸಮಯ, ಎನರ್ಜಿಯ ಸಮಯ. ಈ ಟೈಮಲ್ಲಿ ನೀವು ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿದಾಗ ಎಷ್ಟೊಂದು ಐಡಿಯಾಸ್ ಬರುತ್ತೆ. ನಿಮ್ಮ ಮೈಂಡ್ ವಿಲ್ ಬಿಕಮ್ ಲೈಕ್ ಅ ಐಡಿಯಾ ಮೆಷಿನ್ ಥರ ಆಗ್ಬಿಡುತ್ತೆ. ದಾಟ್ಸ್ ದ ಬೆನಿಫಿಟ್ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ. ಕ್ಲಿಯರ್? ಸೊ ಸ್ನೇಹಿತರೆ, ಆಲ್ ದ ಟಾಪ್ ಅಚೀವರ್ಸ್ ದೇ ನೋ ದ ಸೀಕ್ರೆಟ್. All the top achievers, successful people, they are aware of this secret, right? What do you think? What do you think? ವಿರಾಟ್ ಕೊಹ್ಲಿ ಬೆಳಗ್ಗೆ 6 ಗಂಟೆಗೆ ಎದ್ದು 7 ಗಂಟೆಗೆ ಎದ್ದು ಅವರ ದಿನವನ್ನು ಶುರು ಮಾಡ್ತಾರೆ ಅಂತ ಅನ್ಸುತ್ತಾ? ನೋ, ರೈಟ್? ಇನ್ಫ್ಯಾಕ್ಟ್ 6 ಗಂಟೆಗೆ ಅವ್ರು ಆಲ್ರೆಡಿ ಎಲ್ಲಿರ್ತಾರೆ? ಜಿಮ್ಮಲ್ಲಿ ಇರ್ತಾರೆ, ಇಲ್ಲ ಅಂದರೆ ಕ್ರಿಕೆಟ್ ಗ್ರೌಂಡಲ್ಲಿ ಇರ್ತಾರೆ. ಯು ಟೇಕ್ ಎನಿಬಡಿ, ಓಕೆ? ಸೊ ಮಾರ್ಕ್ ಜುಕರ್ಬರ್ಗ್ ಇರ್ಬೋದು, ಅಕ್ಷಯ್ ಕುಮಾರ್ ಇರ್ಬೋದು, ಯೋಗಿಗಳಿರ್ಬೋದು, ಯಾವುದೇ ಒಂದು ಸ್ಪಿರಿಚುವಲ್ ಗುರುಗಳು, ಸಾಧುಗಳು, ಸಂತರುಗಳು, ಅಥವಾ ಇವನ್ ನರೇಂದ್ರ ಮೋದಿ ಅವರು. ಯು ಟೇಕ್ ಮೆನಿ ಪೀಪಲ್, ಆಲ್ ದ ಟಾಪ್ ಅಚೀವರ್ಸ್, ಸಕ್ಸಸ್ಫುಲ್ ಪೀಪಲ್, ದೇ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ದೇ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಓಕೆ, ಸೊ ಕರೆಕ್ಟ್ ಸರ್ ಇದೆಲ್ಲ. ಬಟ್ ನನಗೆ ಹೇಳಿ ಇವಾಗ ಹೆಂಗೆ ಎದ್ದೇಳೋದು ಹೇಳಿ. ಈ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಲ್ವಾ, ನಾನು ಜಾಯ್ನ್ ಆಗಿದೆ, ಹೆಂಗೆ ಎದ್ದೇಳ್ಬೇಕು ಹೇಳಿ, ಅದನ್ನು ಹೇಳ್ಕೊಡಿ ಇವಾಗ. ಯಾಕೆ ಎದ್ದೇಳಬೇಕು, ಏನು ಬೆನಿಫಿಟ್ಟು, ಇದೆಲ್ಲ ನನಗೆ ಗೊತ್ತು. ಮೊದಲಿಗೆ ನನಗೆ ಗೊತ್ತಿತ್ತು ನನಗೆ, ಬಟ್ ಎದ್ದೇಳಕ್ಕೆ ಆಗ್ತಿರ್ಲಿಲ್ಲ. ಈಗ ಹೆಂಗೆ ಎದ್ದೇಳಬೇಕು ಅದನ್ನು ಹೇಳ್ಕೊಡಿ ನನಗೆ ಅಂತ ಮನ್ಸಲ್ಲಿ ಕೆಲವರು ಹೇಳ್ಕೊಳ್ತಾ ಇರ್ಬೋದು. ಸೊ ಡು ಯು ವಾಂಟ್, ಎಷ್ಟು ಜನಕ್ಕೆ ಬೇಕು, ಯಾವ ಥರ ಈಸಿಯಾಗಿ ಎದ್ದೇಳಬೇಕು? ನನ್ಗೆ ಬೇಕು ಸರ್, ನಂಗೆ ಸರ್. Without alarm ಬೇಕು. ಹಂಗೆ ಬೇಕು. ಹೌ ಟು ವೇಕ್ ಅಪ್ ಇನ್ ಬ್ರಹ್ಮ ಮುಹೂರ್ತ, ಹೇಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಂಥದ್ದು? ಫಸ್ಟ್ ಆಫ್ ಆಲ್ ಯು ಶುಡ್ ನೋ ವೈ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಯಾಕೆ ಎದ್ದೇಳಬೇಕು, ಎದ್ದು ಏನು ಮಾಡ್ಬೇಕು ನಾನು ಅನ್ನೋದು ಗೊತ್ತಿದ್ರೆ ಮಾತ್ರ ನೀವು ಎದ್ದೇಳಕ್ಕೆ ಸಾಧ್ಯ. ಓಕೆ, ಲೆಟ್ಸ್ ಸೇ ಹೆಂಗಪ್ಪ ಅಂದರೆ, ಈಗ ಸಡನ್ನಾಗಿ ನಿಮ್ಗೆ ನಾಳೆ ಬೆಳಗ್ಗೆ 5 ಗಂಟೆಗೆ ಎಬ್ಬರಿಸ್ಬಿಟ್ಟು ಏನು ಮಾಡಲಿ? ಆ್ಯಕ್ಚುಲಿ ಅಭ್ಯಾಸ ಹೆಂಗಿರುತ್ತೆ, 7 ಗಂಟೆಗೆ ಎದ್ದು ಎದ್ದ ತಕ್ಷಣ ಆ ಕೆಲಸ ಈ ಕೆಲಸ. 5 ಗಂಟೆಗೆ ಎದ್ದರೆ ಜಾಬ್ಲೆಸ್ ಥರ. 5 ಗಂಟೆಗೆ ಎದ್ಬಿಟ್ನಾ, ಏನು ಮಾಡಲಿ ಇವಾಗ? 5 ಗಂಟೆಗೆ ಎದ್ಬಿಟ್ಟು ಏನು ಮಾಡೋಕ್ಕೇನಿಲ್ಲ ಅಂದರೆ ಮತ್ತೆ ಓದ್ಕೊಂಡು ಮಲ್ಕೋ, ಈ ಥರ. ಸೊ ಏನಕ್ಕೆ ಎದ್ದೇಳಬೇಕು ಅನ್ನೋದು ಗೊತ್ತಿಲ್ಲ ಅಂದರೆ ಎದ್ದೇಳೋದಿಲ್ಲ. ಇಫ್ ಯು ಡೋಂಟ್ ನೋ ವೈ, ಯಾಕೆ ಎದ್ದೇಳಬೇಕು, ಎದ್ದು ಏನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಲ್ಲ ಅಂತ ಹೇಳಿದ್ರೆ, ಯು ವಿಲ್ ನೆವರ್ ವೇಕಪ್ ಇನ್ ದ ಮಾರ್ನಿಂಗ್. ಅರ್ಥ ಆಗ್ತಾ ಇದೆಯಾ? ಮೆನಿ ಪೀಪಲ್ ಅವ್ರಿಗೆ ಹಿಂಗೆ ಆಗೋದು. ಸರ್ ಕ್ಲಾಸ್ ಇದೆ, ಎದ್ದೇಳ್ತೀನಿ. ಕ್ಲಾಸ್ ಇಲ್ಲ, ಇಲ್ವಲ್ಲ ಬಿಡು ಆರಾಮಾಗಿ. ಇದ್ರೆ ಸರ್ ಕ್ಲಾಸ್ ಇದೆ, ಎದ್ದೇಳಬೇಕು. ಆಗಿದೆಯಾ? DMC ಪೀಪಲ್ಗೆ ಹಿಂಗೆ ಆಗೋದು, ಐ ನೋ ದಟ್. ಸೊ ಫಸ್ಟ್ ಆಫ್ ಆಲ್ ಐ ವಾಂಟ್ ಯು ಟು ರೈಟ್ 5 ಬಲವಾದ ಕಾರಣವನ್ನು ಬರಿಬೇಕು ನೀವು ಇವಾಗ, ರೈಟ್ ನಾವು, ಈಗಲೇ.
ಓಕೆ, ಒಂದು ಹಾಳೆಯಲ್ಲಿ ಬರೀರಿ ಅಥವಾ ಒಂದು ಸಪ್ರೇಟ್ ಶೀಟಲ್ಲಿ ಬರೀರಿ, ಬುಕ್ಕಲ್ಲಿ ಸಪ್ರೇಟ್ ಹೊಸ ಫ್ರೆಶ್ ಪೇಜಲ್ಲಿ ಬರೀರಿ. ವೈ ಯು ವಾಂಟ್ ಟು ವೇಕ್ ಅಪ್ ಅರ್ಲಿ ಮಾರ್ನಿಂಗ್. ಯಾಕೆ ಬೆಳಗ್ಗೆ ಬೇಗ ಎದ್ದೇಳ್ಬೇಕಂತಿದ್ದೀರಾ? 5 ಬಲವಾದ ಕಾರಣಗಳನ್ನ ಬರೀರಿ. ಓಕೆ, ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಏನನ್ನ ಅಚೀವ್ ಮಾಡ್ಬೇಕಂತಿದ್ದೀರಾ? ವಾಟ್ ಈಸ್ ದಟ್? 5 ರೀಸನ್ಸ್ ಬರೀರಿ. ವಾಟ್ ಯು ವಾಂಟ್ ಟು ಅಚೀವ್? ಬೆಳಗ್ಗೆ ಬೇಗ ಎದ್ದು ಏನು ಅಚೀವ್ ಮಾಡ್ಬೇಕಂತಿದ್ದೀರಾ? ಎಲ್ಲರೂ ಐ ವಾಂಟ್ ಆಲ್ ಆಫ್ ಯು, ಎಲ್ಲರೂ 500 ಜನ, 550 ಮೆಂಬರ್ಸ್ ಯಾರು ಅಟೆಂಡ್ ಮಾಡ್ತಾ ಇದ್ದೀರಾ ಎಲ್ಲರೂ ಕೂಡ ಬರೀಬೇಕು. ಅಲ್ಲಿಗೆ 1 minute ಟೈಮ್, 1 ನಿಮಿಷ ಟೈಮ್ ಕೊಡ್ತೀನಿ. Like example, sir, I want to be a super achiever, sir. I want to increase my productivity, sir. I want to become fit, sir. Healthy body, fit body ಆಗ್ಬೇಕು, sir. So what is that you want to achieve? ಎದ್ದು ಏನು ಅಚೀವ್ ಮಾಡ್ಬೇಕಂತೀರ ಬೇಗ? ರೈಟ್ 5 ರೀಸನ್ಸ್. ಸಮಥಿಂಗ್ ಅನ್ನೋದೇ ಒಂದು ರೀಸನ್, ಏನಾದರೂ ಬರಿಬೇಕಲ್ಲಿ. ಸಮಥಿಂಗ್ ಅಂದರೆ ಮೈಂಡಿಗೆ ಅದು ಏನು ಅಂತ ಕೊಡ್ಬೇಕು ನೀವು. Thirty seconds more. Another 30 seconds. ಡನ್. ಬರ್ತಾರೆ ಎಲ್ಲರೂ? ಡನ್. ಸೊ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳೋಣ. ಹೌ ಯು ಸ್ಲೀಪ್ ಪ್ರೀವಿಯಸ್ ನೈಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೀವು ಬೆಳಗ್ಗೆ ಎದ್ದೇಳೋದಕ್ಕೆ ಹೇಗೆ ಮಲಗ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಸ್ನೇಹಿತರೆ, ಕೇಳಿಸ್ಕೊಳ್ಳಿ. ನೀವು ರಾತ್ರಿ ಹೆಂಗೆ ಮಲಗ್ತೀರಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಆಗ್ತಾ ಇದೆಯಾ? ತುಂಬ ಜನ ಹೇಳ್ತಾರೆ, ಸರ್ ನಂಗೆ ನಿದ್ದೆ ಸಾಲ್ತಲ್ಲ, ನಿದ್ದೆ ಸಾಲ್ತಲ್ಲ. ಓಕೆ, ಒಬ್ಬ ಆರೋಗ್ಯವಂತ ವ್ಯಕ್ತಿ ಆಗಬೇಕು ಅಂದರೆ ಸರ್ 8 ಅವರ್ ಮಲಗಬೇಕು, ಡಾಕ್ಟರ್ ಹೇಳಿದ್ದಾರೆ, ಎಲ್ಲರೂ ಹೇಳ್ತಾರೆ 8 ಅವರ್ ಮಲಗಬೇಕು. ಹಾಂ, ಯಾರು ಜೀವನದಲ್ಲಿ ಕಿತ್ತಾಕಕ್ಕೆ ಏನಿರಲ್ಲ, ನಾರ್ಮಲ್ ಲೈಫನ್ನು, ಆರ್ಡಿನರಿ ಲೈಫನ್ನು ಮಾಡ್ಕೊಂಡಿರ್ಬೇಕು ಅಂಥವ್ರು 8 ಅವರ್ ಮಲಗ್ತಾರೆ. ಲೈಫಲ್ಲಿ ಸಾಧನೆ ಮಾಡಬೇಕು, ಹಾಂ, ಕನಸುಗಳನ್ನ ಅಚೀವ್ ಮಾಡಬೇಕು, ಡ್ರೀಮ್ಸ್ನ ಅಚೀವ್ ಮಾಡಬೇಕು, ನಿದ್ದೆ ಮಾಡ್ಕೊಂಡಿದ್ರೆ ಅಚೀವ್ ಮಾಡೋಕ್ಕಾಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಲಿಸನ್ ಸರ್, ಹಾಗಾದ್ರೆ ನಿದ್ದೆ ಕಡಿಮೆ ಆದರೆ, ಲಿಸನ್ ಕೇರ್ಫುಲಿ, ನಿದ್ದೆ ಕಡಿಮೆ ಅನ್ನೋದಕ್ಕೆ ಏನು ರೀಸನ್ಸ್ ಹೇಳ್ತೀನಿ ನೋಡಿ. ರೆಸ್ಟ್ ಅಂತ ಕರಿತೀವಿ. ಸೊ ವೆನ್ ವಿ ಸ್ಲೀಪ್, ಬಾಡಿ ಏನು ಮಾಡುತ್ತೆ? ರೆಸ್ಟ್ ಆಗುತ್ತೆ, ರಿಜುವಿನೇಟ್ ಆಗುತ್ತೆ, ರೀಗೇನ್ ಆಗುತ್ತೆ, ಎನರ್ಜಿ ಎಲ್ಲವನ್ನ ರೀಗೇನ್ ಮಾಡಿಕೊಡುತ್ತೆ. ದಟ್ ಈಸ್ ಕಾಲ್ಡ್ ಸ್ಲೀಪ್, ನಿದ್ದೆ, ರೆಸ್ಟ್ ಅಂತ ಕರೆಯುವಂಥದ್ದು. ಸೊ ಇಟ್ ಈಸ್ ನಾಟ್ ದಟ್ 8 ಅವರ್ ಮಲಗ್ತೀರಾ, 7 ಅವರ್ ಮಲಗ್ತೀರಾ ಅನ್ನೋದು ಮುಖ್ಯ ಅಲ್ಲ. ಎಷ್ಟು ಡೀಪಾಗಿ ನಿದ್ದೆ ಮಾಡ್ತೀರಾ ಅನ್ನೋದು ಮುಖ್ಯ. ಓಕೆ, ಎಷ್ಟು ಡೀಪ್ ನಿದ್ದೆ ಮಾಡ್ತೀರಾ ಅನ್ನೋದು ಮುಖ್ಯ ಆಗತ್ತೆ. ಸೊ ಇಫ್ ಯು ಸ್ಲೀಪ್ ಡೀಪ್ ಸ್ಲೀಪ್ 4 ಗಂಟೆ ಮಾಡಿದ್ರೂ ಸಾಕು ನಿದ್ದೆ. ಯು ವಿಲ್ ಫೀಲ್ ಕಂಪ್ಲೀಟ್, ನಿದ್ದೆ ಮಾಡಿದೆ, ರಿಫ್ರೆಶ್ ಆದೆ, ರಿಜ್ಯೂನೇಟ್ ಆದೆ ಅಂತ ನಿಮ್ಗೆ ಅನ್ಸುತ್ತೆ. ಇಫ್ ಯು ಸ್ಲೀಪ್ ಪ್ರಾಪರ್ಲಿ 4 hours, ಡೀಪ್ ನಿದ್ದೆ ಮಾಡಿದ್ರೆ. ಆರ್ ದೆರ್ ಆರ್ ಸಮ್ಟೈಮ್ಸ್ ಮೆನಿ ಪೀಪಲ್ ಡೀಪ್ ನಿದ್ದೆ ಮಾಡೋದೇ ಇಲ್ಲ. ಏನಾಗುತ್ತೆ? ಅರೆ 8 ಅವರ್ ಅಲ್ಲ ರೀ, 10 ಅವರ್ ಟೈಮ್ ಕೊಟ್ರು ಬೆಳಗ್ಗೆ ಎದ್ದಾಗ ಹ್ಯಾಂಗ್ ಓವರೆಲ್ಲ ಇರ್ತಾರೆ. ಯಪ್ಪ, ಮೈಕೈ ನೋವು, ಇನ್ನೂ ಒಂಥರ ಸುಸ್ತು, ಒಂಥರ ಆಯಾಸ, ಲೇಜಿನೆಸ್ಸು, ಎದ್ದೇಳ್ಬೇಕಾ ಅನ್ನೋ ಥರ ಅನಿಸುತ್ತೆ.
8 ಅವರ್ ಅಲ್ಲ 10 ಅವರ್ ಮಲಗಿದ್ರು ಕೂಡ. ಯಾಕೆ? ನಿದ್ದೆ ಕಂಪ್ಲೀಟ್ ಆಗಿಲ್ಲ. ಯಾಕೆ ನಿದ್ದೆ ಕಂಪ್ಲೀಟ್ ಆಗ್ತಾ ಇಲ್ಲ? ಬಿಕಾಸ್ ರಾತ್ರಿ ಹೆಂಗ್ ಮಲಗ್ತೀರಾ? ರಾತ್ರಿ ಮಲಗಬೇಕಾದ್ರೆ ಟಿವಿ ನೋಡ್ಕೊಂಡು, ನ್ಯೂಸ್ ನೋಡ್ಕೊಂಡು, ಮೊಬೈಲ್ ನೋಡ್ಕೊಂಡು, ನೆಗೆಟಿವ್ ಬಗ್ಗೆ ಮಾತಾಡ್ಕೊಂಡು, ನೆಗೆಟಿವ್ ಹರಟೆ ಮಾಡ್ಕೊಂಡು, ಗಾಸಿಪ್ ಮಾಡಿಕೊಂಡು, ಬೇರೆಯವ್ರನ್ನ ಬೈಕೊಂಡು, ನೆಗೆಟಿವ್ ಫೀಲ್ ಮಾಡ್ತಾ, ಈ ಥರ ಎಲ್ಲ ಮಾಡಿ ಮಲಗಿದಾಗ ಏನಾಗುತ್ತೆ? ಡು ಯು ಥಿಂಕ್ ರಾತ್ರಿ ಬೇಗ ನಿದ್ದೆ ಮಾಡ್ತೀರಾ? ಡೀಪ್ ನಿದ್ದೆ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಇಸ್ ಇಟ್ ಪಾಸಿಬಲ್? No, ನೋ ಸರ್. ಖಂಡಿತ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಸೊ ಇಫ್ ಯು ರಿಯಲಿ ವಾಂಟ್ ಟು ವೇಕ್ ಅಪ್ ಅರ್ಲಿ ಮಾರ್ನಿಂಗ್, ಸಾಧಕರಾಗ್ಬೇಕು ನೀವು ಅನ್ನೋದಾದ್ರೆ, ಟೇಕ್ ಅ ಡಿಸಿಷನ್, ಓತ್ ಮಾಡ್ಕೊಳ್ಳಿ. ಓಕೆ, ಪ್ರಮಾಣ ಸ್ವೀಕಾರ ಮಾಡ್ಕೊಳ್ಳಿ ಇವತ್ತಿಂದ. ರಾತ್ರಿ ಯಾವುದೇ ಕಾರಣಕ್ಕೂ ಟಿವಿ ನೋಡಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾದ್ರೆ ಟಿವಿ ನೋಡಬಾರ್ದ, ನ್ಯೂಸ್ ನೋಡ್ಬೋದಾ? ನೋಡ್ರಿ, ಡೇ ಟೈಮಲ್ಲಿ ನೋಡಿ, ಸಂಜೆ ನೋಡಿ, ಯಾರು ಬೇಡ ಅಂದರು. ಓಕೆ, ನಾನಂತೂ ಟಿವಿ ನೋಡೋದೇ ಇಲ್ಲ. ಓಕೆ, ದೆರ್ ಇಸ್ ನೋ ಕೇಬಲ್, ನಮ್ಮಲ್ಲಿ ಕೇಬಲೇ ಇಲ್ಲ. ಸೊ ಟಿವಿ ನೋಡೋದೇ ಇಲ್ಲ. ನಂಗೆ ಸೀರಿಯಲ್ಲು ಗೊತ್ತಿಲ್ಲ, ಯಾವ ಬಿಗ್ ಬಾಸು ಏನೂ ಗೊತ್ತಿಲ್ಲ ನನಗೆ. ಸರಿನಾ? ಐ ಡೋಂಟ್ ವಾಚ್ ಟಿವಿ ಅಟ್ ಆಲ್. ಸೊ ನೀವು ನೋಡ್ತಿರೋ ಅಭ್ಯಾಸ ಇದೆಯಾ? ನೋಡಿ, ಡೇ ಟೈಮಲ್ಲಿ ನೋಡಿ, ಸಂಜೆ ನೋಡಿ, ಬಟ್ ನೋ ಟಿವಿ ಆಫ್ಟರ್ 8 o'clock. ಮಾರ್ಕ್ ದಿಸ್ ಪಾಯಿಂಟ್. 8 ಗಂಟೆ ನಂತರ ನೋ ಟಿವಿ ಇನ್ ಅವರ್ ಹೌಸ್. ನಮ್ಮ ಮನೇಲಿ ಟಿವಿ ಆನೇ ಆಗಲ್ಲ ಸರ್, 8 ಗಂಟೆಗೆ ಆಫ್ ಆಗಿಬಿಡುತ್ತೆ. ಇವತ್ತಿಂದ ಟೇಕ್ ಅ ಡಿಸಿಷನ್. ಟೇಕ್ ಅ ಡಿಸಿಷನ್. ನಿದ್ದೆಗಿನ ಮೊದಲು 1 hour ಮೊಬೈಲ್ ದೂರ. ನಿದ್ದೆಗಿನ 1 hour ಮೊದಲು ಮೊಬೈಲ್ ದೂರ. ಈ ಅಭ್ಯಾಸ ಈ ವರ್ಷ ಮಾಡಿ ನೋಡಿ. ಈ ವರ್ಷ ಅಂತಲ್ಲ, ಈ 1 ತಿಂಗಳು ಮಾಡಿ ನೋಡಿ. ನಿಮ್ಮ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ, ಮೈಂಡ್ ಹೆಂಗೆ ಚೇಂಜ್ ಆಗುತ್ತೆ, ನಿದ್ದೆ ಹೆಂಗೆ ಬರೋಕ್ಕೆ ಶುರು ಆಗುತ್ತೆ ನೋಡಿ. ಯು ವಿಲ್ ಸಿ ಮ್ಯಾಜಿಕ್. ಯು ವಿಲ್ ಸಿ ಮ್ಯಾಜಿಕ್. ಪ್ರಾಬ್ಲಮ್ ಇಲ್ಲೇ ಇರೋವಂಥದ್ದು. ಇದಕ್ಕೂ ಕಾರಣ ಕೊಡ್ತಾರೆ. ನಾನು ಹೇಳ್ತೀನಿ ನೋಡಿ, ಇದಕ್ಕೂ ರೀಸನ್ ಕೊಡ್ತಾರೆ. ಸರ್ ನೀವು ಸುಮ್ಮನೆ ರೀ ಸರ್, ದಿನ ಪೂರ್ತಿ ಕೆಲಸ ಮಾಡಿ ಟೆನ್ಷನ್ನು, ಆಫೀಸಲ್ಲಿ ಅದು ಈ ಬ್ಯುಸಿ ಹೆಂಗೋ ಒಂದು ಸ್ವಲ್ಪ ಟಿ ವಿ ನೋಡಿ ಮೈಂಡ್ ರಿಫ್ರೆಶ್ ಆಗ್ತಾಯಿತ್ತು, ಮನ್ಸು ಸ್ವಲ್ಪ ಫ್ರೀ ಆಗ್ತಾಯಿತ್ತು, ಮೈಂಡ್ ಡೈವರ್ಟ್ ಆಗ್ತಾಯಿತ್ತು. ಅದಕ್ಕೂ ಕಲ್ಲಾಗ್ತಾ ಇದ್ದೀರಾ ನೀವು. ಏನೋ ಕೆಲವರೆಲ್ಲ ಬೈಕೊಳ್ತಾ ಇರ್ತಾರೆ, ರೈಟ್? ಜಸ್ಟ್ ಬೈ ವಾಚಿಂಗ್ ಟಿ ವಿ ಮೈಂಡ್ ರಿಫ್ರೆಶ್ ಆಗೋದು ಆ ಥರ ಎಲ್ಲ ಯಾವುದು ಸೈನ್ಸ್ ಇಲ್ಲ. ಡೋಂಟ್ ವರಿ. ಆಗ್ತಾ ಇದೆಯಾ? ಸೊ ಟು ವೇಕ್ ಅಪ್ ಅರ್ಲಿ ಮಾರ್ನಿಂಗ್, ನೀವು ರಾತ್ರಿ ಹೆಂಗ್ ಮಲಗ್ತೀರಾ ಅನ್ನೋದು ವೆರಿ 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 ಇಂಪಾರ್ಟೆಂಟ್. ನೋಟ್ ಡೌನ್ ದಿಸ್ ಪಾಯಿಂಟ್. ಓಕೆ, 8 ಗಂಟೆ ನಂತರ ನೋ ಟಿ ವಿ. ಮಲಗಕ್ಕಿನ 1 hour 1.5 hour ಮೊದಲು ನೋ ಮೊಬೈಲ್. ಇದನ್ನ ಫಾಲೋ ಮಾಡಿ, ಯು ವಿಲ್ ಸಿ ದ ಡಿಫ್ರೆನ್ಸ್. ಓಕೆ, ನೆಕ್ಸ್ಟ್ 10 ಪಾಯಿಂಟ್ಸ್ ಏನೇನು ಮಾಡ್ಬೇಕು ನೀವು ಬರ್ಕೊಳ್ಳಿ. 10 points, 10 steps to wake up early morning. ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಲಿಕ್ಕೆ 10 ಸೂತ್ರಗಳು. 10 steps. ಮೊದಲು, ಫಿನಿಶ್ ಡಿನ್ನರ್ ಅರ್ಲಿ. ರಾತ್ರಿ ಊಟ ಬೇಗ ಮುಗಿಸಿ. ಇನ್ಫ್ಯಾಕ್ಟ್ ರಾತ್ರಿ ಕಡಿಮೆ ತಿನ್ನಿ. ಇನ್ಫ್ಯಾಕ್ಟ್ ರಾತ್ರಿ ಊಟ ಮಾಡಿಲ್ಲ ಅಂದ್ರೂ ನಡೆಯುತ್ತೆ. ಹಲೋ, ರಾತ್ರಿ ಊಟ ಮಾಡಿಲ್ಲ ಅಂದ್ರೂ ನಡೆಯುತ್ತೆ. ಎಷ್ಟು ಜನ 40 years ಕ್ರಾಸ್ ಆಗಿದೆ? ಯಾರೆಲ್ಲ ಇದ್ದೀರಾ? 38, 40 ಯಾರೆಲ್ಲ ಇದ್ದೀರಾ? ಟೇಕ್ ಅ ಡಿಸಿಷನ್, ರಾತ್ರಿ ಹೊತ್ತು ಊಟ ಮಾಡಲ್ಲ ಅಂತ ಹೇಳಿ. ಸರ್ ಊಟ ಮಾಡಬಾರ್ದು ರಾತ್ರಿ. ನಮ್ಮ ಅಜ್ಜಿ ಹೇಳಿದ್ದಾರೆ, ನಮ್ಮ ಅಮ್ಮ ಹೇಳಿದ್ದಾರೆ, ರಾತ್ರಿ ಹೊತ್ತು ಖಾಲಿ ಹೊಟ್ಟೆಲ್ ಮಲಗಬಾರ್ದು, ಹಂಗಾಗುತ್ತೆ ಹಿಂಗ. ರಾತ್ರಿ ಹೊತ್ತು ಎಷ್ಟು ಕಡಿಮೆ ತಿಂತೀರಾ ಅಷ್ಟು ಒಳ್ಳೇದು. ಇಫ್ ಯು ಕಾಂಟ್ ಅವಾಯ್ಡ್, ಇಟ್ಸ್ ಯುವರ್ ಚಾಯ್ಸ್, ಬಟ್ ಅಟ್ಲೀಸ್ಟ್ ಕಡಿಮೆ ತಿನ್ನಿ, ಬೇಗ ತಿನ್ನಿ. ಸರಿನಾ? 8 ಗಂಟೆ ಒಳಗಡೆ ಮುಗಿಸಿ, 7 ಗಂಟೆ ಒಳಗಡೆ ಮುಗಿಸಿ, 9 ಗಂಟೆ ಒಳಗಡೆ ಮುಗಿಸಿ. ಇಫ್ ಯು ಆರ್ ಗೋಯಿಂಗ್ ಟು ಸ್ಲೀಪ್ 10-10:30 ಮಲಗ್ತೀರಾ ಅಂದರೆ ಬಿಫೋರ್ 8-8:30 ಮುಗಿಸ್ಬಿಡಿ. 2 hour ನಿದ್ದೆಗಿನ 2 hour ಮೊದಲು ನಿಮ್ಮದು ಊಟ ತಿಂಡಿ ಎಲ್ಲ ಮುಗಿದೋಗಿರ್ಬೇಕು, ತಿನ್ನೋವಂಥದ್ದೆಲ್ಲ ಮುಗಿದೋಗಿರ್ಬೇಕು. ಈ 2 hour ಗ್ಯಾಪ್ ಇರಬೇಕು. ನೀವು ಮಲಗೋಕ್ಕೂ ನಿಮ್ಮ ಹೊಟ್ಟೆಗೆ ಏನಾದರೂ ಹೋಗೋಕ್ಕೂ 2 hour ಗ್ಯಾಪ್ ಇರಬೇಕು. ಓಕೆ, ಏನಾಗುತ್ತೆ ನೋಡಿ, ಲೇಟಾಗಿ ತಿಂದ್ಬಿಟ್ಟು
ಲೇಟಾಗಿ ಅಂದರೆ ತಿಂದ ತಕ್ಷಣ ಅಂದರೆ ತಿಂದು 1 ಅವರ್ ಅರ್ಧ ಗಂಟೆ ಡಿಫ್ರೆನ್ಸಲ್ಲಿ ನೀವು ಮಲಗಿದಾಗ ಏನಾಗುತ್ತೆ, ಬಾಡಿಗೆ ಕೆಲಸ ಇರುತ್ತೆ, ಜೀರ್ಣ ಮಾಡಬೇಕಲ್ಲ ತಿಂದಿದ್ದು. ಸೊ ಅದು ಜೀರ್ಣ ಮಾಡಬೇಕಂದ್ರೆ ಮೈಂಡ್ ಫ್ರೀ ಆಗುತ್ತಾ, ನಿದ್ದೆ ಮಾಡುತ್ತಾ? ಇಲ್ಲ, ಮೈಂಡ್ ವರ್ಕ್ ಆಗ್ತಾ ಇರುತ್ತೆ, ಬಾಡಿ ವರ್ಕ್ ಆಗ್ತಾ ಇರುತ್ತೆ. ಸೊ ನಿದ್ದೆ ಎಲ್ಲಿಂದ ಮಾಡ್ತೀರಾ? ಆ್ಯಕ್ಚುಲಿ ಮಲಗಿರ್ತೀರಾ, ಬಟ್ ಬಾಡಿ ವರ್ಕ್ ಆಗ್ತಾ ಇರುತ್ತೆ, ಡೀಪ್ ನಿದ್ದೆ ಮಾಡೋಕ್ಕಾಗಲ್ಲ ನೀವು. ಸೊ ದಟ್ ಈಸ್ ದ ರೀಸನ್ ರಾತ್ರಿ ಹೊತ್ತು ಅವಾಯ್ಡ್ ಮಾಡಿದ್ರು ಒಳ್ಳೆಯದು. ಇಲ್ವಾ, ಕಡಿಮೆ ತಿನ್ನಿ ಅಥವಾ ಬೇಗ ತಿನ್ನಿ. 2 ಗಂಟೆಗಳ ಕಾಲ ಮೊದಲೇ ತಿನ್ನಿ. ಮಿನಿಮಮ್ 2-3 ಅವರ್ಸ್ ಗ್ಯಾಪ್ ಇರಬೇಕು ಟು ಸ್ಲೀಪ್. ಓಕೆ, ನೆಕ್ಸ್ಟ್, ಸ್ಲೀಪ್ ಬಿಫೋರ್ 10-10:30. ಓಕೆ, 10-10:30 ಮಲಗುವಂಥ ಅಭ್ಯಾಸ. ಸರ್ ಪ್ರಾಕ್ಟಿಕಲ್ ಆಗಿ ಹೇಳಿ ಸರ್, 10:30 ಎಲ್ಲ ಆಗುತ್ತೆ ಸರ್? ನಮ್ಮ ಮನೇಲಿ ಎಲ್ಲ ಕೆಲಸ ಮುಗಿಸಿ, ಅಡುಗೆ ಮನೇಲಿ ಎಲ್ಲ ಕೆಲಸ ಮುಗಿಸಿ ಎಲ್ಲ ಮಾಡಿ ಎಲ್ಲ ಮುಗಿಸಿ ನಾನು ಮಲಗಕ್ಕೆ ಹೋಗೋ ಅಷ್ಟೊತ್ತಿಗೆ 12 ಗಂಟೆ ಆಗುತ್ತೆ. ನಿಮ್ಗೆ ಗೊತ್ತಿಲ್ಲ ಸರ್ ನನ್ನ ಬಗ್ಗೆ, ನನ್ನ ದಿನಚರಿ ನಿಮ್ಗೆ ಗೊತ್ತಿಲ್ಲ. ನೀವು ರಾತ್ರಿ ಏನು ಮಾಡ್ತೀರಾ ಅದನ್ನೇ ಬೆಳಗ್ಗೆ ಮಾಡೋಕ್ಕೆ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಓಕೆ, ನಥಿಂಗ್ ಈಸ್ ಇಂಪಾಸಿಬಲ್, ಯಾವುದು ಇಂಪಾಸಿಬಲ್ ಅಲ್ಲ. ನೀವು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಟು ವೇಕಪ್ ಅರ್ಲಿ ಮಾರ್ನಿಂಗ್, ನಿದ್ದೆನೂ ಬೇಕು, ಬೇಗನೂ ಎದ್ದೇಳಬೇಕು ಅಂದರೆ ಸಮ್ ಹೌ ಯು ಟು ಮ್ಯಾನೇಜ್ 10 ಆರ್ ಮ್ಯಾಕ್ಸಿಮಮ್ 10:30 ಆರ್ ಮ್ಯಾಕ್ಸಿಮಮ್ 11 ಗಂಟೆಗೆ ಮಲಗೋ ಥರ ಡಿಸಿಷನ್ ತೊಗೋಬೇಕು ನೀವು. ಓಕೆ, ಬೈ ಲೇಟೆಸ್ಟ್ 11 o'clock ಮಲಗದಾದರೂ ನೀವು ಆರಾಮ್ಸೆ 4-4:15 ಎದ್ದೇಳ್ಬೋದು. ಆರ್ ಅಟ್ಲೀಸ್ಟ್ 5 ಗಂಟೆಗಾದರೂ ಎದ್ದೇಳ್ಬೋದು. ನೀವು 6 ಅವರ್ಸ್ ಸಿಗುತ್ತೆ, 11ರಿಂದ 5 ಗಂಟೆ 6 ಅವರ್ಸ್ ಸಿಗುತ್ತೆ. ಇಲ್ಲ ಒಂದು 5-5:15 ಅವರ್ ಅಂದರೂ ಕೂಡ 4-4:15 ಎಚ್ಚರ ಆಗುತ್ತೆ, ಎದ್ದೇಳ್ಬೋದು ನೀವು. ಓಕೆ, ಸೊ ಬೆಳಗ್ಗೆ ಬೇಗ ಎದ್ದೇಳ್ಬೇಕಂದ್ರೆ ಬೇಗ ಮಲಗಬೇಕು ನೀವು. ಯು ಟು ಸ್ಲೀಪ್ ಅರ್ಲಿ. ನೆಕ್ಸ್ಟ್, ಅವೇ ಫ್ರಮ್ ಆಲ್ ದ ಡಿಜಿಟಲ್ ಸ್ಕ್ರೀನ್ ಆ್ಯಂಡ್ ನೆಗೆಟಿವ್ಸ್. ಮಲಗಕ್ಕಿನ 1 ಅವರ್ ಮೊದಲು, 1.5 ಅವರ್ ಮೊದಲು ಮೊಬೈಲಿಂದ ಅಥವಾ ಟಿ ವಿ ಅಥವಾ ಕಂಪ್ಯೂಟರ್ ಇದರಿಂದೆಲ್ಲ ದೂರ ಇರಬೇಕು ನೀವು. ನೆಗೆಟಿವ್ಸಿಂದ ದೂರ ಇರಬೇಕು ನೀವು. ಆವಾಗ ನೋಡಿ ಮಲಗಿದ ತಕ್ಷಣ ನಿದ್ದೆ ಬರುತ್ತೆ, ಡೀಪ್ ನಿದ್ದೆ ಮಾಡ್ತೀರಾ, ಬೆಳಗ್ಗೆ ಬೇಗ ಎಚ್ಚರ ಕೂಡ ಆಗುತ್ತೆ. ಸೊ 3 points. ನೆಕ್ಸ್ಟ್, ಕೀಪ್ ಯುವರ್ ಮಾರ್ನಿಂಗ್ ಸ್ಟಫ್ಸ್ ರೆಡಿ. ನೋಡಿ, ರಾತ್ರಿ ಮಲಗಬೇಕಾದ್ರೆ ಏನು ಮಾಡಬೇಕು, ನಿಮಗೆ ಬೆಳಗ್ಗೆಗೆ ಏನೇನು ಬೇಕು ಅದು ರೆಡಿ ಇಟ್ಕೋಬೇಕು. ಏನು ಬೆಳಗ್ಗೆಗೆ ಬೇಕು? ಬೆಳಗ್ಗೆ ಎದ್ದು ಏನು ಮಾಡ್ತೀರಾ? ನಾನು ಬೆಳಗ್ಗೆ ಎದ್ದು ಡೈಲಿ ಮೇಲೆ ಯೋಗ ಮಾಡ್ತೀನಿ. ಅದಕ್ಕೇನು ಬೇಕು? ಯೋಗ ಮ್ಯಾಟು, ನೀರು ಬಾಟಲು, ಅದು ಎಲ್ಲ ರೆಡಿ ಇಟ್ಕೋಬೇಕು. ಅಂದರೆ ರಾತ್ರಿ ರೆಡಿ ಮಾಡಿದಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವೇನು ಕೊಡ್ತಾ ಇದ್ದೀರಾ? ಸೂಚನೆ ಕೊಡ್ತಾ ಇದ್ದೀರಾ, ನಾನು ಬೆಳಗ್ಗೆ ಎದ್ದು ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಅಥವಾ ವರ್ಕ್ ಮಾಡಬೇಕು, ಸೊ ಅದಕ್ಕೇನು ಬೇಕು, ಕೆಲಸಕ್ಕೆ ಏನೇನು ಬೇಕು, ಕಂಪ್ಯೂಟರು, ಬುಕ್ಕು, ಲ್ಯಾಪ್ಟಾಪ್ ಅದೆಲ್ಲ ರೆಡಿ ಇಟ್ಕೊಳ್ಳೋಂಥದ್ದು. ಅಥವಾ ವಾಕಿಂಗ್ ಹೋಗ್ತೀರಾ, ಅದಕ್ಕೆ ಶೂಸು, ಚಪ್ಪಲ್ ಏನು ಬೇಕು ಅದಕ್ಕೆಲ್ಲ ರೆಡಿ ಇಟ್ಕೊಳ್ಳೋಂಥದ್ದು. ರೈಟ್, ಸೊ ಯು ಆರ್ ಪ್ರಿಪೇರಿಂಗ್. ರಾತ್ರಿನೇ ಪ್ರಿಪೇರ್ ಮಾಡ್ತಾ ಇದ್ದೀರಾ ಬೆಳಗ್ಗೆಗೆ ಏನು ಬೇಕು. ಅಂದರೆ ನಿಮ್ಮ ಮೈಂಡಿಗೆ ಸೂಚನೆ ಕೊಡ್ತಾ ಇದ್ದೀರಾ, ನಾನು ಬೆಳಗ್ಗೆ ಎದ್ದೇಳ್ತಾ ಇದ್ದೀನಿ ಅಂತ ಅರ್ಥ. ಕ್ಲಿಯರ್? ಬೆಳಗ್ಗೆ ಎದ್ಮೇಲೆ ಮಾಡ್ಕೊಳ್ಳೋಣ? ನೋ, ದಟ್ ಈಸ್ ನಾಟ್ ಪಾಸಿಬಲ್. ಸೊ ಕೀಪ್ ಯುವರ್ ಮಾರ್ನಿಂಗ್ ಸ್ಟಫ್ಸ್ ರೆಡಿ. ನೆಕ್ಸ್ಟ್, ಸೆಟ್ ಅಲಾರ್ಮ್. ಇನ್ಫ್ಯಾಕ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ನಿಮಗೆ ಮೇ ಬಿ ಸಪೋರ್ಟ್ ಬೇಕಾಗತ್ತೆ, ಅಲಾರ್ಮ್ ಬೇಕಾಗತ್ತೆ. ಈಗ ಯಾರಿಗೂ ಅಭ್ಯಾಸ ಇಲ್ಲ ಎದ್ದೇಳೋದು, ಸಪೋರ್ಟ್ ಬೇಕು. ಸೊ ಅಲಾರ್ಮ್ ಇಟ್ಕೊಳ್ಳಿ, ತಪ್ಪೇನಿಲ್ಲ. ಓಕೆ, ಮೊಬೈಲಲ್ಲಿ ಅಥವಾ ನಿಮ್ಮದು ಅಲಾರ್ಮ್ ಇದ್ದರೆ ಗಡಿಯಾರದಲ್ಲಿ ಅಲಾರ್ಮ್ನ ಸೆಟ್ ಮಾಡ್ಕೊಳ್ಳಿ. 1, 2, 3 ಅಲಾರ್ಮ್ನ ಸೆಟ್ ಮಾಡ್ಕೊಳ್ಳಿ. 4:15, 4:40 ಈ ಥರ ಒಂದು ಅಲಾರ್ಮ್ನ ಸೆಟ್ ಮಾಡ್ಕೊಳ್ಳಿ. ರೈಟ್, ಹೈ ಟೋನಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಆ ಮೊಬೈಲ್ನ ಸ್ವಲ್ಪ ದೂರ ಇಡಿ, ಅಲಾರ್ಮ್ನ ಸ್ವಲ್ಪ ದೂರ ಇಡಿ. ಎಲ್ಲಿ ಇಡಬೇಕು? 3 ಅಡಿ ದೂರದಲ್ಲಿ ಇಡಬೇಕು. ಈಗ ನಮ್ಮ ಬೆಡ್ ಇದೆ ಅಂತ ಹೇಳಿದ್ರೆ ಅಲ್ಲಿಂದ ಒಂದು 3 ಅಡಿ ದೂರದಲ್ಲಿ ಟೇಬಲ್ಲು ಅಥವಾ ಕಿಟಕಿ ಆ ಕಡೆ ಎಲ್ಲಾದರೂ ಇದ್ರೆ ಅಲ್ಲಿ ದೂರ ಇಡಬೇಕು. ಏನಾಗುತ್ತೆ ಅದರಿಂದ? ಬೆಳಗ್ಗೆ ಅಲಾರ್ಮ್ ಹೊಡಿಯುತ್ತಾ? ಆಫ್ ಮಾಡೋಕ್ಕಾದ್ರೂ ಎದ್ದೇಳಲೇಬೇಕಾ ನೀವು? ಆಫ್ ಮಾಡೋಕ್ಕಂತಾದ್ರೂ ಎದ್ದೇಳಲೇಬೇಕಾ? ಪಕ್ಕದಲ್ಲೇ ಇದ್ರೆ ಏನಾಗುತ್ತೆ? ಇನ್ಫ್ಯಾಕ್ಟ್ ಪಕ್ಕದಲ್ಲೇ ಇಟ್ಕೊಂಡು ಮಲಗಬಾರ್ದು. ಪಕ್ಕದಲ್ಲೇ ಇದ್ರೆ ಏನಾಗುತ್ತೆ? ಕೈ ಹಿಂಗೆ ಆಚೆ ಬರುತ್ತೆ, ಹಿಂಗೆ ಆಫ್ ಮಾಡುತ್ತೆ, ಅಥವಾ ಹಿಂಗೆ ಆಫ್ ಮಾಡುತ್ತೆ, ಮತ್ತೆ ಹಿಂಗೆ ಒಳಗಡೆ ಬಂದು ಹಿಂಗೆ ಮಲಗ. ಕರೆಕ್ಟಾ? ಅದಾಗಬಾರ್ದು ಅಂತ ಏನು ಮಾಡ್ಬೇಕು ನೀವು? ಮೊಬೈಲ್ನ ದೂರ ಇಡಿ ಅಥವಾ ಅಲಾರ್ಮ್ನ ದೂರ ಇಡಿ. 2, 3 ಅಡಿ 4 ಅಡಿ ದೂರ ಇಡಿ. ಅರ್ಥ ಆಗ್ತಾ ಇದೆಯಾ? ಕ್ಲಿಯರ್? ಅವಾಗ ನೋಡಿ ಎದ್ದೇಳ್ತೀರಾ, ಡೆಫಿನೆಟ್ಲಿ ಎದ್ದೇಳ್ತೀರಾ. ಎಚ್ಚರ ಆಗ್ಬಿಟ್ರೆ ಒಂದ್ಸರಿ ಎದ್ಬಿಟ್ಟ ಮೇಲೆ ಎದ್ದೇಳ್ತೀರಾ. ಓಕೆ, ಆ್ಯಂಡ್ ರಾತ್ರಿ ಮಲಗಬೇಕಾದ್ರೆ ರೀಡ್ ಯುವರ್ ವೈ. ಈಗ ನೀವು ಬರ್ದಿದ್ರಲ್ವಾ ಸ್ನೇಹಿತರೆ,
ಬುಕ್ಕಲ್ಲಿ ಶೀಟಲ್ಲಿ ಬರ್ದಲ್ವಾ 5 ಕಾರಣಗಳು 5 ಉದ್ದೇಶಗಳನ್ನ ಬರ್ದ್ರಲ್ವಾ, ಯಾಕೆ ಎದ್ದೇಳಬೇಕು, ಏನು ಅಚೀವ್ ಮಾಡ್ಬೇಕಂತಿದ್ರೆ ಅದನ್ನ ಬರ್ದ್ರಲ್ವಾ. ಆ ಶೀಟನ್ನ ಏನು ಮಾಡಿ ಅಂಟಿಸ್ಕೊಳ್ಳಿ ನಿಮ್ಮ ಬೆಡ್ ಹತ್ರ, ತಲೆ ಹತ್ರ, ಗೋಡೆಗೆ, ವಾರ್ಡ್ರೋಬ್ ಹತ್ರ ಕಾಣಿಸೋ ಥರ ಅಂಟಿಸ್ಕೊಳ್ಳಿ. ರಾತ್ರಿ ಮಲಗಬೇಕಾದ್ರೆ ಒಂದ್ಸರಿ ಅದನ್ನು ಓದಿ, ರಾತ್ರಿ ಮಲಗಬೇಕಾದ್ರೆ ಅದನ್ನು ನೋಡಿ ಒಂದ್ಸರಿ ಓದಿ. ಓದಿದಾಗ ಏನಾಗುತ್ತೆ, ನಿಮ್ಮ ಮನಸ್ಸಿಗೆ ಒಂದು ಬಲವಾದ ಉದ್ದೇಶವನ್ನು ಕೊಡ್ತಾ ಇದ್ದೀರಾ. ಎಸ್ ಕಮಾನ್ ಎದ್ದೇಳಬೇಕು ಅಂತ ಹೇಳ್ಬಿಟ್ಟು. ಕ್ಲಿಯರ್? ಸೊ ರೀಡ್ ಯುವರ್ ವೈ. ನೆಕ್ಸ್ಟ್, ಮಲಗಬೇಕಾದ್ರೆ ವಾಟರ್ ಬಾಟಲ್, ನೀರು ಬಾಟಲ್ಗೆ ಒಂದು ಅಫರ್ಮೇಷನ್ನ ಕೊಡಿ. ನೀರು ಬಾಟಲ್ಗೆ ಒಂದು ಅಫರ್ಮೇಷನ್ನ ಕೊಡಿ. ಹೆಂಗೆ ಕೊಡ್ತೀರಾ? ನೀರು ಬಾಟಲ್ ಇರ್ಬೋದು, ನೀರಿನ ಗ್ಲಾಸ್ ಇರ್ಬೋದು. ಓಕೆ, ಸೊ ಯು ಟೇಕ್ ದ ಬಾಟಲ್ ಅಥವಾ ನೀರಿನ ಗ್ಲಾಸ್ ತಗೊಳ್ತೀರಾ, ಹೋಲ್ಡ್ ಇಟ್ ಇನ್ ಹ್ಯಾಂಡ್, ಎರಡೂ ಕೈಲಿ ಇಟ್ಕೊಂಡು ಥ್ಯಾಂಕ್ ಯು ವಾಟರ್, ಥ್ಯಾಂಕ್ ಯು ಸೋ ಮಚ್, ನನಗೆ ಬೆಳಗ್ಗೆ ಈಸಿಯಾಗಿ 4:15 ಠಕ್ ಅಂತ ಎಚ್ಚರ ಆಗೋ ಥರ ಮಾಡಿಸ್ತಾ ಇದೆಯಾ. ಐ ಆಮ್ ಸೋ ಹ್ಯಾಪಿ, ಥ್ಯಾಂಕ್ ಯು ಸೋ ಮಚ್. ಸೊ ನೀರಿಗೆ ಒಂದು ಎನರ್ಜಿ ಕೊಡ್ತಾ ಇದ್ದೀರಾ, ಅಫರ್ಮೇಷನ್ ಕೊಡ್ತಾ ಇದ್ದೀರಾ. ಆ್ಯಂಡ್ ಈ ನೀರನ್ನು ಚಾರ್ಜ್ ಮಾಡಿ ಕುಡಿದ್ಬಿಟ್ಟು ಮಲಗ್ತೀರಾ. ಸೊ ರಾತ್ರಿ ಏನಾಗುತ್ತೆ, ಆ ವಾಟರ್, ಚಾರ್ಜ್ ಆಗಿರೋ ವಾಟರ್ ನಿಮಗೆ ಬೆಳಗ್ಗೆ ಆಟೋಮೆಟಿಕಲಿ ಎಚ್ಚರ ಮಾಡಿಸುತ್ತೆ. ಮಾಡಿ, ಈ ಟೆಕ್ನಿಕ್ನ ಕೂಡ ಬಳಸಿ. ಸರಿನಾ? ಅದಾದ ನಂತರ ಟೆಲ್ ಯುವರ್ ಪಿಲೋ, ವೇಕ್ ಮೀ ಅಪ್ ಅಟ್ 5 AM. ಟೆಲ್ ಯುವರ್ ಪಿಲೋ. ಪಿಲ್ಲೋಗೆ ಹೇಳ್ಬೇಕಾ ಸರ್? ಹೌದು, ಪಿಲ್ಲೋಗೆ ಹೇಳಿ. ಹೆಂಗೆ ಹೇಳ್ತೀರಾ? ಮಲಗಕ್ಕೆ ಹೋಗ್ತಿರಲ್ವಾ, ಇನ್ನೇನು ಮಲಗಬೇಕಂದಾಗ ನಿಮ್ಮ ದಿಂಬು, ತಲೆ ದಿಂಬು ಇರುತ್ತಲ್ವ, ತಲೆ ದಿಂಬನ್ನು ನೋಡಿಕೊಂಡು ಥ್ಯಾಂಕ್ ಯು ಮಾಡಿ ಯರ್ ಪಿಲ್ಲೋ, ಒಳ್ಳೆ ನಿದ್ದೆ ಕೊಡ್ತಾ ಇದೆಯಾ, ಡೀಪ್ ನಿದ್ದೆ ಕೊಡ್ತಾ ಇದೆಯಾ, ಥ್ಯಾಂಕ್ ಯು ಸೋ ಮಚ್. ಸೊ ಐ ಆಮ್ ಸೋ ಥ್ಯಾಂಕ್ಫುಲ್, ಬೆಳಗ್ಗೆ 5 ಗಂಟೆಗೆ ನನಗೆ ಎಚ್ಚರ ಮಾಡಿಸ್ತಾ ಇದೆಯಾ, ಐ ಆಮ್ ಸೋ ಹ್ಯಾಪಿ, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಪಿಲ್ಲೋಗೆ ನೀವು ಹೇಳಿ, ಲಿಟ್ರಲಿ ಹೇಳಿ, ಮಾಡಿ ಯರ್ ಪಿಲ್ಲೋ ವೇಕ್ ಮಿ ಅಟ್ 5 o'clock ಆರ್ ವೇಕ್ ಮಿ ಅಟ್ 4 o'clock ಹೇಳಿಬಿಟ್ಟು ಮಲ್ಕೊಳ್ಳಿ. ನೋಡಿ ನಿಮ್ಮ ಪಿಲ್ಲೋ ನಿಮ್ಗೆ ಹಿಂಗೆ ಎಬ್ಬಿಸುತ್ತೆ ರಾತ್ರಿ ಬೆಳಗ್ಗೆ. ಅಂದರೆ ಪಿಲ್ಲೋಗೆ ಹೇಳ್ತಾ ಇದ್ದೀರಾ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ನೀವು ಹೇಳ್ಕೊಳ್ತಾ ಇದ್ದೀರಾ. ಸರಿನಾ? ಸೊ ಟ್ರಿಕ್ ಅಂದರೆ ಟೆಕ್ನಿಕ್ ಅಷ್ಟೇನೆ. ಟೆಕ್ನಿಕ್ ಏನು ಪಿಲ್ಲೋಗೆ ಹೇಳ್ತಾ ಇದ್ದೀರಾ ಅಂದರೆ ಯು ಆರ್ ಟೆಲಿಂಗ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್. ಡನ್? ಮತ್ತು ಸರು ಏನೇನೋ ಪಿಲ್ಲೋಗೆಲ್ಲ ಮಾತಾಡಿ ಹುಚ್ಚಿರ್ತಾರ ಅಂತೆಲ್ಲ ಏನೋ ಹೇಳಿದ್ರು ಅಂದ್ಕೋಬೇಡಿ. ಆಮೇಲೆ ಕಾರಣ ಇಷ್ಟೇ, ಪಿಲ್ಲೋಗೆ ಹೇಳ್ತಾ ಇದ್ದೀರಾ ಅಂದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ನೀವು ಹೇಳ್ಕೊಳ್ತಾ ಇದ್ದೀರಾ. ಡೂ ದಿಸ್, ವೆರಿ ಬ್ಯೂಟಿಫುಲ್ ಟೆಕ್ನಿಕ್ ಇದು, ಮಾಡಿ. ಓಕೆ, ಆ್ಯಂಡ್ ಸೋ ಮೆನಿ ಪೀಪಲ್ ದೇ ಹ್ಯಾವ್ ಸಮ್ ಪ್ರಾಬ್ಲಮ್. ಮಲಗಿದ ತಕ್ಷಣ ನಿದ್ದೆ ಬರಲ್ಲ ಸರ್. ಓಕೆ, ಮಲಗಿದ ತಕ್ಷಣ ನಿದ್ದೆ ಬರಲ್ಲ. ಈಗ ತುಂಬ ಜನ ಡಿಸೈಡ್ ಮಾಡಿಬಿಟ್ರೆ, 500 ಜನ ಅಟೆಂಡ್ ಮಾಡ್ತಾ ಇದ್ದೀರಾ, ತುಂಬ ಜನ ಡಿಸೈಡ್ ಮಾಡ್ರೆ ಗೋಪಿ ಸರ್ ಹೇಳ್ಕೊಟ್ರು ಇವತ್ತಿಂದ 10:30ಗೆ ಮಲಗ್ತೀನಿ. ಇಲ್ಲಿ ತನಕ 12 ಗಂಟೆಗೆ ಮಲಗ್ತಾ ಇದ್ರು, ಈಗ 10:30ಗೆ ಮಲಗ್ತೀನಿ. ಮಲಗಿದ ತಕ್ಷಣ ನಿದ್ದೆ ಬರಲ್ಲ, ಪಕ್ಕಾ ಬರಲ್ಲ. ಯಾಕೆ? ಅಭ್ಯಾಸ. ಈಗ ನಿದ್ದೆ ಬರ್ತಾಯಿಲ್ಲ, ಏನು ಮಾಡ್ತೀರಾ? ಮತ್ತೆ ಮೊಬೈಲ್ ಹಿಡ್ಕೋ ಕೈಯಲ್ಲಿ, ಇನ್ನೊಂದು ಮಾಡು, ಅದಂತಂದು ಮಾಡು, ಹಿಂಗಾಗ್ಬಿಡುತ್ತೆ. ಇದು ಬ್ರೇಕ್ ಆಗಬೇಕು. ಇದು ಬ್ರೇಕ್ ಆಗಬೇಕಂದ್ರೆ ಯೂಸ್ ದಿಸ್ ಟೆಕ್ನಿಕ್. ಸೊ ಯಾರಿಗೆ ಮಲಗಿದ ತಕ್ಷಣ ನಿದ್ದೆ ಬರ್ತಾ ಇಲ್ಲ, ಈ ಒಂದು ಟೆಕ್ನಿಕ್ನ ಬಳಸಿ. ಓಕೆ, ಸೊ ಕೌಂಟ್, ರಿವರ್ಸಲ್ಲಿ ಕೌಂಟ್ ಮಾಡಿ 100ಇಂದ 0ವರೆಗೂ. 100ಇಂದ 0ವರೆಗೂ. ಅದು ಹೆಂಗೆ ಕೌಂಟ್ ಮಾಡಬೇಕಪ್ಪ ಅಂದರೆ, ಒಂದು ಉಸಿರಿಗೆ 1 ನಂಬರ್ನ ಕೌಂಟ್ ಮಾಡ್ತೀರ ರಿವರ್ಸಲ್ಲಿ. ಫಾರ್ ಎಕ್ಸಾಂಪಲ್, 100, ಮತ್ತಿನ್ನೊಂದ್ಸರಿ ಉಸಿರು ತಗೊಳ್ತೀರಾ 99, ಮತ್ತಿನ್ನೊಂದ್ಸರಿ ಉಸಿರು ತಗೊಳ್ತೀರಾ 98. ಈ ಥರ 100ಇಂದ ನೀವು 1 ಬರೋಷ್ಟರೊಳಗಡೆ ನಿದ್ದೆ ಮಾಡಿರ್ತೀರ. ಹಾಗೆ ಇಟ್ಸ್ ಕಾಲ್ಡ್ ಮಿಲಿಟ್ರಿ ಟೆಕ್ನಿಕ್. ಇದು ಮಾಡಿ ನೋಡಿ. ಅರ್ಥ ಆಗ್ತಾ ಇದೆಯಾ? ಸೊ ಮೇ ಬಿ ಫಸ್ಟ್ ಡೇ ಸೆಕೆಂಡ್ ಡೇ ಸ್ವಲ್ಪ ನಿಮಗೆ ಮೇ ಬಿ ಕಷ್ಟ ಅನ್ಸ್ಬೋದು, ಗಮನ ಆ ಕಡೆ ಹೋಗೋದು. ಬಟ್ ನೋ ಇಶ್ಯೂಸ್, ಮಾಡಿ. ಪ್ರಾಕ್ಟೀಸ್ ಮಾಡಿದ್ರೆ ಈಸಿ. ಈ ಟೆಕ್ನಿಕ್ನ ಕೂಡ ಮಾಡಿದ್ರೆ ವಿತಿನ್ 100 ಕೌಂಟ್, 100 ಬೇಡ ರೀ, 50ಗೆ ಬರೋಷ್ಟರೊಳಗಡೆ ನೀವು ಆಟೋಮೆಟಿಕಲಿ ನಿದ್ದೆ ಮಾಡಿರ್ತೀರ. ನೋಡ್ಬೋದು ನೀವು ಬೇಕಂದ್ರೆ. ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ದೆನ್ ನೆಕ್ಸ್ಟ್ ಸ್ಟೆಪ್, ಇದೆಲ್ಲ ಮಾಡಿದ್ದೀರಾ ಅಂದರೆ ಖಂಡಿತ ಬೆಳಗ್ಗೆ ಎಚ್ಚರ ಆಗುತ್ತೆ. ಐ ಟೆಲ್ ಯು, ಎಚ್ಚರ ಆಗೇ ಆಗುತ್ತೆ. ಬಟ್ ಎಚ್ಚರ ಆದಾಗ ಏನು ಮಾಡ್ಬೇಕು ನೀವು? ಜಂಪ್ ಔಟ್ ಆಫ್ ದ ಬೆಡ್. ಓಕೆ, ಜಂಪ್ ಔಟ್ ಆಫ್ ದ ಬೆಡ್. ಬೆಡ್ಡಿಂದ ಎದ್ದ ತಕ್ಷಣನೇ ಇಮಿಡಿಯೇಟಾಗಿ ನೀರು ಕುಡೀರಿ.
ಡ್ರಿಂಕ್ ವಾಟರ್. ಪ್ರಾಬ್ಲಮ್ ಏನು ಗೊತ್ತಾ, ಎಚ್ಚರ ಆಗತ್ತೆ, ಎಚ್ಚರ ಆಗಿ ಎದ್ದೇಳೋದಿಲ್ಲ. ಏನಾಗುತ್ತೆ, 1 ನಿಮಿಷ ಹಿಂಗೆ ತಿರ್ಕೊಂಡು ಮಲಗೋಣ, 1 ನಿಮಿಷ ಹಿಂಗೆ ತಿರ್ಕೊಂಡು ಮಲಗೋಣ, ಇನ್ನೊಂದು ನಿಮಿಷ ಹಿಂಗೆ ಮಲಗೋಣ, ದಬಾಕೊಂಡು ಮಲಗೋಣ 5 ನಿಮಿಷ ಹಿಂಗೆ ಅಂದ್ಕೊಂಡಾಗಲೇ ಏನಾಗೋದು, ಆ 1 ನಿಮಿಷ 2 ನಿಮಿಷ 1 ಗಂಟೆ 2 ಗಂಟೆ ಆಗ್ಬಿಡುತ್ತೆ. ಕರೆಕ್ಟಾ? ಕರೆಕ್ಟ್. ಅದಾಗ ಬಿಡ್ಕೊಡ್ದು. ಸರಿನಾ ಸರ್? ಇನ್ನೊಂದು ಆಗುತ್ತೆ ಸರ್, ನಾನು 5 ಗಂಟೆಗೆ ಎದ್ದೇಳ್ಬೇಕು ಅನ್ಕೊಳ್ತೀನ, 4:30ಗೆ ಎಚ್ಚರ ಆಗ್ಬಿಡುತ್ತೆ ಸರ್. ಇನ್ನ ಅರ್ಧ ಗಂಟೆ ಟೈಮ್ ಇದೆಯಲ್ಲ ಅಂತ ಮಲಗ್ತೀನಿ, ಆಮೇಲೆ ನೋಡಿದ್ರೆ 6:30 ಆಗೋಗಿರುತ್ತೆ. ಈ ಥರನೂ ಆಗಿದೆಯಾ? ಈ ಥರನೂ ಆಗುತ್ತೆ. ಸ್ನೇಹಿತರೆ, 4:30ಗೆ ಎಚ್ಚರ ಆಗ್ತಾ ಇದ್ರೆ ಒಳ್ಳೇದೇ ಅಲ್ವಾ? ಎದ್ದೇಳಿ 4:30ಗೆ, ಅರ್ಧ ಗಂಟೆ ಎಕ್ಸ್ಟ್ರಾ ಸಿಗ್ತಾ ಇದೆ. ತಪ್ಪೇನು ಗೊತ್ತಾ, 5 ಗಂಟೆಗೆ ಅಂದ್ಕೊಳ್ತೀರಾ, ಬಟ್ 4:30ಗೆ ಎಚ್ಚರ ಆಗಿದ ತಕ್ಷಣ ಅಯ್ಯೋ ಅರ್ಧ ಗಂಟೆ ಏನು ಮಾಡಲಿ ಎದ್ಬಿಟ್ಟು, ಈ ತಪ್ಪು ಮಾಡಬೇಡಿ. ಎಚ್ಚರ ಆಗಿದೆ ಅಂದರೆ ಎಚ್ಚರ ಆಗಲಿ, 4:30ಗೆ ಎದ್ದೇಳಿ, ತಪ್ಪೇನಿದೆ? 4:30ಗೆ ಎದ್ಬಿಟ್ಟು ಅರ್ಧ ಗಂಟೆ ಎಕ್ಸ್ಟ್ರಾ ಟೈಮ್ ಸಿಕ್ಕಿದೆ, ಡೂ ಸಮಥಿಂಗ್ ಎಲ್ಸ್. ಪ್ರಾಬ್ಲಮ್ ಇದೇನೆ, ಬೇಗ ಎಚ್ಚರ ಆಗುತ್ತೆ, ಎಚ್ಚರ ಆಯಿತು ಅಂತ ಇನ್ನೊಂದು ಸ್ವಲ್ಪ ಟೈಮ್ ಇದೆಯಲ್ಲ, ಇನ್ನೊಂದು ಸ್ವಲ್ಪ ಟೈಮ್ ಇದೆ ಮಲಗೋದು, ಇದೇ ತಪ್ಪಾಗಂಥದ್ದು. ಡೋಂಟ್ ಡೂ ಲೈಕ್ ದಟ್. ಓಕೆ? ಆ್ಯಂಡ್ ಎಚ್ಚರ ಆಗಿದ ತಕ್ಷಣ ಡೋಂಟ್ ಅಲೋ, ಬಾಡಿಗೆ ಮೈಂಡಿಗೆ ಅಲೋ ಮಾಡಲೇಬೇಡಿ. ಜಸ್ಟ್ ಇಮ್ಮಿಡಿಯೇಟಾಗಿ ಎದ್ದು ಕೂತ್ಕೊಂಬಿಡಿ. ಓಕೆ? ಗೊತ್ತಲ್ಲ, ಬಲಗಡೆ ತಿರ್ಕೋಬೇಕು, ಎಡಗಡೆಗಲ್ಲ ಬಲಗಡೆಗೆ ತಿರ್ಕೋಬೇಕು. ಬಲಗಡೆಗೆ ತಿರ್ಕೊಂಡು ಜಸ್ಟ್ ಸಿಟ್, ಕೂತ್ಕೊಂಡು ಗ್ರ್ಯಾಟಿಟ್ಯೂಡ್ ಕೊಡಿ. ಎಲ್ಲ ಆದ್ಮೇಲಿಂದ ಡ್ರಿಂಕ್ ವಾಟರ್. ಫಸ್ಟ್ ಕೆಲಸ ನೀರು ಕುಡಿಬೇಕು, ಡ್ರಿಂಕ್, ಉಷಪಾನ ಮಾಡಿ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಸೊ 10 ಸ್ಟೆಪ್ಸ್, ಈ 10 ಸ್ಟೆಪ್ಸ್ ನೀವು ಫಾಲೋ ಮಾಡೋದ್ರಿಂದ ಈಸಿಲಿ ಐ ಕ್ಯಾನ್ ಗ್ಯಾರಂಟಿ ಯು ದಟ್ ಯು ಕ್ಯಾನ್ ವೇಕ್ ಅಪ್ ಅರ್ಲಿ ಮಾರ್ನಿಂಗ್ ಇನ್ ಬ್ರಹ್ಮ ಮುಹೂರ್ತ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ಸ್ಟೆಪ್ಸನ್ನು, ಇನ್ ಕೇಸ್ ಯಾರಾದರೂ ಮಿಸ್ ಮಾಡಿದರೆ ನೋಡ್ಕೊಳ್ಳಿ. ಸೊ ಮೊದಲನೇದು, ಬೇಗ ಊಟ ಮಾಡಿ ಅಥವಾ ಕಡಿಮೆ ಊಟ ಮಾಡಿ ರಾತ್ರಿ ಹೊತ್ತು. ಬೇಗ ಮಲ್ಕೊಳ್ಳಿ, 10-10:30 ಬೈ ಮ್ಯಾಕ್ಸಿಮಮ್ 11 ಗಂಟೆ ಒಳಗಡೆ ಮಲಗೋ ಅಭ್ಯಾಸ ಮಾಡಿ. ನೆಕ್ಸ್ಟ್, ಡಿಜಿಟಲ್ ಸ್ಕ್ರೀನ್, ಮೊಬೈಲ್, TV ಸ್ಕ್ರೀನ್, ಕಂಪ್ಯೂಟರ್ಸ್ ಇದನ್ನೆಲ್ಲ ದೂರ ಇರಿ, ನೆಗೆಟಿವ್ಸಿಂದ ದೂರ ಇರಿ. ನೆಕ್ಸ್ಟ್, ಮಾರ್ನಿಂಗ್ ಸ್ಟಫ್ಸ್ನೆಲ್ಲ ರೆಡಿ ಇಟ್ಕೊಳ್ಳಿ. ಬೆಳಗ್ಗೆ ಏನು ಬೇಕು ಅದನ್ನೆಲ್ಲ ಮೊದಲೇ ರಾತ್ರಿನೇ ರೆಡಿ ಮಾಡಿದ್ರೆ ಅವಾಗ ನಿಮಗೆ ಮೈಂಡಿಗೆ ಸೂಚನೆ ಕೊಡ್ತಾ ಇದ್ದೀರಾ ಎದ್ದೇಳ್ತೀನಿ ಅಂತ. ಅಲಾರ್ಮ್ ಬೇಕಾ, ಸೆಟ್ ಮಾಡ್ಕೊಳ್ಳಿ, ಅಲಾರ್ಮ್ ಇಟ್ಕೊಳ್ಳಿ, ಮೊಬೈಲ್ನ ದೂರ ಇಡಿ. ರೀಡ್ ವೈ, ಮಲಗೋಕ್ಕಿಂತ ಮೊದಲು ಯಾಕೆ ಎದ್ದೇಳಬೇಕು, ಏನು ಉದ್ದೇಶ, ಏನು ನಿಮ್ಮ ಒಂದು ಎದ್ದೇಳೋ ಒಂದು ಕಾರಣ ಏನು ಅನ್ನೋದನ್ನು ಓದಿ, ಜೋರಾಗಿ ಓದಿ, ಮನಸ್ಸಿಗೆ ಬಲವಾದ ಕಾರಣ ಕೊಟ್ಕೊಳ್ಳಿ. ನೆಕ್ಸ್ಟ್, ಬಾಟಲ್ಗೆ ಒಂದು ಅಫರ್ಮೇಷನ್ ಕೊಟ್ಕೊಳ್ಳಿ, ಪಿಲ್ಲೋಗೆ ಹೇಳಿ ಬೆಳಗ್ಗೆ ನನಗೆ ಎಬ್ಬರಿಸು 5 ಗಂಟೆಗೆ ಅಂತ ಹೇಳ್ಬಿಟ್ಟು. ದೆನ್ ನಿದ್ದೆ ಮಾಡಿ, ನಿದ್ದೆ ಬರಲಿಲ್ಲ ಅಂದರೆ ಈ ಟೆಕ್ನಿಕ್ನ ಮಾಡಿ, ರಿವರ್ಸ್ ಕೌಂಟ್ ಮಾಡಿ 100 to 0. ಪ್ರತಿ ಉಸಿರಿಗೆ 1 ನಂಬರ್ನ ಕೌಂಟ್ ಮಾಡ್ತಾ ಮಾಡಿ. ಯು ವಿಲ್ ಸಿ ನಿದ್ದೆ ಮಾಡಿಬಿಡ್ತೀರ. ಓಕೆ? ಆ್ಯಂಡ್ ಎಚ್ಚರ ಆಗಿದ ತಕ್ಷಣ ಡೋಂಟ್ ಅಲೋ. ಓಕೆ? ಮೈಂಡ್ ಬಾಡಿಗೆ ಎಕ್ಸ್ಕ್ಯೂಸ್ ಕೊಡೋಕ್ಕೆ ಟ್ರೈ ಮಾಡಬೇಡಿ. ಇಮ್ಮಿಡಿಯೇಟಾಗಿ ಎಚ್ಚರ ಆಗಿದ ತಕ್ಷಣ ಎದ್ದು ಕೂತ್ಕೊಂಡು ಇಮ್ಮಿಡಿಯೇಟಾಗಿ ನೀರು ಕುಡೀರಿ. ದಾಟ್ಸ್ ಇಟ್. ಇದು ಮಾಡಿದ್ರೆ ಆರಾಮ್ಸೆ ನೀವು ಎದ್ದೇಳ್ಬೋದು. ಓಕೆ ಸರ್, ಎಚ್ಚರ ಆದಮೇಲೆ ಏನು ಮಾಡಬೇಕು ಅದನ್ನು ಹೇಳ್ಕೊಟ್ಬಿಡಿ ಸರ್. ಹೀಗೆ ಎಚ್ಚರ ಆಗೋದ್ರ ಬಗ್ಗೆ ಹೇಳಿದ್ರಿ, ಯಾಕೆ ಎದ್ದೇಳಬೇಕು ಹೇಳಿದ್ರಿ, ಬೆನಿಫಿಟ್ಸ್ ಹೇಳಿದ್ರಿ, ಬಟ್ ಏನು ಮಾಡಬೇಕು ಅದನ್ನು ಹೇಳಿ. ಸೊ ನಿಮ್ಮಲ್ಲಿರ್ತಕ್ಕಂಥ ಅಂತಃಶಕ್ತಿಯನ್ನು ನೀವು ಜಾಗೃತಿ ಮಾಡಬೇಕಂದ್ರೆ ಈ ಕೆಲವು ರಿಚುವಲ್ಸ್ನ ಫಾಲೋ ಮಾಡಿ. ಫಸ್ಟ್ ಥಿಂಗ್, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ. ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡಬೇಕಾಗಿರೋಂಥದ್ದು ಕೃತಜ್ಞತಾ ಭಾವನೆ, ಕೃತಜ್ಞತೆಯನ್ನು ಸಲ್ಲಿಸೋಂಥದ್ದು. ಸೊ ನಿಮ್ಮ ಲೈಫಲ್ಲಿ ಏನೇನೆಲ್ಲ ಒಳ್ಳೇದಿದೆ ಅದೆಲ್ಲದಕ್ಕೂ ಥ್ಯಾಂಕ್ ಯು ಹೇಳೋದು. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ದೇವ್ರೆ, ನನಗೆ ಇವತ್ತಿನ ದಿನ ಒಂದು ಎಕ್ಸ್ಟ್ರಾ ಕೊಟ್ಟಿದೀಯಾ. ಎಷ್ಟೋ ಜನ ರಾತ್ರಿ ಮಲಗ್ತಾರೆ, ಬೆಳಗ್ಗೆ ಎದ್ದೇಳೋದೇ ಇಲ್ಲ ಅಲ್ವಾ? ನೀವು ಎದ್ದಿದ್ದೀರಾ ಅಂದರೆ ಥ್ಯಾಂಕ್ ಯು ಗಾಡ್, ಇವತ್ತೊಂದು ದಿನ ಎಕ್ಸ್ಟ್ರಾ ಸಿಕ್ಕಿದೆ ನನಗೆ. ಥ್ಯಾಂಕ್ ಯು ಗಾಡ್, ಒಳ್ಳೆ ಆರೋಗ್ಯ ಸಿಕ್ಕಿದೆ. ಥ್ಯಾಂಕ್ ಯು ಗಾಡ್, ಒಳ್ಳೆ ಫ್ಯಾಮಿಲಿ ಇದೆ. ಥ್ಯಾಂಕ್ ಯು ಗಾಡ್, ಒಳ್ಳೆ ಜಾಬ್ ಇದೆ. ಥ್ಯಾಂಕ್ ಯು ಗಾಡ್, ಒಳ್ಳೆ ಬಿಸ್ನೆಸ್ ಇದೆ. ಥ್ಯಾಂಕ್ ಯು ಗಾಡ್, ಓಡಾಡೋಕ್ಕೆ ಗಾಡಿ ಇದೆ. ಥ್ಯಾಂಕ್ ಯು ಗಾಡ್, ಓಡಾಡೋಕ್ಕೆ ಒಂದು ವೆಹಿಕಲ್ ಇದೆ, ಇರ್ಲಿಕ್ಕೆ ಒಂದು ಮನೆ ಇದೆ. ಸೊ ಏನಿದೆ ಅದಕ್ಕೆ ಕೃತಜ್ಞತೆನ ಸಲ್ಲಿಸಿ. ಗ್ರ್ಯಾಟಿಟ್ಯೂಡ್ ಮೊದಲನೇದು. ಎರಡನೇದು, ಫಿಸಿಕಲ್ ಆಕ್ಟಿವಿಟಿ. ಓಕೆ? ಸೊ ದೈಹಿಕವಾಗಿ ನಿಮ್ಮನ್ನು ನೀವು ಆಕ್ಟಿವ್ ಮಾಡ್ಕೊಳ್ಳೋಂಥದ್ದು, ಸ್ಟ್ರಾಂಗ್ ಮಾಡ್ಕೊಳ್ಳೋಂಥದ್ದು, ರೈಟ್? ಫಿಸಿಕಲಿ ಫಿಟ್ ಆಗೋಂಥದ್ದು. ಹೇಗೆ? ಎಕ್ಸಸೈಸ್ ಇರ್ಬೋದು, ಜಿಮ್ ಇರ್ಬೋದು, ಯೋಗ ಇರ್ಬೋದು, ಆರ್ ರನ್ನಿಂಗ್, ವಾಕಿಂಗ್, ಏನಾದರೂ ಮಾಡಿ, ಒಟ್ಟಿನಲ್ಲಿ ಬಾಡಿ ಆ್ಯಕ್ಟಿವಿಟಿ ಮಾಡಿ. ಸೊ ಇದರಿಂದ ನಿಮ್ಮ ಬಾಡಿ ಮತ್ತು ಫಿಸಿಕಲ್ ಎನರ್ಜಿನ ಮಾಸ್ಟ್ರಿ ಮಾಡ್ತೀರಾ.
ಮಾಸ್ಟ್ರಿ ಮಾಡ್ತೀರಾ. ಏನಿಲ್ಲ ಅಂದ್ರೂ ಅಟ್ಲೀಸ್ಟ್ ಮನೆಯಲ್ಲೇ ನೀವು ಸೂರ್ಯ ನಮಸ್ಕಾರ ಮಾಡ್ಬೋದು. ಏನಿಲ್ಲ ಅಂದ್ರೂ ಬೆಳಗ್ಗೆ ಎದ್ದು ನೀವು ಸೂರ್ಯ ನಮಸ್ಕಾರ ಮಾಡ್ಬೋದು ಮನೆಯಲ್ಲಿ. ಮಾಡ್ಬೋದಾ? ಆರಾಮ್ಸೆ ಮಾಡ್ಬೋದು. 11, 21 ಮಾಡಿದ್ರೆ ಸಾಕು. ದೇಹಕ್ಕೆ ಬೇಕಾಗಿರೋ ಎಲ್ಲ ಒಂದು ಕಸರತ್ತು ಒಂದು ಸೂರ್ಯ ನಮಸ್ಕಾರದಲ್ಲಿ ಸಿಕ್ಬಿಡುತ್ತೆ. ಡನ್. ನೆಕ್ಸ್ಟ್ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ, ಬಾಡಿ ಆಕ್ಟಿವಿಟಿ ಮಾಡಿ, ಅದಾದ ನಂತರ ಧ್ಯಾನ ಮಾಡಿ. ಮೆಡಿಟೇಷನ್, ಡೀಪ್ ಮೆಡಿಟೇಷನ್, ಕೋರ್ ಮೆಡಿಟೇಷನ್ ಅಥವಾ ಚಕ್ರ ಮೆಡಿಟೇಷನ್, ವಿಚ್ ವಿ ವಿಲ್ ಲರ್ನ್. ನಾವು ಮುಂದಿನ ವಾರದಿಂದ ಕಲಿತೀವಿ. ಚಕ್ರಗಳ ಬಗ್ಗೆ ಕಲಿತೀವಿ, ಚಕ್ರ ಧ್ಯಾನದ ಬಗ್ಗೆ ಕಲಿತೀವಿ. ಈಚ್ ಚಕ್ರವನ್ನ ಹೇಗೆ ಆಕ್ಟಿವೇಟ್ ಮಾಡೋದು ಇದನ್ನೆಲ್ಲ ಕಲಿಯೋಣ. ಸೊ ಪವರ್ ಆಫ್ ಚಕ್ರಗಳನ್ನ ಅನ್ಲಾಕ್ ಮಾಡೋದು, ಆಕ್ಟಿವೇಟ್ ಮಾಡೋಂಥದ್ದನ್ನ ಮಾಡ್ಬೋದು ನೀವು ಬೆಳಗ್ಗೆ. ನೆಕ್ಸ್ಟ್ ಚಾಂಟಿಂಗ್ಸ್ ಮಾಡಿ. ವೆರಿ ಗುಡ್, ವೆರಿ ಪವರ್ಫುಲ್. ಓಕೆ, ಉಚ್ಚಾರಣೆ, ಮಂತ್ರಗಳ ಉಚ್ಚಾರಣೆ ಮಾಡೋಂಥದ್ದು. ಓಂ ಚಾಂಟಿಂಗ್ ಮಾಡ್ಬೋದು, ಹೇಳ್ಕೊಟ್ಟಿದ್ದೀನಿ. ಗಾಯತ್ರಿ ಮಂತ್ರ ಉಚ್ಚಾರಣೆ ಮಾಡ್ಬೋದು, ವಿಚ್ ಯು ಹ್ಯಾವ್ ಲರ್ನ್ಡ್. ಓಕೆ, DMC ಎಲ್ಲ ಕಲ್ತಿದ್ದೀವಿ. ಸೊ ಚಾಂಟಿಂಗ್ ಈಸ್ ಅಮೇಝಿಂಗ್ ಆ್ಯಕ್ಚುಲಿ. ನಿಮ್ಮಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಫ್ರೀಕ್ವೆನ್ಸಿ, ಹೈ ವೈಬ್ರೇಷನ್ನ ಕ್ರಿಯೇಟ್ ಮಾಡ್ಬೋದು. ಯೂನಿವರ್ಸ್ ವೈಬ್ರೇಷನ್ಗೆ ಕನೆಕ್ಟ್ ಆಗ್ಬೋದು ಬೈ ಚಾಂಟಿಂಗ್. ಅಫರ್ಮೇಷನ್ಸ್, ಇಫ್ ಯು ವಾಂಟ್ ಟೇಕ್ ದಿಸ್ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ. ಸೊ ಕೆಲವು ವಾಕ್ಯಗಳು, ದೃಢತೆ ವಾಕ್ಯಗಳು, ಪಾಸಿಟಿವ್ ಅಫರ್ಮೇಷನ್ಸ್ನ ನಿಮಗೆ ನೀವು ಜೋರಾಗಿ ಹೇಳ್ಕೊಳ್ಳೋಂಥದ್ದು. ಮಿರರ್ ಮುಂದೆ ನಿಂತ್ಕೊಂಡು ಅಥವಾ ಜೋರಾಗಿ ನಿಂತ್ಕೊಂಡು ಹೇಳೋದು. ಓಕೆ, ಐ ಆಮ್ ದ ಬೆಸ್ಟ್, ಐ ಬಿಲೀವ್ ಇನ್ ಮೈ ಸೆಲ್ಫ್, ಐ ಆಮ್ ಬ್ರೇವ್ ಅಂಡ್ ಕರೇಜಿಯಸ್. ಈ ರೀತಿ ನಿಮಗೆ ನೀವು ಜೋರಾಗಿ ಅಫರ್ಮೇಷನ್ಸ್ನ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡನ್ನು ಚೇಂಜ್ ಮಾಡ್ಕೋಬೋದು, ಪ್ರೋಗ್ರಾಮಿಂಗ್ ಮಾಡ್ಕೋಬೋದು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ವೆರಿ ಇಂಪಾರ್ಟೆಂಟ್, ವಿಜುವಲೈಸ್ ಮಾಡೋಂಥದ್ದು. ಡೂ ವಿಜುವಲೈಸೇಷನ್. ಸೊ ಪ್ರತಿ ಬೆಳಗ್ಗೆ ನೀವು ಎದ್ದಾಗ ಈ ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನದ ಜೊತೆಗೆ ಕೊನೆಯಲ್ಲಿ ವಿಜುವಲೈಸ್ ಮಾಡೋದ್ರಿಂದ ಕಲ್ಪನಾ ಶಕ್ತಿಯಿಂದ ನೀವೇನು ಮಾಡ್ಬೋದು, ಏನು ನಿಮ್ಮ ಕನಸು ಗುರಿಗಳಿದೆ, ಆಲ್ರೆಡಿ ಅಚೀವ್ ಆಗಿದೆ, ಆಗ್ತಾ ಇದೆ ಅನ್ನೋ ರೀತಿ ವಿಜುವಲೈಸ್ ಮಾಡೋಂಥದ್ದು. ಸೊ ವೆರಿ ಪವರ್ಫುಲ್ ಆಗಿ ನೀವು ಮಾಡೋದ್ರಿಂದ ಏನಾಗುತ್ತೆ, ಈಸಿಲಿ ನಿಮ್ಮ ಒಂದು ಕನಸುಗಳನ್ನು ನನಸು ಮಾಡ್ಕೊಳ್ತೀರಾ, ಅಟ್ರಾಕ್ಟ್ ಮಾಡ್ತೀರಾ. ಕ್ಲಿಯರ್? ಡನ್? ದಾಟ್ಸ್ ಇಟ್. ಸೊ ಬೆಳಗ್ಗೆ ಎದ್ದು ಈ ಎಲ್ಲ ಒಂದು ಅಭ್ಯಾಸಗಳನ್ನು ನೀವು ಮಾಡೋದ್ರಿಂದ ಆರಾಮ್ಸೆ 1 hour ನಿಮಗೆ ನೀವು ಟೈಮ್ ಕೊಟ್ಕೋಬೋದು. ಐ ಕಾಲ್ ಇಟ್ ಆಸ್ ಪವರ್ ಅವರ್. ಸೊ ನಮ್ಮ ಮಾರ್ನಿಂಗ್ DMC ಸ್ಟೂಡೆಂಟ್ಸ್ ಎಲ್ಲ ಮಾಡ್ತಾರೆ ಜೊತೆಗೆ. ಸೊ ವಿ ಡೂ ದಟ್ ಪವರ್ ಅವರ್, 1.25 hour, 1.5 hour ಪವರ್ ಅವರ್ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋಂಥದ್ದು. ಸೊ ನಿಮಗೆ ನೀವು 1 hour ಟೈಮ್ ಕೊಡೋದ್ರಿಂದ 23 ಗಂಟೆಗಳು ನಿಮ್ಮ ಪ್ರಪಂಚವನ್ನು ನೀವು ಗೆಲ್ತೀರ, ನಿಮ್ಮ ದಿನವನ್ನು ಗೆಲ್ತೀರ. ಓಕೆ, ಐ ವಿಲ್ ರಿಪೀಟ್. ಯಾರು ಬೆಳಗ್ಗೆ ನಿದ್ದೆನ ಗೆಲ್ತಾರೆ, ಕೇಳಿಸ್ಕೊಳ್ಳೆಲ್ಲರೂ, ವೆರಿ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳೆಲ್ಲರೂ. ಯಾರು ಬೆಳಗ್ಗೆ ನಿದ್ದೆನ ಗೆಲ್ತಾರೆ ಅವ್ರು ಗೆಲ್ತಾರೆ. ಯಾರು ಅವ್ರು ಗೆಲ್ತಾರೆ ಅವರು ಅವರ ದಿನವನ್ನ ಗೆಲ್ತಾರೆ. ಯಾರು ದಿನವನ್ನ ಗೆಲ್ತಾರೆ ಅವರು ಪ್ರಪಂಚವನ್ನ ಗೆಲ್ತಾರೆ, ಜೀವನವನ್ನ ಗೆಲ್ತಾರೆ. ಡನ್? ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಸೊ ಯೂಸ್ಫುಲ್ ಕಲ್ತ್ರೆಲ್ಲರೂ ಅನ್ಮ್ಯೂಟ್ ಮಾಡಿ ಹೇಳಿ. ವಾಸ್ ಇಟ್ ಯೂಸ್ಫುಲ್, ಬೆನಿಫಿಟ್? Yes, sir. ತುಂಬಾ ಚೆನ್ನಾಗಿತ್ತು ಗುರುಜಿ. ತುಂಬಾ ಧನ್ಯವಾದಗಳು ಗುರುಜಿ. ಕ್ಲಾಸ್ ಅಟೆಂಡ್ ಮಾಡಿದ್ರಿ. ತುಂಬಾ ಥ್ಯಾಂಕ್ಸ್. ದೊಡ್ಡ ವಿಷಯ, ತುಂಬಾ ಚಿಕ್ಕ Thank you for free class. Thank you, Thank you, Guruji. Thank you so much. Important message. Thank you so much. Thank you so much. ತುಂಬಾ ಚೆನ್ನಾಗಿತ್ತು. Thank you so much. ಒಳ್ಳೆದಾಗ್ಲಿ, ಶುಭವಾಗ್ಲಿ ಗುರು. Thank you, Guruji. Motivation. Thank you, sir.
Thank you. Interesting ಅಲ್ಲ? Very much, sir. Thank you. Thank you so much, Guru. ನಿಮ್ ಕ್ಲಾಸ್ ಯಾವುದೇ ಅಟೆಂಡ್ ಮಾಡಿದ್ರು Yes. Thank you so much. Thank you so much. I really appreciate all of your commitment. ಯಾರೆಲ್ಲ ಲೈವ್ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ದೀರಾ, ಸೊ ಐ ರಿಯಲಿ ಅಪ್ರಿಷಿಯೇಟ್ ಆಲ್ ಯುವರ್ ಕಮಿಟ್ಮೆಂಟ್ಸ್. ಸರಿನಾ? ಸೊ ಎಷ್ಟು ಜನಕ್ಕೆ ಬೆಳಗ್ಗೆ ಅಭ್ಯಾಸ ಆಗಬೇಕು, ಬೆಳಗ್ಗೆ ಎದ್ದೇಳಂತ ಒಂದು ಅಭ್ಯಾಸ ಆಗಬೇಕು ಅಂತ ಎಷ್ಟು ಜನಕ್ಕೆ ಆಸೆ ಇದೆ? ಹೌ ಮೆನಿ ಆಫ್ ಯು ವಾಂಟ್ ಟು ಪ್ರಾಕ್ಟೀಸ್ ಬೆಳಗ್ಗೆ ಬೇಗ ಎದ್ದೇಳಂಥದ್ದು? ಆ್ಯಂಡ್ ಹಿಯರ್ ಇಸ್ ಅನ್ ಚಾನ್ಸ್, ನಿಮಗೊಂದು ಅದ್ಭುತವಾದ ಅವಕಾಶ to join this